ಪಾಪಪುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಉದ್ಯೋಗ ಪರ್ವದ ವಿದುರು ನೀತಿಯ ಕೊನೆಯ ಭಾಗ. ಮುಂದೆ ಸನತ್ ಸುಜಾತಿಯ ಅಂಶ ಆರಂಭ ಆಗುತ್ತೆ. ವಿದುರ ನೀತಿಯ ಬಹಳ ಮುಖ್ಯವಾದ ಲೌಕಿಕ ನೀತಿಗಳ ಮಾತುಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಮಾಡ್ತಾ ಅದರಲ್ಲಿ ಮನಃಶಾಸ್ತ್ರೀಯವಾದ ಚಿಂತನೆಗಳು ಬಂದಿವೆ. ಆಧ್ಯಾತ್ಮಿಕ ಹಿನ್ನೆಲೆಯಲ್ಲೂ ಅದರ ಯೋಚನೆಗಳು ತೆರೆದುಕೊಂಡಿವೆ. ಜೊತೆಗೇನೆ ಲೋಕದ ಬದುಕು ಕೂಡ ಹೇಗೆ ಸುಸ್ಥಿರವಾಗಿರಬೇಕು ಅನ್ನುವುದನ್ನು ಕೂಡ ಅದು ಸೂಚನೆ ಮಾಡ್ತಾ ಬಂದಿದೆ. 39ನೇ ಅಧ್ಯಾಯ ಕೊನೆಯ ಭಾಗದ ಕೆಲವು ಪದ್ಯಗಳು ಬಾಕಿ. ಅವಿದ್ಯ ಪುರುಷ ಶೋಚ್ಯ ಶೋಚ್ಯಂ ಮೈಥುನಮ ಪ್ರಜಂ ನಿರಾಹಾರ ಪ್ರಜಾ ಶೋಚ್ಯ ಶೋಚ್ಯಂ ರಾಷ್ಟ್ರಮರಾಜಕಂ. ಯಾರು ವಿದ್ಯಾವಂತನಲ್ಲವೋ, ವಿದ್ಯಾವಂತನಲ್ಲದವನ ಬದುಕು ಶೋಚ್ಯ. ಆ ವ್ಯಕ್ತಿ ವಿದ್ಯೆ ಇಲ್ಲ ಅಂದರೆ, ವಿದ್ಯೆ ಅಂದರೆ ನೀವು ಮತ್ತೆ ಶಾಲೆಯಲ್ಲಿ ಓದಿದ್ದನ್ನು ತರಲೇಬೇಡಿ. ವಿದ್ಯೆ ಅಂದರೆ ಜೀವನ ನಡೆಸಲಿಕ್ಕೆ ಯಾವುದರಿಂದ ಅವನಿಗೆ ಧೈರ್ಯ, ಅಂತರಂಗದ ಸಾಧನೆಗೆ ಯಾವುದು ಪೂರಕ, ಆ ವಿದ್ಯೆ. ಆ ವಿದ್ಯೆಯನ್ನು ಯಾರು ಪಡೆದಿಲ್ವೋ ಅವನ ಬದುಕು ಶೋಚ್ಯ. ಅಯ್ಯೋ ಪಾಪ, ಪಿಟೇಬಲ್. ಶೋಚ್ಯಂ ಮೈಥುನಂ ಅಪ್ರಜಂ. ಜೋಡಿಯಾಗಿದ್ದಾರೆ, ಮದುವೆ ಆಗಿದ್ದಾರೆ, ಆದರೆ ಮಕ್ಕಳನ್ನು ಪಡೆಯುವ ಇರಾದೆ ಇಲ್ಲ. ಕೇವಲ ದೈಹಿಕ ಸೌಖ್ಯ ಅಷ್ಟೇ ಅವರ ಬದುಕಿನ ಉದ್ದೇಶ. ಆದರೆ ಜೋಡಿಯಾದ ಶೋಚ್ಯನೆ. ಜೋಡಿ ಆಗಬೇಕಾಗದೆ ಹಾಗೆ ಏಕ ವ್ಯಕ್ತಿಯಾಗಿ ಬದುಕುವುದರಿಂದನೇ ಹಿತ. ಅಂದರೆ ಮದುವೆ ಅಂತ ಆಗೋದು ಸಂತೋಷದಿಂದ ಇಬ್ಬರೂ ಕೂಡ ತಮ್ಮ ಸಂತತಿಯನ್ನು ವೃದ್ಧಿ ಮಾಡಲಿಕ್ಕೋಸ್ಕರ, ಅಥವಾ ಒಟ್ಟಿಗೆ ಸಾಧನೆ ಮಾಡುವುದಾದ್ರೂ ಕೂಡ ಆ ಪ್ರಜೆ ಆದರೂ ಬೆಳಿಬೇಕು. ತನಗೆ ಮಕ್ಕಳಾಗಿಲ್ಲ, ದೇವರು ಕೊಟ್ಟದ್ದು, ಅದು ಕೆಲವೊಂದು ಸರ್ತಿ ಆಗಲ್ಲ. ಆದರೆ ಕನಿಷ್ಠ ಪಕ್ಷ ಅದರ ಯಾರನ್ನಾದರೂ ಒಬ್ಬರನ್ನು ನೋಡಿಕೊಂಡು ಬದುಕನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಷ್ಟಾದರೂ ಗೊತ್ತಿರಬೇಕು. ಕೇವಲ ಸ್ವಾರ್ಥಿಗಳಂತೆ ತನ್ನ ಒಬ್ಬನ ಬದುಕನ್ನು ಮಾತ್ರ ನೋಡ್ಕೊಳ್ಳುವುದು ಅಂತಾಗಿ ಅದು ಜೋಡಿಯಾದರೆ ಅದು ಶೋಚ್ಯವೇ. ಅಪ್ರಜಂ ಮೈಥುನಂ ಶೌಚ್ಯಂ ನಿರಾಹಾರ ಪ್ರಜಾ ಶೋಚ್ಯ. ಪ್ರಜೆಗಳು ಅಥವಾ ಶಿಷ್ಯರು ಆಹಾರ ಇಲ್ಲದೆ ಹೋಯಿತು ಅಂತಾದರೆ ಅವರಿಗೆ ಅಧ್ಯಯನಕ್ಕೆ ಬೇಕಾದದ್ದು ಆಹಾರ. ಅಥವಾ ಮಕ್ಕಳಾಗಿದ್ದಾಗ ಅವರ ಮೊದಲ ಬೇಡಿಕೆ ಏನು ಅಂದರೆ ಹೊಟ್ಟೆ, ಬಟ್ಟೆ ನೆಕ್ಸ್ಟ್, ಫಸ್ಟ್ ಬೇಕಾದ್ದು ಹೊಟ್ಟೆ. ನಿರಾಹಾರ ಪ್ರಜಾ ಶೋಚ್ಯ. ಒಬ್ಬ ರಾಜನಾಗಿ ಪ್ರಜೆಗಳು ಹಸಿವಿನಿಂದ ಸಾಯ್ತಾರೆ ಅಂತ ಏನಾದರೂ ಅವನಿಗೆ ಅದರ ದುರವಸ್ಥೆ ಕಾಡಿದರೆ ಅದು ಅತ್ಯಂತ ಅಹಿತಕರವಾದದ್ದು. ಅದನ್ನೇ ಮುಂದೆ ಹೇಳಿದರು, ಶೋಚ್ಯಂ ರಾಷ್ಟ್ರಂ ಅರಾಜಕಂ. ಆಗ ರಾಜ ಇಲ್ಲ ಅಂತ ಅರ್ಥ. ರಾಜ ಇಲ್ಲದೆ ಹೋಗುವ ರಾಷ್ಟ್ರದ ಪರಿಸ್ಥಿತಿ ಅದು ಅತ್ಯಂತ ಹೀನವಾದದ್ದು ಅಂತ. ಹೀಗೆ ಬದುಕಿನಲ್ಲಿ ಒಂದು ವಸ್ತುವನ್ನು ಸಂಪಾದಿಸಿದ ಮೇಲೇನೆ ಬದುಕಿಗೆ ಅರ್ಥ ಬರುತ್ತೆ ಅನ್ನುವುದರ ಮಾಹಿತಿಗಳನ್ನು ಕೊಟ್ಟರು. ಅಧ್ವಾಜರ ದೇಹವತಾಂ ಅಧ್ವಾಜರ. ದೇಹವುಳ್ಳವರಿಗೆ ಸಿಕ್ಕಾಪಟ್ಟೆ ಓಡಾಟ ಅದು ಬೇಗ ಮುದಿತನವನ್ನು ತರುತ್ತೆ. ಜರ ಮುದಿತನ ಅನ್ನೋದು, ದೇಹವತಾಂ ಅಧ್ವ ದಾರಿ ಅನ್ನೋದು, ಸಿಕ್ಕಾಪಟ್ಟೆ ಓಡಾಟ ಅನ್ನೋದು ದೇಹವಂತರಿಗೆ ಶರೀರಕ್ಕೆ ಅಂದರೆ ಯೋಚನೆ ಮಾಡಿದ್ದಕ್ಕಿಂತ ಹೆಚ್ಚು ದುಡಿಸುವುದು ಅಂತ ಅರ್ಥ. ಅದು ಎಲ್ರಿಗಲ್ಲ. ಲೋಕದ ವಿಷಯದಲ್ಲಿ ನಮ್ಮ ಗುರುಗಳಿಗೆ ಅದು ನಿಯಮ ಬಾಹಿರ. ಅವರು ಓಡಾಡಿದಷ್ಟು ಚುರುಕಾಗಿರ್ತಿದ್ರು. ಅವ್ರಿಗೆ ಒಂದು ಕಡೆ ಕೂತ್ರೆ ಶೀತ ಆಗ್ತಿತ್ತು, ಒಂದು ಕಡೆ ಕೂತ್ರೆ ಜ್ವರ ಬರ್ತಿತ್ತು, ಒಂದು ಕಡೆ ಕೂತ್ರೆ ಅವರಿಗೆ ಅನಾರೋಗ್ಯ ಕಾಡ್ಲಿಕ್ಕೆ ಶುರುವಾಗ್ತಿತ್ತು. ಪರ್ಯಾಯ ಮುಗಿಸಿದ್ರು ಫ್ರೆಶ್ ಆಗಿಬಿಡ್ತಿದ್ರು. 2 ವರ್ಷ ಅವ್ರಿಗೆ ಇಡೀ ಜೀವನದ ಕಷ್ಟದ ಕಾಲ ಯಾವುದು ಅಂತಂದರೆ 5 ಪರ್ಯಾಯದ 10 ವರ್ಷ. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಎಷ್ಟು ಆನಂದವಾಗಿರ್ತಿದ್ರು ಅಂದರೆ ಅವ್ರ ಆನಂದಕ್ಕೆ ಪಾರವೇ ಇಲ್ಲ. ಅಲ್ಲೂ ಸುಮ್ಮನೆ ಇರ್ತಿರ್ಲಿಲ್ಲ. ಆದರೂ ಬೇರೆ ಗಾಳಿ ಸಿಗಲ್ಲ, ಬೇರೆ ಜನ ಸಿಗಲ್ಲ, ಎಲ್ಲ ಅದೇ ಉಡುಪಿದ್ದೇ ಗಾಳಿ, ಅಲ್ಲಿದ್ದೇ ಪರ್ಯಾಯದ ಕೃಷ್ಣನದ್ದೇ ಗಾಳಿ. ಅವ್ರು ರಥಬೀದಿ ಬಿಟ್ಟು ಹೊರಗೆ ಬರುವಾಗಿಲ್ಲ. ನಮಗೆ 2 ತಿಂಗಳ ಲಾಕ್ಡೌನಿಗೆ ಜೀವ ತೆತ್ವಿ. ಸ್ವಾಮಿಗಳಿಗೆ ಅವರ ಶಿಷ್ಯರಿಗೆ 2 ವರ್ಷದ ಲಾಕ್ಡೌನ್. ಆ ಫೀಲ್ಡ್ ಅಲ್ಲಿ ಅವರಿಗೆ ಅದು 2 ವರ್ಷದ ಲಾಕ್ಡೌನ್. ಅವ್ರಿಗೆ ಹೊಸ್ತೇ ಅಲ್ಲ ಅದು. ನಮಗೆಲ್ಲ 2 ವರ್ಷ ಲಾಕ್ಡೌನ್ ಆಯಿತು, 2 ತಿಂಗಳು ಲಾಕ್ಡೌನ್ ಆಯಿತು ಅಂದ್ರೆ ಅದು ಹೊಸ್ತೇ ಅಲ್ಲ ಅವರಿಗೆ. ಅವರು ಚಾತುರ್ಮಾಸ್ಯದಲ್ಲೂ ಹಾಗೇನೆ, ಅವರೆಲ್ಲೂ ಹೋಗ್ಲಿಕ್ಕಿಲ್ಲ.
ನದಿ ದಾಟ್ಲಿಕ್ಕಿಲ್ಲ, ಮಹಾ ಹೆದ್ದಾರಿಗಳನ್ನು ದಾಟ್ಲಿಕ್ಕಿಲ್ಲ, ಭಾಷೆ ಬೇರೆ ಆದರೆ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಒಂದು ರಾಷ್ಟ್ರ ಅಂತ ಆಗುದು ಹೇಗೆ ಅಂತಂದರೆ ಆಹಾರದ ಸಂಸ್ಕೃತಿ ಬೇರೆ ಆಗುವುದು, ಭಾಷೆ ಬೇರೆ ಆಗುವುದು, ದೊಡ್ಡ ನದಿ ಸಿಗುವುದು, ಅಥವಾ ಒಂದು ಏನಂತಾರೆ ದೊಡ್ಡ ಕಾಡು ಬರುವುದು. ಇದೆಲ್ಲ ಮಹಾ ಒಂದು ಒಂದು ಉಳ್ಕೊಳ್ಳಿಕ್ಕಿರುವಂತಹ ಮುಖ್ಯವಾದ ಪಟ್ಟಣದ ಜಾಗ, ಅವರಿಗೆ ಉಳ್ಕೊಳ್ಳಿಕ್ಕಿರುವ ಜಾಗ. ಅದು ಅವರಿಗೆ ರೆಗ್ಯುಲರ್ ಪ್ರತಿ ವರ್ಷ ಎರಡು ತಿಂಗಳು ಚಾತುರ್ಮಾಸ್ಯ, ಪರ್ಯಾಯದಲ್ಲಿದ್ದವರಿಗಾದರೆ 2 ವರ್ಷ ಪರ್ಯಾಯ. ಇದು ಲಾಕ್ಡೌನಿನ ವಿಶೇಷ ಅನುಭವ. ಪರ್ವತಾನಾಂ ಜರಾ ಜಲಂ, ಜಲಂ ನೀರು ಪರ್ವತದಲ್ಲಿ ಹರಿದು 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 ಅದರ ಶೇಪ್ ತಗ್ಗುತ್ತಾ ಬರುತ್ತೆ. ನೀರು ಹರಿದಷ್ಟು ಮಣ್ಣು ಕೊಚ್ಕೊಂಡು ಹೋಗುತ್ತೆ ಪರ್ವತದ ಮೇಲೆ. ಪರ್ವತ ಕುಸಿಯುವುದೇ ಎಷ್ಟೋ ಸರ್ತಿ ನೀರಿನ ಪ್ರವಾಹದಿಂದಾಗಿ. ಹಾಗಾಗಿ ಪರ್ವತಕ್ಕೆ ಅದು ಚಿಕ್ಕದಾಗುವುದು ಅಥವಾ ಅದರ ಶೇಪ್ ಬದಲಾಗುವುದು ಅಥವಾ ಅದು ನಷ್ಟವಾಗ್ತಾ ಬರುವುದಕ್ಕೆ ಕಾರಣ ಅಲ್ಲಿ ಮಳೆ ನೀರು ಬಿದ್ದಾಗ ಮೇಲಿನ ಎಲ್ಲ ಮಣ್ಣು ಕೆಳಕ್ಕೆ ಕೊಚ್ಕೊಂಡು ಬರುತ್ತೆ. ಅದಕ್ಕೆ ಮರಗಳು ಪಾಪ ನಮಗೆ ಇಷ್ಟು ಆಶ್ರಯ ಕೊಟ್ಟಿದ್ದಾವೆ ಈ ಬೆಟ್ಟ, ಅದಕ್ಕೋಸ್ಕರ ನಾವು ಇದನ್ನು ಉಳಿಸ್ಬೇಕು ಅಂತ ಬಕೆಟ್ನ ಹಾಗೆ ತಮ್ಮ ಬೇರುಗಳನ್ನು ಅಗಲಕ್ಕೆ ಮಾಡುತ್ತೆ. ಹೀಗೆ ನೀವು ಹಳೇ ಮರಗಳನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೆಟ್ಟದ ಜಾಗದಲ್ಲಿ, ಇಲ್ಲಿ ಬೆಳೆಯುವಗಳು ಹಾಗೆ ಬರಲ್ಲ, ಹೆಚ್ಚು ಬರುತ್ತೆ. ಅದು ಮಣ್ಣು ಅಂದರೆ ತಾನು ಒಂದು ಭಾಗಕ್ಕೆ ಬೀಳುತ್ತೇನೆ ಅಂತ ಅನಿಸುವ ಸ್ಥಿತಿ ಬಂದಾಗ ಅದು ಹೀಗೆ ಅಗಲಕ್ಕೆ ಎಲ್ಲ ಕಡೆಗೆ ಹಬ್ಬಿಕೊಳ್ಳುತ್ತೆ. ಆದರೆ ಒಂದು ಬಕೆಟ್ ಥರ ಬರುತ್ತೆ. ಈ ಮೇಲ್ಭಾಗಕ್ಕೆ ನೀವು ಮರದ ಬುಡ ನೋಡಿದರೆ ಅದ್ರ ಇಷ್ಟು ಭಾಗಕ್ಕೆ ಬೇರು ಹೊರಗೆ ಬಂದಾಗಿರುತ್ತೆ. ಒಂದು ಹೀಗೆ ಏನು ಕರುವು ತೆಗೆದು ಅಲ್ಲಿ ಮಣ್ಣು ನಿಂತಿರುತ್ತೆ, ಅದರ ಕೆಳಗೆಲ್ಲ ಮಣ್ಣು ಹೋಗಿರುತ್ತೆ. ಅದು ಮಾತ್ರ ಇಷ್ಟು ಜಾಗದ ಮಣ್ಣು ಹಿಡ್ಕೊಂಡಿರುತ್ತೆ ಮರ. ಆ ಮರದಿಂದಾಗಿ ಬೆಟ್ಟ ಉಳಿಯುತ್ತೆ. ಮಳೆ ಬಂದಾಗ ಮಣ್ಣೆಲ್ಲ ಹೊರಟೋಗುತ್ತೆ. ಪರ್ವತಗಳಿಗೆ ಮಳೆಯೇ ಅದರ ಮುದಿತನಕ್ಕೆ ಕಾರಣ. ಅಸಂಭೋಗೋ ಜರಾ ಸ್ತ್ರೀಣಾಂ, ಸೌಖ್ಯವನ್ನು ಅನುಭವಿಸದೇ ಹೋದರೆ, ಯಾವ ಮದುವೆಯಾದ ಹೆಣ್ಣಿಗೆ ಹೇಳಿದ್ದೀವಿ, ಯಾರು ಮದುವೆಯಾಗಿ ಸಂತೋಷದಿಂದ ಆ ಬದುಕನ್ನು ನಡೆಸಬೇಕು ಅಂತ ಅನ್ನೋರೇ ಅದನ್ನು ಪಡೆಯದೇ ಇದ್ರೆ ಅದೇ ಅವರ ಮುದಿತನಕ್ಕೆ ಕಾರಣ. ಬ್ರಹ್ಮಚರ್ಯವನ್ನು ಪಾಲಿಸಿ ಅಧ್ಯಯನ ಅನುಷ್ಠಾನ ಅಥವಾ ಜೀವನಕ್ಕೊಂದು ದೊಡ್ಡ ಪರ್ಪಸ್ ಅಂತ ಇಟ್ಕೊಂಡಿದ್ರೆ ಅದು ದೋಷ ಆಗುವುದಿಲ್ಲ. ಆದರೆ ಸಂತೋಷವಾಗಿರ್ತೇನೆ ಅಂತ ಅಂದುಕೊಂಡು ಜೋಡಿಯಾದ ಮೇಲೆ ಆ ಸಂತೋಷವನ್ನು ಅನುಭವಿಸದೆ ಹೋಯಿತು ಅಂತಂದ್ರೆ ಅದು ದೇಹಕ್ಕೆ ಮುಪ್ಪನ್ನು ಬೇಗ ತಂದು ಕೊಡುತ್ತೆ. ವಾತ್ಸಲ್ಯಂ ಮನಸೋಜರ, ಮತ್ತೆ ಮತ್ತೆ ಮನಸ್ಸಿಗೆ ಮಾತಿನ ಚುಚ್ಚು ಮಾತಿನ ಏಟು ಬೀಳ್ತಾ ಇದ್ರೆ ಮನಸ್ಸು ಬೇಗ ನೆನಪಿನ ಶಕ್ತಿ ಕಳ್ಕೊಳ್ಳುತ್ತೆ. ಅದಕ್ಕೆ ಯೋಚನೆಯ ದಾರಿಯೇ ಬರಲ್ಲ. ಎಷ್ಟು ಹೆಚ್ಚು ಹೆಚ್ಚು ಅದಕ್ಕೆ ಮನಸ್ಸಿಗೆ ಘಾಸಿ ಆಗ್ತಾ ಬರುತ್ತೆ. ಅದರಲ್ಲೂ ಘಾಸಿ ಆಗಬೇಕಾದ ವಿಷಯ ಅಲ್ಲದೇ ಇದ್ದಾಗ ಹೆಚ್ಚು ಅವನದನ್ನು ಚಿಂತಿಸಿ ತನ್ನ ಮನಸ್ಸಿಗೆ ಹಾನಿ ಮಾಡಿಕೊಂಡ ಅಂದರೆ ಮನಸ್ಸು ಬೇಗ ಜರ್ಜರಿತಾಗಿ ಹೋಗುತ್ತೆ. ವಾತ್ಸಲ್ಯಂ ಮನಸೋಜರ, ತಾನು ಮಾಡ್ಕೊಳ್ಳೋದು ಒಂದು, ಇನ್ನೊಂದು ಇನ್ನೊಬ್ಬರಿಂದ ಮಾತಿನಿಂದ ಆಗೋದು. ವಾತ್ಸಲ್ಯ ಅಂದರೆ ಇನ್ನೊಬ್ಬರ ಮಾತಿನಿಂದಲ್ಲ, ಅಥವಾ ಆ ಮಾತನ್ನು ನೆನೆಸ್ಕೊಂಡು ಮತ್ತೆ 10 ಸಲ ನೆನಪುಕೊಂಡು ಬೇಜಾರು ಮಾಡ್ಕೊಳ್ಳೋದು. ಅನಾಮ್ನಾಯ ಮಲಾ ವೇದ ಬ್ರಾಹ್ಮಣಸ್ಯ ವ್ರತಂ ಮಲಂ ಮಲಂ ಪೃಥಿವ್ಯಾ ಬಾಹ್ಲೀಕಾ ಪುರುಷಸ್ಯಾನೃತಂ ಮಲಂ. ವೇದಗಳು ಅಭ್ಯಾಸಕ್ಕೆ ಬರದೇ ಇದ್ರೆ ಅದು ಮಲ. ನಿರಂತರ ಮತ್ತೆ 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 ಅದನ್ನು ಆವೃತ್ತಿ ಮಾಡ್ತಾ ಇರಬೇಕು. ಆವೃತ್ತಿ ಮಾಡದೇ ಇದ್ರೆ ಅನಾಮ್ನಾಯ ಅಂದರೆ ಆಮ್ನ ಅಂತಂದರೆ ಅಭ್ಯಾಸ. ವೇದಕ್ಕೆ ಆಮ್ನಾಯ ಅಂತನೊಂದು ಹೆಸರಿದೆ, ಅದಕ್ಕೆ ಹೆಸರೇ ಆಮ್ನಾಯ ಅಂತ. ಯಾಕೆಂದರೆ ಆಮ್ನಾಭ್ಯಾಸೆ, ಆಮ್ನ ಅಂದರೆ ಮರಳಿ ಮರಳಿ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇರೋದು, ಇಲ್ಲಾಂದರೆ ಅದು ಮರ್ತೋಗ್ಬಿಡುತ್ತೆ ಒಂದು. ಎರಡನೇದು ಅದರ ಸ್ವರಗಳೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಸ್ವಲ್ಪ ದಿವಸ ಬಿಟ್ಟು ಆಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ತೇನೆ ಅಂದಾಗ ಹಿಂದೆ ಹೇಳಿದ್ರ ಯೋಚನೆಗಳೆಲ್ಲ ದಾರಿ ತಪ್ಪುತ್ತೆ. ಅದರಿಂದಾಗಿ ಅನಾಮ್ನಾಯ ಅನ್ನೋದು ಅಭ್ಯಾಸ ಮಾಡದೇ ಇರುವುದು, ಅದೇ ವೇದಗಳಿಗೆ ಮಲ. ಅನಭ್ಯಾಸೇ ವಿಷಂ ಶಾಸ್ತ್ರಂ ಅಂತ ಮಾತು. ಅಭ್ಯಾಸ ಮಾಡದೇ ಇದ್ರೆ ಶಾಸ್ತ್ರವೇ ವಿಷ. ಅದು ತಲೆ ಮೇಲೆ ಭಾರ ಇರುತ್ತೆ, ಆದರೆ ಒಂದು ದಿವಸ ಉಪಯೋಗಿಸಲ್ಲ. ಅದನ್ನು ಯಾವುದಕ್ಕೆ ಬೇಕೋ ಅದಕ್ಕೆ ಉಪಯೋಗಿಸಲ್ಲ. ಆ ತಲೆಯಲ್ಲಿ ಮೆಮೊರಿ ಶೆಲ್ಲಲ್ಲಿ ಇರುತ್ತೆ, ಆದರೆ ಡೆಡ್. ನಾವು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳುದಿಲ್ವಾ, ದುಡ್ಡು ಅದನ್ನು ಮನೆಯಲ್ಲಿ ತಂದಿಟ್ಟು ಯಾವುದು ವ್ಯಾಪಾರಕ್ಕೆ ಅದನ್ನು ಬಳಸಲಿಲ್ಲ ಅಂದರೆ ಆ ದುಡ್ಡು ಸತ್ತಿತು ಅಂತ ಅರ್ಥ. ಈಗ ಏನಾಗುತ್ತೆ, ಈ ಬಂಗಾರ ಇತ್ಯಾದಿಗಳಲ್ಲಿ ಆದರೂ ಕೆಲವೊಂದು ಸಲ ಅದರ ವ್ಯಾಲ್ಯೂ ಬೇರೆ ಇರುತ್ತೆ, ಮತ್ತೊಂದು ಸರ್ತಿ ಉಪಯೋಗಕ್ಕೆ ಬರುವುದು. ಆದರೆ 1,000 ನೋಟು ಎಲ್ಲ ತೆಗೆದು ಈಗ ಸಿಕ್ಕಿದ್ರೆ ಒಂದು ಗಣಿ ದೊಡ್ಡದು, ಅದು ನಷ್ಟವೇ, ವೇಸ್ಟೇ. ಅದು ಇದು ಯಾವುದಕ್ಕೂ ಉಪಯೋಗಕ್ಕಿಲ್ಲ ಅಂತ ಆಗುತ್ತೆ.
ಅಭ್ಯಾಸ ಅಂದ್ರೆ ಅಪ್ಲೈ ಮಾಡಿ. ಅಭ್ಯಾಸ ಅಂದರೆ ರಿಪಿಟೇಷನ್, ರೀಇಟರೇಷನ್, ಮರಳಿ ಮರಳಿ ಮತ್ತೆ ಮತ್ತೆ ಹೇಳ್ತಾ ಇರುವುದು. ಮರಳಿ ಈಗ ಒಂದು ಸರ್ತಿ ನಮಗೆ ಪಾಠ ಆಗುತ್ತೆ, ಆಮೇಲೆ ಅದನ್ನು ಯಾವತ್ತು ಓದುವುದೇ ಇಲ್ಲ. ಶ್ಲೋಕನೂ ಹೌದು, ಅರ್ಥನೂ ಹೌದು. ಯಾವತ್ತೋ ಒಂದು ಸರ್ತಿ ಪಾಠ ಆದ್ಮೇಲೆ ಅರ್ಥ ತಿಳ್ಕೊಳ್ಳೋದೇ ಇಲ್ಲ, ಬಿಟ್ಟೇ ಬಿಡು. ಆಮೇಲೆ ಶ್ಲೋಕ ಅದನ್ನು ಓದ್ಲಿಕ್ಕಿರುತ್ತೆ, ಅದನ್ನು ಓದುದೇ ಇಲ್ಲ. ಆಮೇಲೆ ಇನ್ನೊಂದ್ಸಲ ಯಾರಾದ್ರೂ ಓದಿದಾಗ ಇದು ಇದ್ರ ತುಂಬಾ ಎಲ್ರಿಗೂ ಗೊತ್ತಿರೋದು ವಿಷ್ಣು ಸಹಸ್ರನಾಮದ. ಹೌದಾ, ವಿಷ್ಣು ಸಹಸ್ರನಾಮದ ನಮ್ಗೆ ವಿಷ್ಣು ಸಹಸ್ರನಾಮ ಪಾಠ ಆಗಿದೆಯಲ್ಲ, ಪಾಠ ಆಗಿರುತ್ತೆ, ಪಾಠ ಜೊತೆಗೆ ಹೋಗಿರುತ್ತೆ ಅಂತ. ಅದನ್ನ ಪ್ರತಿ ದಿವಸ ನಾವು ಮತ್ತೆ ಮರಳಿ ಕ್ರಿಯೇಟ್ ಮಾಡ್ತೇವಲ್ಲ, ಅದನ್ನ ಅಭ್ಯಾಸ ಮಾಡ್ತೇವಲ್ವಾ, ಅದು ವಿಷಯವನ್ನ ನೆನ್ಪಿಟ್ಕೊಳ್ಳಿಕ್ಕೆ, ದಾಖಲೆ ಮಾಡ್ಲಿಕ್ಕೆ. ಯಾಕಂದ್ರೆ ನಾವು ಮತ್ತೆ ಒಂದ್ಸರ್ತಿ ರುದ್ರ ಅಂತ ಹೇಳ್ತೇವೆ, ಆಗ ರುದ್ರ ಶಬ್ದ ಒಂದ್ಸರ್ತಿ ಯೋಚನೆಗೆ ಬರುತ್ತೆ. ಶರ್ವ ಅಂತ ಹೆಸರು ಬರುತ್ತೆ, ನಾವು ಶರ್ವ ಅಂತ ಲೋಕದಲ್ಲಿ ಬೇರೆ ಕಡೆ ಹೇಳ್ತೇವೆ, ಇಲ್ಲಿ ವಿಷ್ಣುವಿಗಿದೆ. ಶಿವ ಅಂತ ಹೇಳ್ತೀವಿ, ಅಲ್ಲಿ ನೋಡಿದ್ರೆ ಶಿವ ಅಂತ ಅಲ್ಲಿದೆ, ಆದ್ರೆ ನಾವು ಇಲ್ಲಿ ವಿಷ್ಣು ಸಹ. ಈಗ ಪ್ರತಿಯೊಂದು ಶಬ್ದವು ಕೂಡ ಒಂದ್ಸರ್ತಿ ಅದನ್ನು ಹೇಳುವಾಗ ಅದು ಕ್ಯಾಸೆಟ್ ತರ ಹೇಳಿದ್ರೆ ಏನು ಉಪಯೋಗ ಇಲ್ಲ, ಹೇಳಿದಾನೆ ಅಂತ ಒಂದು ಪುಣ್ಯ. ಯಾಕಂದ್ರೆ ಕೇಳಿದವನಿಗೆ ಒಂದು ಅಕಸ್ಮಾತ್ ಅವನಿಗೆ ವಿಷ್ಣು ಸಹಸ್ರನಾಮ ವಿಷ್ಣು ಶ್ರದ್ಧೆ ಅಂತ ಹೇಳ್ತಾರೆ, ನಾನು ನಾಳೆಯಿಂದ ಹೇಳಬೇಕು ಅಂತ ಅನ್ನಿಸಿ ಅವನಿಗೆ ಒಂದು ಪುಣ್ಯ ಬರುತ್ತಲ್ಲ, ಆ ಪುಣ್ಯ ಬರುತ್ತೆ. ಬಿಟ್ರೆ ವೈಯಕ್ತಿಕವಾಗಿ ಅವನಿಗೆ ಹೇಳಿದ್ದಕ್ಕೊಂದು ವಿಶೇಷವಾದ ಹಾಗೆ ಬರುತ್ತಿದ್ರೆ ಎಲ್ಲಾ ಮನೆಗಳಲ್ಲಿರೋ ಟೇಪ್ ರೆಕಾರ್ಡರ್ ಮೊದಲು ಮೋಕ್ಷಕ್ಕೆ ಹೋಗ್ಬೇಕಿತ್ತು. ಬಟ್ ಅದು ಅರ್ಥ ತಿಳ್ಕೊಂಡು ಸ್ವಲ್ಪ ದಿನ ಜ್ಞಾಪಕ ಬರುತ್ತೆ ಪಾರಾಯಣ, ಆಮೇಲೆ ಏನಿಲ್ಲ, ನಮ್ಗೆ ಅದರ ಶ್ರದ್ಧೆ ಇದ್ರೆ ಬಂದೇ ಬರುತ್ತೆ. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಷೆ ಬರೋದೇ ಕಲಿಬೇಕು ಅಂತ ಯಾರು ಹೇಳಿದ್ರು? ನನ್ಗೆ ಅದನ್ನ ಹೇಳಲೇ ಇಲ್ಲ. ನೀವು ಅಂತ ತಿಳ್ಕೊಂಡು ಅದಕ್ಕೆ ಭಾಷೆ ಬರದೇ ಇದ್ರೆ ಅಂತ ಇಟ್ಕೊಳ್ಬೇಡಿ. ಭಾಷೆ ಬರಬೇಕು ಅನ್ನೋದೇ ತಾತ್ಪರ್ಯ. ಭಾಷೆ ಬರದೇ ಇದ್ರು ನಾವು ಕಲಿತಷ್ಟು ಸಂಗತಿಯಲ್ಲಿ ಭಗವಂತನ ಗುಣ ಅಂತೂ ಇದೆಯಾ, ಆ ಗುಣಗಳಿಂದ ಕೂಡಿದವನು ಅಂತ ಯೋಚನೆ ಮಾಡ್ಬೇಕಾ? ನಾನು ದೇವರನ್ನ ಸರ್ವೋತ್ತಮ ಅಂತ 3 ದಿವಸ ಉಪಾಸನೆ ಮಾಡಿದೆ, ಬೋರ್ ಆಯ್ತು, ಇನ್ನು ಬೇಡ, ನಾನು ಬೇರೆ ಉಪಾಸನೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುತ್ತಾ? ಅದು ಜೀವನ ಪೂರ್ತಿ ಆ ಗುಣದಿಂದ ಅವನು ಯಾವಾಗ್ಲೂ ಲಗ್ನನೇ. ಆದ್ರೆ ಆ ಸರ್ವೋತ್ತಮತ್ವ ಅನ್ನೋದು ಒಂದ್ಸಲ ಗೀತೆಯಲ್ಲಿ ಹೇಳಿದಂತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅನ್ನೋದ್ರಿಂದ ನೆನಪಾಗ್ಬೋದು. ಅಥವಾ ಒಂದ್ಸಲ ಇದರಲ್ಲೇ ಹೇಳಿದ ಎಲ್ಲ ದೇವತೆಗಳ ಹೆಸರು ಇಲ್ಲೇ ಬರುತ್ತೆ, ಆದ್ರೆ ಇವನ ಹೆಸರು ಬೇರೆ ಯಾರಿಗೂ ಹೋಗಲ್ಲ, ಆದ್ರಿಂದಾಗಿ ಇವನು ಸರ್ವೋತ್ತಮ ಅಂತ ಬರ್ಬೋದು. ಅಥವಾ ಯಾವುದೋ ಒಂದು ಯುದ್ಧದಲ್ಲಾಗುವಾಗ ಇವನು ಯಾರ ಹತ್ರನೂ ಸೋತಿಲ್ಲ, ಆದ್ರೆ ಇವನ ಹತ್ರ ಎಲ್ಲರೂ ಸೋತಿದ್ದಾರೆ, ಇವನು ಎಲ್ಲರ ವರವನ್ನ ಮೀರ್ತಾನೆ, ಆದ್ರೆ ಇವನ ವರವನ್ನು ಯಾರು ಮೀರ್ಲಿಕ್ಕೆ ಆಗಿಲ್ಲ. ಒಂದೊಂದು ರೀತಿಯಿಂದ ಸರ್ವೋತ್ತಮತ್ವ ಗೊತ್ತಾಗ್ಬೋದು. ಸರ್ವೋತ್ತಮತ್ವ ತಿಳಿಲಿಕ್ಕೆ 1000 ದಾರಿ ಇದೆ. ಆದ್ರೆ ಸರ್ವೋತ್ತಮತ್ವ ಅನ್ನೋ ತತ್ವ ಅದು ಪ್ರತಿ ದಿವಸವೂ ತಿಳ್ಕೊಳ್ಳೇಬೇಕಾದ್ದು. 3 ದಿವಸ ಆಯ್ತು, 4ನೇ ದಿವಸಕ್ಕೆ ಇನ್ನು ಈ ಗುಣ ಬೇಡ, ನಾನು ಈ ಗುಣವನ್ನು ದೇವರಲ್ಲಿ ಆಲೋಚನೆ ಮಾಡಲ್ಲ, ನಾನು ಇನ್ನು ಬೇರೆ ವಿಶೇಷ ಗುಣಗಳನ್ನು ಆಲೋಚನೆ ಆಯ್ತು, ವಿಶೇಷ ಮಾಡಿ. ಸತ್, ಚಿತ್, ಆತ್ಮ, ಆನಂದ, ಈ 4 ಗುಣಗಳು ಮಸ್ಟ್ ಅಂಡ್ ಶುಡ್. ಎಲ್ಲಿವರೆಗೆ ಅಂದರೆ ಹಾಸಿಗೆಯಲ್ಲಿ ಮಲಗಿದವನಾಗಿದ್ರೂ ಕೂಡ ಬೇರೆ ಯಾವುದೇ ರೂಪವನ್ನು ಅವನಿಗೆ ಚಿಂತನೆ ಮಾಡ್ಲಿಕ್ಕಾಗದೇ ಇದ್ರು ಮಾನುಷನಾಗಿ ಅವನು ಈ 4 ಗುಣಗಳಿಂದ, ಸತ್ ಅಂದ್ರೆ ಇದ್ದಾನೆ, ನಿರ್ದುಷ್ಟನಾಗಿ ಇದ್ದಾನೆ. ಚಿತ್ ಅಂದ್ರೆ ಆನಂದವಾಗಿ ಜ್ಞಾನಮಯನಾಗಿದ್ದಾನೆ. ಸತ್, ಚಿತ್, ಆತ್ಮ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಇದ್ದಾನೆ. ಆನಂದ ಅಂದ್ರೆ ಆನಂದಮಯವಾಗಿದ್ದಾನೆ. ಈ 4 ಗುಣ ಯಾವತ್ತೂ ಮರಿಬಾರದು. ಇದು ಸರ್ವೋತ್ತಮತ್ವಕ್ಕೆ ಪೂರಕ 4 ಕೂಡ. ಯಾಕೆಂದ್ರೆ ನಿರ್ದುಷ್ಟವಾಗಿ ಯಾರೂ ಇಲ್ಲ, ಸಂಪೂರ್ಣ ಜ್ಞಾನಮಯನಾಗಿ ಯಾರೂ ಇಲ್ಲ. ಅಂತರ್ಯಾಮಿ ಅಂತೂ ಎಲ್ಲರೂ ಅಲ್ವೇ ಅಲ್ಲ. ಇನ್ನು ಆನಂದ ಅಂತೂ ಅವರವರ ಮತ್ತಿಗೆ ಮಿತಿ ಇದೆ. ಆನಂದ ಅಂತ ಇದ್ರೂ ಕೂಡ ಅದಕ್ಕಿಂತ ಆಚೆಗಿದ್ದ ಆನಂದ ಅವರಿಗಿಲ್ಲ. ಆದ್ರಿಂದಾಗಿ ಸರ್ವೋತ್ತಮ ಅಂತನ್ನುವಂತಹ ಗುಣ ಹೇಗೆ ಬೇರೆ ಬೇರೆ ರೀತಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಹಾಗೆ ಜ್ಞಾನ ಅನ್ನೋದು ಅಭ್ಯಾಸದಿಂದ ಬರುವಂಥದ್ದು. ಆ ಅಭ್ಯಾಸ ಇಲ್ಲದೆ ಹೋದಾಗ ಶಾಸ್ತ್ರ ಅನ್ನೋದು ವಿಷವಾಗುತ್ತೆ ಅಂತ ಬೇರೆಯವರು ಕೂಡ ತಮ್ಮ ಗ್ರಂಥಗಳಲ್ಲಿ ಹೇಳ್ಕೊಳ್ತಾರೆ. ಬ್ರಾಹ್ಮಣಸ್ಯ ಔರತಂ ಮಲಂ, ಅವನು ಕಟ್ಟುನಿಟ್ಟಿನ ಜೀವನ ನಡೆಸಲಿಲ್ಲ ಅಂದ್ರೆ ಅವನ ಜೀವನ ಮಲ. ವ್ರತ ಅಂದ್ರೆ ಚಾತುರ್ಮಾಸ್ಯಾದಿ ಅನುಷ್ಠಾನಗಳಿರ್ಬೋದು, ಏಕಾದಶಾದಿ ವ್ರತಗಳಿರ್ಬೋದು. ತಾತ್ಪರ್ಯ ಅದೊಂದೇ ಅಂತಲ್ಲ, ಅದು ಬೇರೆ ಯಾವುದು ಕಾರಣಕ್ಕೆ ಅವನಿಗೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಅಂತ ಮಾತು. ಕ್ಷುದ್ರವಾದ ಸಣ್ಣ ಸಣ್ಣ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರನೇ ನಾನು ಬದುಕಿದ್ದೇನೆ ಅಂತ ಅವನು ಯೋಚನೆ ಮಾಡುವ ಹಾಗಿಲ್ಲ. ಅಂಥದ್ದನ್ನು ಸಣ್ಣ ಪುಟ್ಟ ಸಂಗತಿಗಳನ್ನು ಅವನು ಕೆಲವೊಂದು ಸರ್ತಿ ತ್ಯಾಗ ಮಾಡಬೇಕಾಗುತ್ತೆ. ಆ ತ್ಯಾಗ ಮಾಡೋದ್ರಿಂದ ಒಂದು ವ್ರತ ಅಂತ ಆಗಿದೆ. ಸುಮ್ಮನೆ ತ್ಯಾಗ ಮಾಡೋದನ್ನು ಅದು ಬೇಡ ಅಂತಾರೆ. ಅನಿಷಿದ್ಧ ಸುಖತ್ಯಾಗಿ ಪಶುದೇವನ ಸಂಶಯ ಅಂತ. ಅನಿಷಿದ್ಧವಾದದ್ದಲ್ಲ, ನಿಷಿದ್ಧವಾದದ್ದಾದ್ರೂ ಚೂರು ಚೂರು ಸುಖ ಸಿಗುತ್ತೆ, ಅದು ದೊಡ್ಡ ನಿಷೇಧ ಏನಲ್ಲ ಅಂತ ಅವನು ಸಣ್ಣ ಸಣ್ಣ ನಿಯಮಗಳು ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡಿದ್ರು ಏನಾಗಲ್ಲ ಅಂತ ಅದನ್ನು ತಿರಸ್ಕರಿಸುವ ಹಾಗಿಲ್ಲ. ಅದರಿಂದಾಗಿ ಅವ್ರತ ಅಂತ ಅನ್ನೋದು ಒಬ್ಬ ಋತ್ವಿಜನಿಗೆ ಅದು ದೋಷ ಇದ್ದ ಹಾಗೆ. ಅವನು ವ್ರತವನ್ನು ನಿರಂತರ ಪಾಲಿಸಬೇಕು.
ಬಲಂ ಪೃಥಿವಿಯಾಹ ಬಾಹ್ಲಿಕಾಹ. ಇದು ಉಳಿದವರಿಗೆ ಅಷ್ಟು ದೋಷ ಅಲ್ಲ, ಬೇರೆಯವರಿಗೆ ನೆಕ್ಸ್ಟ್ನವರಿಗೆ. ಈಗ ನೋಡಿ, ಕ್ಷತ್ರಿಯನಿಗಾಗುವಾಗ ಸುರಾಪಾನ ಅಂತ ಅನ್ನೋದು ಅವನಿಗೆ ದೋಷ ಅಲ್ಲ, ಮಾಂಸ ಭಕ್ಷಣೆ ಅಂತ ಅನ್ನೋದು ಅವನಿಗೆ ದೋಷ ಅಲ್ಲ. ಆದರೆ ಅದೇ ತಿಂತ ಅದನ್ನೇ ಜೀವನ ಮಾಡ್ಕೊಳ್ಳೋದು ಅವನಿಗೂ ದೋಷ. ಅವನಿಗೆ ಯಾವಾಗ ಬೇಕು? ಈಗ ಯುದ್ಧಕ್ಕೆ ಹೊರಟಾಗ ಅಲ್ಲಿಗೆ ವೀರಪಾನ ಅಂತಿದೆ. ಅಲ್ಲಿ ಅವನಿಗೆ ವೀರಪಾನ ಅಂತಂದ್ರೆ ಯುದ್ಧಕ್ಕೆ ಹೋಗುವ ಮುನ್ನ ಒಂದು ದೇಹದಲ್ಲಿ ಯುದ್ಧ ಆಗಿ ಘಾಸಿಯಾಗಿ ನೋವಾಗುವಂಥ ಸ್ಥಿತಿ ಬಂದಾಗ ಆ ನೋವನ್ನು ಮರಿಲಿಕ್ಕೆ, ಯುದ್ಧದಲ್ಲಿ ಉತ್ಸಾಹ ಕಳೆದುಕೊಳ್ಳದೇ ಇರುವುದಕ್ಕೆ ಅವನಿಗೆ ಒಂದು ಕುಡಿಲಿಕ್ಕೆ ಪರ್ಮಿಷನ್ ಇದೆ. ಇವನು ನಂಗೆ ಪೂಜೆಗೆ ಹೋಗುವಾಗ ತುಂಬ ಉತ್ಸಾಹ ಬೇಕು, ಅದರಿಂದಾಗಿ ಒಳಗೆ 2 ಗಂಟೆ ಕೂತಿರ್ಬೇಕು, ಕಷ್ಟ ಆಗುತ್ತೆ, ಒಂಚೂರು ಕುಡಿದು ಹೋಗ್ತೇನೆ ಅಂತಂದ್ರೆ ಫಸ್ಟ್ ಅವನನ್ನು ಹೊರಗೆ ಹಾಕ್ತಾರೆ. ಇಲ್ಲಿ ಅದನ್ನು ಮುಟ್ಲಿಕ್ಕೆ ಇಲ್ಲ. ಆ ಥರದ ಮಾನಸಿಕವಾದ ಸ್ಥಿತಿಗತಿಯಿಂದ ಒಂದನ್ನು ನಿಗ್ರಹ ಮಾಡಬೇಕು ಹೊರತು ಹೊರಗಿನ ವಸ್ತುಗಳಿಂದ ಯಾವುದರಿಂದನೂ ತನಗೆ ಏನೋ ಟೆಂಪ್ಟ್ ಆಗುತ್ತೆ, ಉತ್ಸಾಹ ಬರುತ್ತೆ, ಅಥವಾ ಇನ್ನೇನೋ ಆಗುತ್ತೆ ಅಂತ ಒಂದು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಂಥದ್ದನ್ನು ಅಪೇಕ್ಷಿಸಿ ಆ ಉತ್ತಮ ಕಾರ್ಯಗಳಿಗೋಸ್ಕರ ಅವನು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿಕ್ಕಿಲ್ಲ ಅಷ್ಟೇ. ಅಂದ್ರೆ ಈ ನಿಯಮಗಳು ಕಮ್ಮಿ ಆಗ್ತಾ ಬಂದದ್ದನ್ನಷ್ಟೇ ಅವರು ವರ್ಣದ ವ್ಯವಸ್ಥೆ ಹೇಳ್ತಾರೆ ಹೊರತು ಹೊರಗಿನಿಂದ ಹುಟ್ಟಿನ ವ್ಯವಸ್ಥೆಗೆ ಹೇಳುವುದೇ ಅಲ್ಲ. ಮುಂದೆ ಅದರ ಮಾತು ಮತ್ತೆ ಬರುತ್ತೆ. ಬಲಂ ಪೃಥಿವ್ಯಾಹ ಬಾಹ್ಲಿಕಾಹ. ಇದು ಸ್ವಲ್ಪ ಮದ್ರ ದೇಶದವರು, ಪಂಜಾಬ್ನ ದೇಶದವರು ಇವತ್ತಿಗೂ ಸ್ವಲ್ಪ ಹಾಗೇನೆ. ಅವರು ಸಿಕ್ಕಾಬಟ್ಟೆ ಭೋಗವಂತರು. ಉಣ್ಣುವುದಾಗಿರ್ಬೋದು, ದೈಹಿಕ ಭೋಗ ಇರಬಹುದು, ಅಥವಾ ಕುಡಿಯುವುದು, ತಿನ್ನುವುದು ಇತ್ಯಾದಿ, ಅಥವಾ ಈ ಏನಂತಾರೆ ಮದ್ಯ ಮಾಂಸಗಳ ವಿಷಯದಲ್ಲೂ ಕೂಡ ಅವರ ಭೋಗ ಜಾಸ್ತಿ. ಬಾಹ್ಲಿಕರು ಅವತ್ತಿನಿಂದಲೂ ಹಾಗೆ. ಅದಕ್ಕೆ ಕಾರಣ ಅವನನ್ನ ಬೈದು ಅವಮಾನ ಮಾಡುದು, ಮದ್ರನನ್ನ, ಯಾರು ಶಲ್ಯನನ್ನ. ಮದ್ರ ಪಂಜಾಬ್, ಪಾಕಿಸ್ತಾನ, ಮದ್ರ ಪಂಜಾಬ್, ಪೂರ್ವ ಪಂಜಾಬ್, ನಮ್ಮ ಪಂಜಾಬ್ ಎರಡು ಸೇರಿ. ಬಾಹ್ಲಿಕಾ ಅಂದ್ರೆ ಪೂರ್ವ ಪಂಜಾಬ್, ಪಾಕಿಸ್ತಾನದ ಭಾಗ, ಆದ್ರೆ ಇವತ್ತದು ಪೂರ್ವ ಪಂಜಾಬ್. ನಮ್ಮ ಪಂಜಾಬ್ ಸೇರಿನೇ. ಪುರುಷಸ್ಯ ಅನೃತ ಮಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸುಳ್ಳು ಹೇಳುವುದೇ ಮಲ. ಅದೇ ಅವನ ದೊಡ್ಡ ದೋಷ. ಅದೇ ಅವನಿಗೆ ಜೀವನಕ್ಕೆ ಹಾನಿ ಮಾಡುವಂತಹ ಕೊಳೆ. ಕೌತೂಹಲ ಮಲ ಸಾಧ್ವಿ. ಬೇಡವಾದ ಕುತೂಹಲ. ಒಬ್ಳು ಸಾಧ್ವಿಯಾಗಿ ಬದುಕಬೇಕು, ನಿಷ್ಠೆಯಿಂದ ಬದುಕಬೇಕು ಅಂತಿದ್ದವಳಿಗೆ ಕೆಟ್ಟ ಕುತೂಹಲ ಅಂತ ಅನ್ನೋದು ಅವಳಿಗೆ ತೊಂದರೆ ಕೊಡುತ್ತೆ. ಮಲ ಅಂದ್ರೆ ಅದರ ಅಭಿಪ್ರಾಯ ಅವರ ಸಾಧನೆಗೆ ತೊಡಕು ಅಂತ ಅಷ್ಟೇ ಅರ್ಥ. ಮಲ ಅಂದ್ರೆ ಅದು ಏನು ಗಲೀಜನ್ನು ತುಂಬಿಕೊಂಡಿರುತ್ತೆ ಅನ್ನೋ ಅರ್ಥದಲ್ಲ. ಅವರ ಮುಂದೆ ಹೋಗುವ ಸಾಧನೆಗೆ ಅದು ದೊಡ್ಡ ತೊಡಕು. ಕೌತೂಹಲ ಮಲ ಸಾಧ್ವಿ. ವಿಪ್ರವಾಸ ಮಲ ಸ್ತ್ರೀಯ. ವಿಪ್ರವಾಸ ಅಂತಂದ್ರೆ ತನ್ನ ಬದುಕಿನ ಭಾಗವಾಗಿ ಯಾರನ್ನು ಸ್ವೀಕರಿಸಿರ್ತಾನೆ ಅವನಿಂದ ದೂರ ಇರುವುದು. ತಂದೆಯಿಂದಲೂ, ಮಕ್ಕಳಿಂದಲೂ, ಗಂಡನಿಂದಲೂ, ಬಂಧುಗಳಿಂದಲೂ, ತನ್ನವರು ಅಂತ ಯಾರೂ ಇಲ್ಲದೆ, ಅಂದ್ರೆ ಕಟ್ಟಿಕೊಂಡ ಮೇಲೆ. ಒಬ್ಬರೇ ಇರೋದಾದ್ರೆ ಅವರು ಎಲ್ಲೋ ಇರ್ತಾರೆ, ಇದ್ದು ಬಿಡ್ತಾರೆ. ಕಟ್ಟಿಕೊಂಡ ಮೇಲೆ ಅವರು ದೂರ. ವಿಪ್ರವಾಸ ಅಂದ್ರೆ ವಿಗತ ಪ್ರಗತವಾಸ. ಯಾರು ತನ್ನವರು ಅಂತ ಹೇಳ್ಕೊಳ್ಳಿಕ್ಕಿಲ್ಲದೆ, ಅಂದ್ರೆ ಅವಳಿಗೆ ಮೀರಾತರಾಗಿ ದೇವರು ನನ್ನೊಟ್ಟಿಗೆ ಇದ್ದಾನೆ ಅನ್ನೋ ವಿಶ್ವಾಸ ಇದ್ರೆ ಸಮಸ್ಯೆ ಇಲ್ಲ. ಆದ್ರೆ ಯಾವುದೋ ಒಂದನ್ನು ಆಸರೆಯಾಗಿಯೇ ಪಡೆದು ಅಭ್ಯಾಸವಿರುವಂತಹ ಒಂದು ಬಳ್ಳಿಯನ್ನ ಮರದಿಂದ ಇಳಿಸಿ ನೀನು ಬದುಕು ಅಂತಂದ್ರೆ ಅದು ಬೇಗ ತನ್ನ ಸ್ಥಾನವನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ವಿಪ್ರವಾಸ ಮಲ ಸ್ತ್ರೀಯ. ಬಂಗಾರಕ್ಕೆ ಯಾವುದು ತೊಂದರೆ ಅಂದ್ರೆ ಬೆಳ್ಳಿ ಬಂಗಾರ ಒಟ್ಟಿಗಿಡಲ್ಲ. ಬಂಗಾರವನ್ನ ಬೆಳ್ಳಿ ತಿಂದು ಬಿಡುತ್ತೆ, ಅದು ಕರಗುತ್ತೆ, ಅದು ಹೀರುವುದು ಅಂತ ಹೇಳ್ತಾರೆ, ಅದು ಲಾಸ್ ಆಗುತ್ತೆ. ಅದರಿಂದಾಗಿ ಬಂಗಾರಕ್ಕೆ ಬೆಳ್ಳಿಯೇ ಮಲ. ಬೆಳ್ಳಿಯನ್ನು ಮಿಕ್ಸ್ ಮಾಡಿದಿದ್ರೆ ಬಂಗಾರಕ್ಕೆ ಬೆಳ್ಳಿನೂ ಸ್ಟ್ರಾಂಗ್ ಇರ್ಬೇಕಲ್ವಾ? ಯಾಕೆ ಬಂಗಾರ ಜಾಸ್ತಿ ವ್ಯಾಲ್ಯೂ? ಯಾಕೆ ವ್ಯಾಲ್ಯೂ ಅಂದ್ರೆ ಅದು ಸಿಗೋದು ಕಷ್ಟ. ಬೆಳ್ಳಿ ಅಷ್ಟು ಸುಲಭದಲ್ಲಿ ಸಿಗಲ್ಲ. ಅದಕ್ಕೆ 10 ಬಕೆಟಲ್ಲಿ ತೆಗೆದ್ರೆ 1 ಡಾಟ್ ಸಿಗುತ್ತೆ. ಇದು 1 ಬಕೆಟಲ್ಲೇ ಸಿಗುತ್ತೆ. ಅವಾಗ ಬೆಳ್ಳಿ. ಅವಾಗ ನೀವು ಯಾವುದಕ್ಕೆ ಡಿಮ್ಯಾಂಡ್ ಮೇಲೆ ಒಂದು, ಎರಡನೇದು ಅದು ಸಿಗುವ ರೀತಿ. ಕ್ವಾಲಿಟಿ ಯಾವುದು? ಕ್ವಾಲಿಟಿ ಶಾಸ್ತ್ರೀಯವಾಗಿ ಹೇಳುವುದಾದ್ರೆ ದೇವರ ಕೆಲಸಕ್ಕೆ ಬಂಗಾರ, ಪಿತೃಗಳ ಕೆಲಸಕ್ಕೆ ಬೆಳ್ಳಿ. ರುದ್ರನೇತ್ರ ಮಲೋದ್ಭೂತಂ ರಜತಂ ಅನ್ನೋದು ರುದ್ರನ ಕಣ್ಣಿನಿಂದ ಹುಟ್ಟದ. ಅವನು ಪಿತೃದೇವತಾಧಿಪತಿ ಆದ್ರಿಂದಾಗಿ ಶ್ರಾದ್ದಗಳಿಗೆ ಅದನ್ನೇ ಬಳಸ್ಬೇಕು, ಅಲ್ಲಿ ಬಂಗಾರ ಬಳಸಬಾರ್ದು. ದೇವತೆಗಳಿಗಾಗುವ, ದೇವರ ಪೂಜೆಗಾಗುವಾಗ, ನಮ್ಗಲ್ಲ, ದೇವರ ಪೂಜೆಗಾಗುವಾಗ ಬಂಗಾರ ಒಳ್ಳೆಯದು. ಅದಕ್ಕೆ ಈ ಆಭರಣ ಹಾಕಬೇಕು ಅಂತ ಪಾಪ ಕೆಲವರಿಗೆಲ್ಲ ಭಾರಿ ಉತ್ಸಾಹದಿಂದ ಅವನಿಗೆ
ಕವಚ ಮಾಡಿಸ್ತೇವೆ, ಅದು ಮಾಡಿಸ್ತೇವೆ, ಇದು ಮಾಡಿಸ್ತೇವೆ, ತಪ್ಪಲ್ಲ. ಅದು ಕೂಡಿಡುವ ಯೋಚನೆ ಆಗಿರಬಾರ್ದು ಅಷ್ಟೇ. ಅಲ್ಲ, ದೀಪ, ಪಂಚಪಾತ್ರೆ, ಮಂಗಳಾರತಿ ಅದೆಲ್ಲ ಯಾವುದಾದ್ರೂ ದೇವರ ಪೂಜೆಗೆ ಬೆಳ್ಳಿಗಿಂತ ಬಂಗಾರವೇ ಶ್ರೇಷ್ಠ. ನಿಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ಅದನ್ನು ಬಳಸಿ. ಶ್ರೇಷ್ಠ ಅಂತ ಮಾತಾಡಿದೆ, ಇರುವುದು ಯಾವುದೋ ಒಂದು ಅಂತಂದಾಗ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕಿ. ಆದರೆ ಬೆಳ್ಳಿಗಿಂತ ದೇವರ ಪೂಜೆಗೆ ಶ್ರೇಷ್ಠ ಯಾವುದು ಅಂದರೆ ತಾಮ್ರ. ಬಂಗಾರ, ತಾಮ್ರ, ಆಮೇಲೆ ಬೆಳ್ಳಿ, ಅದಕ್ಕೆ ಸ್ಥಾನ ಕೊನೆ. ಆದರೆ ಶ್ರಾದ್ದಕ್ಕಾಗುವಾಗ ಫಸ್ಟ್ ಬೆಳ್ಳಿ, ಆಮೇಲೆ ತಾಮ್ರ, ಆಮೇಲೆ ಬಂಗಾರ. ರೂಪ್ಯಸ್ಯಾಪಿ ಮಲಂ ತ್ರಪು. ಸೀಸ, ತ್ರಪು ಅಂದ್ರೆ ಸೀಸ ಮತ್ತು ಬೆಳ್ಳಿ ಒಟ್ಟಿಗಿಟ್ರೆ ಬೆಳ್ಳಿ ಕರಗೋಗುತ್ತೆ, ಹಾಳಾಗುತ್ತೆ. ಜ್ಞೇಯಂ ತ್ರತುಮಲಂ ಸೀಸಂ. ಹೌದು, ತ್ರಪು ಅಂದ್ರೆ ಹಾಗಾದ್ರೆ ಪಾದರಸ ಇರುತ್ತೆ. ತವರ ತವರ ಅಂದ್ರೆ ಕಲಾಯಿ ಹಾಕ್ಲಿಕ್ಕೆ ಒಂದು ಬಳಸ್ತಾರೆ. ಅದೇ ಹಳೆಯ ಪಾತ್ರೆಗಳೆಲ್ಲ ಇದ್ದವ್ರಿಗೆ ಗೊತ್ತಿರುತ್ತೆ. ಅವ್ರು ಈ ಮಾರ್ಕೆಟಲ್ಲೆಲ್ಲ ಬಂದು ಅದರ ಮೇಲೊಂದೆಲ್ಲ ಕೋಟ್ ಕೊಡಿಸ್ತಾರೆ, ಬಿಳಿದೊಂದು ಕೋಟ್ ತರ ಕೊಡ್ತಾರೆ. ಅದು ಬೆಳ್ಳಿ ಅಂತ ತಿಂದು ಬಿಡುತ್ತೆ, ಅದು ಕಂಚಿಗೆ ಮಾತ್ರ ಸರಿ ಹೋಗುತ್ತೆ, ಬೇರೆ ಪದಾರ್ಥಗಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಆ ತ್ರಪುವನ್ನು ತಿನ್ನುವಂಥದ್ದು ಸೀಸ, ಲೆಡ್. ಸೀಸ ಅಂದ್ರೆ ಈ ಪೆನ್ಸಿಲ್ ಎಲ್ಲ ಬರೀಲಿಕ್ಕೆ ಬಳಸ್ತೀವಲ್ಲ ಅದು. ಅದನ್ನು ಹೊಟ್ಟೆಗೆ ಕೊಟ್ಬಿಡ್ತಾರೆ, ತಗೊಳ್ಳಿ. ಸೀಸಸ್ಯಾಪಿ ಮಲಂ ಮಲಂ. ಅಲ್ಲೂ ಮಣ್ಣಿರುತ್ತೆ, ಅದು ಅತ್ಯಂತ ಮಲ. ಅದರ ಜೊತೆಗೆ ಸೇರಿದಾಗಂತೂ ಅದು ತುಂಬಾ ವಿಷವಾಗಿ ಕೆಲಸ ಮಾಡುತ್ತೆ. ನ ಸ್ವಪ್ನೇನ ಜಯೇನ್ ನಿದ್ರಾಂ. ನಾನು ನಿದ್ದೆಯನ್ನು ಮತ್ತಷ್ಟು ನಿದ್ದೆ ಮಾಡಿ ಗೆಲ್ತೇನೆ, ಆಗುದಿಲ್ಲ. ನಿದ್ದೆ ಬರ್ತಾನೆ ಇರುತ್ತೆ, ಎಷ್ಟು ಸಲ ಮಾಡಿದ್ರು ಬರ್ತಾ ಇರುತ್ತೆ. ನ ಸ್ವಪ್ನೇನ ಜಯೇನ್ ನಿದ್ರಾಂ. ಮತ್ತೆ ಅದು ಎಷ್ಟು ಚಂದ ಇದೆ ಅಂದ್ರೆ, ನಿದ್ರಾ ಅನ್ನೋದು ಸುಷುಪ್ತಿ, ಸ್ವಪ್ನ ಅನ್ನೋದು ವಸ್ತುತ ಮನಸ್ಸು ಎಚ್ಚರ ಇರುತ್ತೆ. ಆವಾಗ ಸ್ವಪ್ನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ, ಆದ್ರೆ ಸುಸ್ತೇ ಅದು. ನಾವು ಅನ್ಕೊಂಡಿದ್ದಷ್ಟೇ ನಿದ್ದೆ ಬಂತು ಅಂತ. ಸ್ವಪ್ನ ಬೀಳ್ತಾ ಇದ್ರೆ ದೇಹಕ್ಕೆ ರೆಸ್ಟ್ ಆಗಲ್ಲ, ಯಾಕಂದ್ರೆ ಅಲ್ಲೂ ಕೈಕಾಲೆಲ್ಲ ಆಡಿಸ್ತಾ ಇರ್ತೀವಿ, ಕಣ್ಣು ಗುಡ್ಡೆ ಗುಡು ಅಂತ ತಿರುಗ್ತಾ ಇರುತ್ತೆ, ಉದ್ವೇಗ ಆಗ್ತಾ ಇರುತ್ತೆ, ಉಸಿರು ಅಲ್ಲೇನೋ ಯಾರೋ ಹಿಡಿದು ಕೂತು ಅಂತಿರ್ತಾನೆ, ಬಾಯಲ್ಲಿ ತೆಗೆದಿರ್ತಾನೆ, ಕೆಲವರು ಸ್ವಲ್ಪ ನಡಿಲಿಕ್ಕೆ ಅಭ್ಯಾಸ ಅಂದ್ರೆ ಹೋಗೇ ಬರ್ತಾರೆ, ಎಲ್ಲ ಆಗುತ್ತೆ. ಆದ್ರಿಂದ ಈ ಸ್ವಪ್ನ ಅದು ನಿದ್ದೆಗೆ ಪೂರಕವಾದ ಅಂಶ ಅಲ್ಲ, ಅಂದ್ರೆ ನಿದ್ದೆಯನ್ನು ಜಯಿಸ್ಲಿಕ್ಕೆ ಕಾರಣವಾದ ಅಂಶ ಅಲ್ಲ. ಅದು ಮತ್ತು ಸುಸ್ತೇ ಮಾಡುತ್ತೆ. ಕೆಲವರು ನಿದ್ದೆ ಆದ್ಮೇಲೆ ತುಂಬಾ ಸುಸ್ತಾಯ್ತು ಅಂತಾರೆ, ನಿದ್ದೆ ಮಾಡಿ ಎದ್ದು ಸುಸ್ತು ಅಂತಾರೆ, ಅಂದ್ರೆ ಅವ್ರಿಗೆ ನಿದ್ದೆ ಆಗಿಲ್ಲ ಅಂತ ಅರ್ಥ. ಅದು ಸುಮ್ಮನೆ ಸ್ವಲ್ಪ ಹೊತ್ತು ಕೈಕಾಲಿಗೆ ರೆಸ್ಟ್ ಆಗುತ್ತೆ, ಅಂದ್ರೆ ಅವರು ಅಲ್ಲಾಡದೆ ಇರುವುದಾದ್ರೆ. ಮಾನಸಿಕವಾಗಿ ಆ ಸ್ಟ್ರೆಸ್ನೆಸ್ ಹೋಗಿರಲ್ಲ, ಅದಕ್ಕೆ ಶವಾಸನ ಮಾಡಬೇಕು ಅಂತ ಹೇಳುದು. ನನಗೆ ಅದೊಂದು ಪ್ರಧಾನ ಆಸನ ಆಗಿ ಉಳಿದು ಬಿಡುತ್ತೆ, ಬೇರೆ ಯಾವುದು ಮಾಡೋದಿಲ್ಲ. ಶವಾಸನ ಮಾಡಿದ್ರೆ ನಿದ್ದೆ ಸರಿ ಬರುತ್ತೆ. ಶವಾಸನ ಮಾಡೋ ರೀತಿ ಮಾಡಬೇಕು, ಸುಮ್ಮನೆ ಅಂತ ಮಲ್ಕೊಂಡ್ರೆ ಆಗ. ನಕಾಮೇನ ಜಯೇತ್ ಸ್ತ್ರೀಯ. ನಾನು ಸಂತೋಷಪಡಿಸಿ ಬಯಸಿದ್ದನ್ನೆಲ್ಲ ನೀಡಿ ಒಬ್ಬಳನ್ನು ವಶಪಡಿಸಿಕೊಳ್ತೇನೆ, ಸಾಧ್ಯ ಇಲ್ಲ. ಅವರಿಗೆ ಏನು ಬೇಕು ಅಂತ ಗೊತ್ತಾಗುವುದೇ ಕಷ್ಟ. ಗೊತ್ತಾದ ಮೇಲೆ ಅದನ್ನೇ ಪೂರೈಸ್ತೇನೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಅದರ ಯೋಚನೆ ಬೇರೆ ಆಗಿಬಿಟ್ಟಿರುತ್ತೆ, ಅದು ಮುಗಿಯುವುದಿಲ್ಲ ಅದರ ಯೋಚನೆ. ಅದು ಇಲ್ಲಿ ಹಿಂದೆ ಒಂದು ಮಾತು ಬಂದಾಗಿದೆ, ಸಾಮಾನ್ಯ ಮನುಷ್ಯನನ್ನು ಇಟ್ಕೊಂಡು ಹೇಳಿದ ಮಾತು ಇಲ್ಲಿ ವಿದುರ ಹೇಳಿ ಆಗಿದೆ. ಏನು ಅಂದರೆ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ತಂದು ಕೊಟ್ಟರು ಕೂಡ ಒಬ್ಬ ಮನುಷ್ಯ ಅವನು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿರಣ್ಯ, ಪಶು, ಯೋಚನೆ ಮಾಡ್ತೀವಿ. ಏನು ಕೊಟ್ಟರು ಅದೊಂದಿಲ್ಲ ಅಂತ, ಇರುವುದರ ಬಗ್ಗೆ ಯೋಚನೆ ಮಾಡಲ್ಲ. ನೇಂಧನೇನ ಜಯದಗ್ನಿ. ಅಗ್ನಿಗೆ ನಾನು ಕಟ್ಟಿಗೆ ಹಾಕಿ ಅದನ್ನು ಆರಿಸ್ಬಿಡ್ತೇನೆ, ಇಂಧನ ಹಾಕಿ 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 ಅದಕ್ಕೆ ಸುಸ್ತಾಗಿ ಸುಡುವ ಕೆಲಸಕ್ಕೆ ಇನ್ನು ನನ್ನ ಹತ್ರ ಸುಡ್ಲಿಕ್ಕೆ ಆಗಲ್ಲ ಅಂತ ಹತ್ಕೊಂಡದು ಅಗ್ನಿ ಇಂಗಿ ಹೋಗ್ಬೇಕು. ಹಾಗೆ ಮಾಡ್ತೇನೆ ಅಂದ್ರೆ ಇಂಧನೇನ ನ ಜಯೇದ್ ಅಗ್ನಿ. ಅಗ್ನಿಯನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನಪಾನೇನ ಸುರಾಮ್ ಜಯೇತ್. ಸರಿ ಕುಡಿದು 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 ಆ ಕುಡುಕತನವನ್ನೇ ನಾನು ಮೀರ್ತೇನೆ. ಕುಡಿದು ಸಾಯ್ತಾನಷ್ಟೇ. ಕುಡುಕತನ ಮೀರುವುದು ಜೀವ ಹೋದಾಗಷ್ಟೇ, ಅದಕ್ಕಿಂತ ಮುಂಚೆ ಅಂತೂ ಆಗಲ್ಲ. ನಾಳೆಯಿಂದ ಕುಡಿಯಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ, ಸಂಜೆ ಬಂದು ಅದು ನಾಳೆಯಿಂದ ಅಂತ ಹೇಳ್ತಾನೆ, ಅದು ಮರು ದಿವಸ ಮತ್ತೆ ನಾಳೆಯಿಂದ, ಅದು ಮುಗಿಯುವುದೇ ಇಲ್ಲ. ನಪಾನೇನ ಸುರಾಂ ಜಯೇತ್ ಯಸ್ಯ ಜಾನಜಿತಂ ಮಿತ್ರಂ ಶತ್ರವೋ ಯುಧಿ ನಿರ್ಜಿತ ಅನ್ನಪಾನ ಜಿತಾದಾರಾಹ ಸಫಲಂ ತಸ್ಯ ಜೀವಿತಂ.
ಯಾರು ತನ್ನ ಆತ್ಮೀಯನನ್ನು ಅವನಿಗೆ ಅಗತ್ಯವಾದ ವಸ್ತುವನ್ನು ಮರೆತು, ಅದಕ್ಕೆ ದಾನ ಅಂತ ಶಬ್ದ ಯಾಕೆ ಬಳಸಿದ್ರು ಅಂದರೆ ಅವನಿಗೆ ಕೊಟ್ಟು ಆಮೇಲೆ ವಾಪಸ್ ಅವನಿಂದ ರಿಟರ್ನ್ ಗಿಫ್ಟನ್ನು ಬಯಸುವುದಲ್ಲ. ಅವ್ರು ನಮ್ಗೆ ಕೊಡಬೇಕು, ಅವ್ರು ನಮ್ಗೆ ಈ ಸರ್ತಿ ಅದು ಕೊಟ್ಟಿದ್ದಾರೆ ಅದರಿಂದ ನಾವು ಇದು ಕೊಡಬೇಕು, ಇಲ್ಲ, ಅದಲ್ಲ ದಾನ ಅಂದರೆ. ದಾನ ಅಂದರೆ ಸಂಪ್ರದಾನ ಅಂತ ಹೆಸರು ಅದಕ್ಕೆ. ಸಂಪ್ರದಾನ ಅಂತಂದರೆ ಸಮ್ಯಕ್ ಪ್ರದಾನ. ಪ್ರತಿಯೊಂದನ್ನು ಕೊಟ್ಟ ಮೇಲೂ ಲೆಕ್ಕ ಇಟ್ಟು ಕೆಲವರೆಲ್ಲ ಭಾರಿ ಅದನ್ನು ಬರೆದಿಟ್ಕೊಂಡಿರ್ತಾರೆ. ಅವ್ರ ಮದುವೆಯಲ್ಲಿ ಇದು ಕೊಟ್ಟಿದ್ರು, ನಾವು ಅವ್ರ ಮದುವೆಗೆ ಹೋದಾಗ ಇದು ಕೊಟ್ರೇನೆ ನಮ್ಮ ಋಣ ತೀರಿ ಹೋಗುತ್ತೆ, ಅದಿಲ್ಲ ಅಂದರೆ ನಮಗೆ ಮುಂದಿನ ಜನ್ಮದಲ್ಲಿ ಅಥವಾ ಇನ್ಯಾವುದೋ ಒಂದು ಕರ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ ಅಂತ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಬ್ರಿಗೆ ಕೊಟ್ಟು ಬರ್ತೇವೆ. ನೀವು ಕೊಡೋದಂತ ತಪ್ಪು ಅಂತ ಹೇಳಿಲ್ಲ, ಆದರೆ ಅದರ ಲೆಕ್ಕಾಚಾರ ತೀರಿಸ್ತೇನೆ ಅನ್ನುವ ಕಾರಣಕ್ಕೆ ಮಾಡುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಆದ್ದರಿಂದಾಗಿ ಮಿತ್ರನನ್ನು, ಆತ್ಮೀಯನನ್ನು ಅವನ ಅಗತ್ಯ ವಸ್ತುಗಳನ್ನು ನೀಡುವುದರ ಮೂಲಕ ಗೆಲ್ಲುವುದು ಅನ್ನೋದು ಶ್ರೇಷ್ಠತನ. ಶತ್ರುಗಳಾದರೆ ಯುದ್ಧದಲ್ಲಿ ನಿರ್ಜಿತ, ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಸರಿ. ಆಮೇಲೆ ಅನ್ನಪಾನಜಿತ ದಾರ, ಹೆಂಡತಿ ಮಕ್ಕಳು ಎಲ್ಲ ಅವರಿಗೆ ಬೇಸಿಕ್ ಕೇಳುವುದೇನು, ಎಲ್ಲರೂ ಹೊಟ್ಟೆಗನ್ನ ಮೈಗೆ ಬಟ್ಟೆ, ಅವರ ಬೇಸಿಕ್ ನೀಡ್ಗಳು ಇನ್ನೇನೇನಿರುತ್ತೋ ಅದನ್ನು ಕೊಡದೆ ನಾನು ನಿಮಗೆ ಇನ್ನೇನು ಊಟಕ್ಕೆ ಹಾಕಲ್ಲ, ಬಂಗಾರದ ಸರ ಕೊಡಿಸ್ತೇನೆ ಅಂತ ಹೇಳಿ, ತಿಂಡಿ ಕೊಡಲ್ಲ, ಸರಿ ನೀರು ಕುಡಿಸು ಕೊಡೋದು ಆಯ್ತು, ನಾನು ನಿಮಗೆ ಗಂಗೆ ನೀರು ತಂದು ಕೊಡ್ತಾ ಇದ್ದೇನೆ. ಇದು ಹಿಮಾಲಯದಲ್ಲಿ ಹಿಮ ಕರಗಿದ ತಕ್ಷಣ ತೆಗೆದ ನೀರು. ಇದು 1 ಲೀಟರ್ ನೀರಿಗೆ 50,000 ರೂಪಾಯಿ ಇದೆ, ಇದನ್ನು ಕೊಡ್ತಾ ಇದ್ದೇನೆ. ಇದನ್ನು ತಿರಸ್ಕಾರ ಮಾಡಿ ಇನ್ನೇನಾದರೂ ಕೊಡಬೇಕು ಅಂತ ಕೇಳಿದ್ರೆ ಇನ್ಯಾವ ಮುಟ್ಟಾಳ ಕೊಡ್ತಾನೆ ಅಂತ ಅವನು ವಾದ ಮಾಡ್ತಿರ್ತಾನೆ. ಅಯ್ಯೋ ಅದು ಬೇಡಪ್ಪ, ನಮ್ಗೆ ಇದೇ ನೀರು ಸಾಕು, ಅದ್ರ ಜೊತೆಗೆ ಅದು ಉಳಿದಿದ್ದು ಕೊಟ್ಬಿಡು, ನಾವೊಂದು 5 ತಿಂಗಳಿಗಾಗುವಷ್ಟು ದಿನಸಿ ತಂದಿಟ್ಕೊಂಡು ಊಟ ಮಾಡ್ತೇವೆ ಅಂತ ಹೇಳಿದ್ರೆ ಅವನ ತಲೆಯಲ್ಲಿರಲ್ಲ. ಹಾಗೆ ಯಾವುದು ಅತ್ಯಂತ ಅಗತ್ಯವಾದ ವಿಷಯವೋ ಅದನ್ನು ತನ್ನ ಕುಟುಂಬಕ್ಕೆ ಕೊಡದೆ ನಾನು ಉಳಿದ್ರಿಂದ ಅವರನ್ನು ಗೆಲ್ತೇನೆ, ದುಬಾರಿ ಗಿಫ್ಟ್ ಕೊಟ್ಟು ಅವರನ್ನು ಬೇಡ, 10 ನಿಮಿಷ ಪ್ರೀತಿಯಿಂದ ಏನಾಗ್ತಿದೆ ಜೀವನದಲ್ಲಿ ಅಂತ ಕೂತು ಕೇಳಿದರೆ ಸಾಕು. ಅದು ಕೊಡ್ಲಿಕ್ಕೆ ಸಮಯ ಇಲ್ಲದೆ ನಾವೆಲ್ಲ ಕೊಟ್ಟಿದ್ದೀವಿ ಅಂತಂದರೆ ಅವರ ಮನಸ್ಸನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಸಫಲಂತ ಜೀವಿತಂ, ಯಾರು ಹೀಗೆ ಅಗತ್ಯ ಇದ್ದದನ್ನು ಯೋಚನೆ ಮಾಡಿ ಅವರ ಆಗು ಹೋಗುಗಳನ್ನು ಯಾರು ನೋಡ್ಕೊಳ್ತಾನೋ ಅವನು ಜೀವಿತಂ ಸಫಲಂ, ಅವನು ತನ್ನ ಜೀವನವನ್ನು ಸಫಲ ಮಾಡಿಕೊಳ್ತಾನೆ. ಸಹಸ್ರಿಣೋಪಿ ಜೀವಂತಿ ಶತಿನಸ್ತಥಾ ಧೃತರಾಷ್ಟ್ರ ವಿಮುಂಚೇಮಾಂ ನಕಥಂಚಿನ್ನ ಜೀವ್ಯತೆ. ಅಲ್ಲ, ಬದುಕ್ತಾರೆ ಅಂತ ಹೇಳುವವರು 1000 ವರ್ಷ ಬದುಕ್ತಾರೆ, 100 ವರ್ಷನೂ ಬದುಕ್ತಾರೆ. ಬದುಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತಾರೆ ಅನ್ನೋದು ಮುಖ್ಯ. ನಿನ್ನ ಮಕ್ಕಳು 100 ವರ್ಷ ಬದುಕಿದ್ರು ಬರೀ ಕಾದಾಟ, ಭಯ, ಯಾವಾಗ ಯುದ್ಧ ಮಾಡಿ ಎಲ್ಲಿ ನನ್ನನ್ನು ಓಡಿಸ್ತಾರೋ ಅನ್ನೋ ಭಯದಲ್ಲೇ 90 ವರ್ಷ ಕಳೆದ್ರೆ ಬದುಕಿದ್ದಕ್ಕೇನರ್ಥ? ಸಂತೋಷವಾಗಿ ನಾನು ಯಾರಿಗೂ ಯಾವ ಅನ್ಯಾಯ ಮಾಡದೆ ಎಲ್ಲರಿಗೂ ಹಿತವನ್ನೇ ಬಯಸಿ ನನ್ನ ಜೀವನದುದ್ದಕ್ಕೂ ಪರಮಾತ್ಮನಿಗೆ ತೃಪ್ತಿಯಾಗುವಂತೆ ಬದುಕಿದ್ದೇನೆ ಅಂತ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ. ಅದಿಲ್ಲದೆ 1000 ವರ್ಷ ಬದುಕಿಯೂ ಕೂಡ ಒಂದು ದಿವಸವೂ ನೆಮ್ಮದಿ ನನಗೋಸ್ಕರ ನಾನಿದ್ದೇನೆ ಅನ್ನೋದೇ ಮರೆತು ಹೋಯ್ತು ಅಂದ್ರೆ ಆ ಬದುಕಿಗೆ ಏನರ್ಥ? ಭದ್ರತರಾಷ್ಟ್ರ ವಿಮುಂಚ ಇಚ್ಛಾಂ, ಅತಿಯಾದ ಈ ಭೂಮಿಯ ಆಸೆಯನ್ನು ಬಿಡು. ನಕಥಚಿನ್ನ ಜೀವ್ಯತೆ, ಹೇಗೆಗೋ ಬದುಕುದನ್ನ ಬದುಕುದು ಅಂತ ಹೇಳಲ್ಲಪ್ಪ. ಕಾಗೆ 100 ವರ್ಷ ಬದುಕುತ್ತೆ, ಯಾರು ಅದನ್ನು ಪ್ರೀತಿ ಮಾಡಲ್ಲ. ಚಿಟ್ಟೆ 10 ದಿವಸ ಬದುಕುತ್ತೆ, ಎಲ್ಲರೂ ಚಿಟ್ಟೆ ಬಗ್ಗೆ ಮಾತಾಡ್ತಾರೆ, ಗಿಳಿ ಬಗ್ಗೆ ಮಾತಾಡ್ತಾರೆ. ಒಂದು ಸತ್ಕರ್ಮ ಮಾಡುವಂತಹ ಸಂತೋಷಂ ಜನೇ ಪ್ರಾಜ್ಞ, ಬದುಕಿದ್ದ 4 ಕ್ಷಣದಲ್ಲೂ ಕೂಡ ಅಷ್ಟು ಜನರನ್ನು ನಗಿಸಿ ಅಷ್ಟು ಜೀವನಕ್ಕೆ ಯಾರಿಗಾದರೂ ತನ್ನಿಂದ ಆಗುವ ಸಹಾಯವನ್ನು ಮಾಡಿ ಆತ ಮರಣಿಸಿದ ಅಂದ್ರೆ ಎಲ್ಲರೂ ಮರುಗ್ತಾರೆ. ಬದುಕಿದ್ದಾನೆ 100 ವರ್ಷ ದಾಖಲೆ, ಅವನು ಸತ್ತ ದಿವಸವೇ ಗೊತ್ತಾಗಿದ್ದ ಅವನು ಬದುಕಿದ್ದ ಅಂತ. ಇಷ್ಟು ದಿವಸ ಮೂಗಿಗೆ ಹತ್ತಿ ಇಟ್ಟ ಗೊತ್ತಾಯ್ತು ಅವನು ಇಷ್ಟು ದಿವಸ ಉಸಿರಾಡ್ತಿದ್ದ ಅಂತ ಅನ್ನುವ ಸ್ಥಿತಿಯಲ್ಲಿ ಬದುಕಿದ್ದಕ್ಕೆ ಏನರ್ಥ? ದಾಖಲೆ ಆಯ್ತಷ್ಟೇ. ಯಾರು ಅದನ್ನೇನು ಹೆಮ್ಮೆ ಪಟ್ಟು ಖುಷಿ ಪಡುವುದಿಲ್ಲ. ಸಿಕ್ಕಾಪಟ್ಟೆ ದುಡ್ಡಿದೆ, ಯಾರಿಗೂ ಕೊಡದೆ ಸತ್ತ ಅಂತ ಇಟ್ಕೊಳ್ಳಿ. ಯಾರಾದ್ರೆ ಅಭಿಮಾನ ಪಡ್ತಾರ? ಅಯ್ಯೋ, ಅವರಿಗಿಲ್ಲ ಅಂದ್ರೂ ನಮ್ಮ ಸಹಾಯಕ್ಕೆ ಅವ್ರು ಯಾವಾಗ್ಲೂ ಬರ್ತಿದ್ರು, ತಮ್ಮ ವೈಯಕ್ತಿಕ ದುಃಖವನ್ನು ಯಾವತ್ತೂ ಅವರು ಪರಿಗಣಿಸ್ತಿರ್ಲಿಲ್ಲ ಅನ್ನುವುದು ಒಬ್ಬ ವ್ಯಕ್ತಿಯ ಜೀವನದ ಗುರಿಯಾದಾಗ ಆಗ ಎಲ್ಲರೂ ಕೂಡ ಅವನನ್ನು ಮತ್ತೆ ಎಷ್ಟೋ ವರ್ಷಗಳ ಕಾಲ ನೆನಪಿಸ್ಕೊಳ್ತಾರೆ. ಇವತ್ತಿಗೂ ಮೈಸೂರಿನಲ್ಲಿ ಎಷ್ಟೋ ಜನ ರಾಜರನ್ನ ನೆನಪಿಸ್ಕೊತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಉಪಕಾರಕ್ಕೆ ನಾವು ಪ್ರತಿಯಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿರ್ಬೇಕು ಒಂದು ಬದುಕು ಅಂದ್ರೆ, ಹಾಗಿರ್ಬೇಕು ಒಂದು ಜೀವನ ಅಂದ್ರೆ. ಅವರ ಮೈ ಮೇಲಿನ ಒಡವೆಗಳನ್ನೆಲ್ಲ ಅಡ ಇಟ್ಟು ಆ ಕಟ್ಟೆಗಳನ್ನು, ಕನ್ನಂಬಾಡಿ ಕಟ್ಟೆಗಳಂತಹ ನದಿಗಳಿಗೆ ಡ್ಯಾಮ್ಗಳನ್ನು ಆ ಕಾಲದಲ್ಲಿ ಕಟ್ಟಿದ ಅಗತ್ಯ ಇತ್ತು. ಆ ಕಾಲಕ್ಕೆ
ಬೇರೆ ಏನು ಇರಲಿಲ್ಲ ಸಂಪತ್ತು. ಮೈ ಮೇಲಿದ್ದ ವಸ್ತ್ರ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟು ಅಂಥದ್ದು ಎಷ್ಟೋ ಕೆಲಸ ಮಾಡಿದ್ದಾರೆ, ಎಷ್ಟೋ ಕೆಲಸ. ಆ ಕೆಲಸ ಮಾಡುವಾಗ ಜನರಿಗೆ ಹೇಗೆ ಅನ್ನಿಸ್ಬೇಡ, ನಮ್ಮ ಜೀವಕ್ಕೆ ಜೀವ ಕೊಡುವಂತಹ ಒಬ್ಬ ನಾಯಕ ಯಜಮಾನ ಇದ್ದಾನೆ ಎಂದಾಗ ಸಿನಿಮಾದಲ್ಲಿ ಮಾತ್ರ ಸ್ಟಾರಿಂಗ್ ಅಂತ ಹಾಕೊಂಡು ಓಡಾಡೋ ನನ್ನ ಹೀರೋ ಅಂತ ಯಾರು ನೆನಪಿಸ್ಬೋದು? ದಡ್ರು ಮಾತ್ರ ಅದೇ ಖೈದಿ ನಂಬರನ್ನು ಹಾಕೊಂಡು ಗಾಡಿ ನಂಬರು, ಮಕ್ಕಳು ಮನೆ ಮೇಲಿರೋ ಡ್ರೆಸ್ ನಂಬರು ಎಲ್ಲ ಅದನ್ನೇ ಹಾಕೊಂಡು ಹುಚ್ಚರ ಥರ ತಿರುಗುದು. ಸಿನಿಮಾಕ್ಕೂ ಅದನ್ನು ಇದು ಮಾಡಿ ಆಗಿದೆ ಹೆಸರನ್ನು. ಇಂಥವರೆಲ್ಲ ನಾಯಕರು ಅಂತ ನಮ್ಮ ಇವತ್ತಿನವರಿಗೆ ಅದು ಯಾಕೆ ಅಲ್ಲ, ಅವರು ಹಾಗಲ್ಲ ನಿಜವಾದ ನಾಯಕ ಅಂದ್ರೆ ಅರ್ಥ ಆಗಲ್ಲ, ಗೊತ್ತಿಲ್ಲ. ಅದು ಮುಂದೆ ಬರುದು. ನಾನು ಆಗ ಹೇಳಿದ್ದಲ್ಲ, ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಸ್ತ್ರಿಯ ನಾಲನೇಕಸ್ಯ ತತ್ಸರ್ವಂ ಇತಿ ಪಶ್ಯನ್ನ ಮುಹ್ಯತಿ. ಏಕಸ್ಯ ಪೃಥಿವ್ಯಾಂ ಯತ್, ಭೂಮಿಯಲ್ಲಿ ಎಷ್ಟು ಧಾನ್ಯಗಳಿವೆ, ಎಷ್ಟು ಬಂಗಾರ ಇದೆ, ಎಷ್ಟು ಪಶುಗಳಿವೆ, ಎಷ್ಟು ಅವನಿಗೆ ಬೇಕಿರುವಂತಹ ಸಹಾಯಕರು, ಸ್ತ್ರೀಯರು, ಪರಿಪಾಲಕರು, ಅವರು ಇವರು, ಕೈಗೊಂದು ಕಾಲಿಗೊಂದು ಜನ, ಇಷ್ಟೆಲ್ಲ ಆದರೂ ಏಕಸ್ಯ ನ ಅಲಂ ತತ್, ಅವನಿಗದು ಸಾಕು ಅಂತ ಅನ್ಸುದಿಲ್ಲ. ಇನ್ಯಾವುದೋ ಒಂದು ಗೋಡೆ ಗಂಟು ಟಿವಿ ಸಿಕ್ಕಿಲ್ಲ ಅಂತ ಅದ್ದಾಡ್ತಿರ್ತಾನೆ. ಯಾವುದೋ ಒಂದು ಫೋನ್ ಇದ್ರೆ ಅದು ಐಫೋನ್ ಇಲ್ಲ ಅಂತ ಅನ್ಸುತ್ತೆ, ಐಫೋನ್ ಬಂದರೆ ಅದು ರಿಮೋಟ್ ಆಗೋದು ಬಂದಿಲ್ಲ ಅಂತ ಅನ್ಸುತ್ತೆ, ರಿಮೋಟ್ ಇದು ಬಂದರೆ ಅದೇನು ಮನಸ್ಸಲ್ಲೇ ಆಲೋಚನೆ ಮಾಡಿದ ತಕ್ಷಣ ಅದರಲ್ಲೇ ಪ್ರೋಗ್ರಾಮ್ ಓಪನ್ ಆಗುತ್ತಂತೆ, ಅದು ಬಂದಿಲ್ಲ. ಹೀಗೆ ಮುಗಿಯುವುದೇ ಇಲ್ಲ. ನ ಏಕಸ್ಯ ತತ್ಸರ್ವಂ, ಯಾರು ಈ ವಿಷಯದಲ್ಲಿ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ತೃಪ್ತಿ ಅನ್ನೋದು ಇಲ್ಲ. ಮನುಷ್ಯನಿಗೆ ಯಾವುದರಿಂದಲೂ ತೃಪ್ತಿ ಆಗುವುದು ಅಂತ ಸಾಧ್ಯ ಇಲ್ಲ. ಇದನ್ನು ಮೀರಿದವರು ಇದ್ದಾರೆ. ಈ ನಿಯಮ ಹೇಳಿದ ತಕ್ಷಣ ಮನುಷ್ಯರೆಲ್ಲರೂ ಹೀಗೆ ಅಂತ ಅಭಿಪ್ರಾಯ ಅಲ್ಲ. ಸನ್ಯಾಸಿಗಳು, ಅವಧೂತರು, ಎಷ್ಟೋ ಜನ ಇದನ್ನೆಲ್ಲ ಕೃಷ್ಣ ಹೇಳಲ್ವಾ? ಅಯ್ಯೋ, ಬೈರಾಗಿಗಳನ್ನೆಲ್ಲ ನನ್ನ ಬೆನ್ನ ಹಿಂದೆ ಕರ್ಕೊಂಡು ಬಂದದ್ದನ್ನು ನೀನು ಗೊತ್ತಿಲ್ಲ ಅನ್ಸತ್ ನಿನಗೆ, ಇಲ್ಲಾಂದ್ರೆ ನನ್ನ ಮದುವೆ ಆಗಿದೆ, ನೀನು ಶಿಶುಪಾಲನೋ ಜರಾಸಂದನೋ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಅಂತ ರುಕ್ಮಿಣಿಯನ್ನು ಕಾಡ್ತಾನೆ. ಆಗ ಅವಳು ಓ ಅಂತ ಹತ್ಕೊಂಡು, ನೀನು ನನ್ನ ಹೀಗೆ ಕಾಡಬೇಡ, ನೀನು ನನಗೆ ಗೊತ್ತು ನೀನೇನು ಹೇಳ್ತಾ ಇದ್ದೀನಿ ಅಂತ, ನನ್ನ ಅದಕ್ಕೋಸ್ಕರನೇ ಬೇಕು ಅಂತ ನನ್ನ ಮದುವೆ ಆಗಿದ್ದು. ಯಾರು ಇಡೀ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಬೆಲೆ ಬಾಳುವ ವಸ್ತುಗಳನ್ನು ಕಾಲಿಗೆ ಕಸ ಅಂತ ಮಾಡ್ಕೊಂಡು ಇನ್ನೇನು ಬೆನ್ನ ಹಿಂದೆ ಬಂದಿದ್ದಾರೆ ಅಂದ್ರೆ, ಕಾಲಿಗೆ ಕಸವಾದದ್ದನ್ನೇ ರಸ ಅಂತ ತಿಳ್ಕೊಂಡು ಓಡಾರೋ ಹಿಂದೆ ನಾನು ಹೋಗ್ತೇನಾ? ನಂಗೆ ಅಂಥವ್ರು ಬೇಕಾ? ನಂಗೆ ಅದನ್ನು ಬೇಕಿಲ್ಲ, ನಾನು ನಿನ್ನನ್ನು ಯೋಚನೆ ಮಾಡಿದ್ದು ಸರಿ ಇದೆ ಅಂತ ಅವಳು ಸಮರ್ಥಿಸ್ತಾಳೆ. ಅಂದ್ರೆ ಹಾಗೆ ಇತಿ ಪಶ್ಯನ್, ಒಬ್ಬ ಮನುಷ್ಯನಿಗೆ ಇಂಥದ್ದು ಎಷ್ಟು ಕೊಟ್ಟರು ಸಾಕು ಅಂತ ತೃಪ್ತಿ ಆಗುವುದೇ ಕಷ್ಟ ಅಂತ ಯಾರು ಕಾಣ್ತಾನೋ ಸ ನ ಮುಖ್ಯತಿ, ಅಂಥವನು ಮೋಹಕ್ಕೊಳಗಾಗುವುದಿಲ್ಲ. ಅಂಥವನು ಜೀವನದಲ್ಲಿ, ಅಂದ್ರೆ ತೃಪ್ತಿ ಅನ್ನೋದು ಸುಲಭದಲ್ಲಿ ಎಲ್ಲೂ ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ, ಅದು ಒಳಗೆ ಇರುವಂಥದ್ದು. ಆ ಒಳಗಿರುವಂಥದ್ದು ಎಷ್ಟರಲ್ಲಿ ತೃಪ್ತಿ ಆಗುತ್ತೆ ಅದು ಕೂಡ ಅವನಿಗೆ ಗೊತ್ತಾಗಬೇಕು. ಬೇರೆ ಯಾರೋ ನಿನಗೆ ಇಷ್ಟರಲ್ಲಿ ತೃಪ್ತಿ ಆಗಬೇಕು ಅಂತ ಹೇಳಲಿಕ್ಕಾಗಲ್ಲ. ಊಟ ಮಾಡುವಾಗ 3 ದೋಸೆಯಲ್ಲೂ ತೃಪ್ತಿ ಆಗ್ಬೋದು, 100 ದೋಸೆಯಲ್ಲೂ ತೃಪ್ತಿ ಆಗ್ಬೋದು. ಒಂದು ಚೂರು ವ್ಯತ್ಯಾಸ. ಆದರೆ ತೃಪ್ತಿ ಹಾಕುವವನ ಕತೆ ಏನು? ಇನ್ನು 97 ದೋಸೆ ಎಲ್ಲಿಂದ ತರಬೇಕು? ಅವನು ಪಕ್ಕ ತಿನ್ಬೇಕು, ಇವನು ತಿಂತಾನೆ ಅಂತ ಆಗಿಬಿಟ್ರೆ. ಅದರಿಂದಾಗಿ ಅದು ಅವನವನಿಗೆ ಗೊತ್ತಾಗಬೇಕು, ನನಗೆ ಇಷ್ಟರಲ್ಲಿ ಸಾಕು, ಇದಕ್ಕಿಂತ ಹೆಚ್ಚು ಮಾಡೋದ್ರಲ್ಲಿ ಏನು ಅರ್ಥ. ಮಧ್ಯಾಹ್ನ ಅನ್ಸುತ್ತೆ ಇವತ್ತೇನು ಬೇಡ, ಎಂಥದ್ದು ತಿನ್ಬಾರ್ದು, ಅಷ್ಟಾಗಿದೆ ಊಟ. 5 ಗಂಟೆ ಆಗುವಾಗ ಇನ್ನೊಂದು ಚೂರು ಏನಾದರೂ ತಿಂದಿದ್ರೆ ಚೆನ್ನಾಗಿತ್ತು. ಆಮೇಲೆ ರಾತ್ರಿ ಆಗುವಾಗ ಅದೇನು ಇವತ್ತು ಅಡಿಗೆ ಮನೆಯಲ್ಲಿ ಏನು ಸ್ಮೆಲ್ಲೇ ಬರ್ತಾ ಇಲ್ಲ ಅಂತ ಶುರುವಾಗುತ್ತೆ. ಅವರು ಸ್ಮೆಲ್ ಶುರು ಮಾಡ್ತಾರೆ ಹೊಗೆ ಹಾಕಿ. ಅಗತ್ಯ ಇಲ್ಲದನ್ನು ಬೆಳಿಗ್ಗೆ ಏನು ಬೇಡ ಅಂತ ಹೇಳಿದ್ರಿ ಅಂತ ನಾನೇನು ಮಾಡಿಲ್ಲ. ನೀವು ನೋಡಿದ್ರೆ ಈಗೆಲ್ಲ ಮತ್ತೆ ಮಾಡುತ್ತೆ, ಮೊದಲಿಂದ ಶುರು ಮಾಡ್ತೀನಿ. ನಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಆಗಿದೆ, ಬೇಕಾದ್ರೆ ನೀವೇ ಪಾತ್ರೆ ಎಲ್ಲ ಬಿಡಿಸ್ಕೊಂಡು ಮೊದಲಿಂದ ಶುರು ಮಾಡಿ ಓಂ ಸ್ವಸ್ತಿ ಅಂತ. ಹಾಗೆ ನದಿಷ್ಟಂ ಅಭ್ಯತಿಕ್ರಾಂತು ಶಕ್ಯಂ ಭೂತೇನ ಕೇನಚಿತ್ ದಿಷ್ಟಮೇವ ಧ್ರುವಂ ಮನ್ಯೆ ಪೌರುಷಂತು ನಿರರ್ಥಕಂ. ಮುಂದೆ ಹೋಗ್ಬಿಟ್ಟೆ ನಾನು. ರಾಜನ್ ಭೂಯೋ ಬ್ರವೀಮಿತ್ವಾಂ ಪುತ್ರೇಶು ಸಮಮಾಚರ ಸಮತಾ ಯದಿ ತೇ ರಾಜನ್ ಸ್ವೇಷು ಪಾಂಡುಸುತೇಷು ಚ. ಧೃತರಾಷ್ಟ್ರ, ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ನಿನ್ನ ಮಕ್ಕಳಲ್ಲಿ ಮತ್ತು ಪಾಂಡವರಲ್ಲಿ ಸಮತೆಯನ್ನ ಕಾಣು, ಇಬ್ಬರನ್ನು ಒಂದೇ ತರ ನೋಡು. ಒಂದು ವೇಳೆ ಹೀಗೆ ನೀನು ನೋಡಿದರೆ ಮಾತ್ರ ನಿನ್ನ ಮಕ್ಕಳು ಸುಖವಾಗಿರ್ತಾರೆ, ಪಾಂಡವರು ಕೂಡ ನಿನಗೆ ಶತ್ರುಗಳಾಗಿಲ್ಲದೆ ನಿನಗೆ ಆತ್ಮೀಯರಾಗಿ ಹತ್ತಿರ ಇದ್ದು ನಿನಗೊಂದು ಕವಚವಾಗಿ, ರಕ್ಷಾ ಕವಚವಾಗಿ ನಿಲ್ತಾರೆ, ನಿನ್ನ ಕುಟುಂಬ ಉಳಿಯತ್ತೆ ಅಂತ ಇಷ್ಟು ಹೇಳ್ತಾನೆ. ಇಲ್ಲಿಗೆ 39ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ವಿದುರ ಮತ್ತೆ ಅವನು
ಕೆಲವು ಪ್ರಶ್ನೆಗಳನ್ನು ಹಿಂದೆ ಕೇಳಿದ್ದನ್ನೇ ನಿರೂಪಣೆ ಮಾಡ್ತೇನೆ. ಯೋಭ್ಯರ್ಚಿತ ಸದ್ಭಿರ ಸಜ್ಜಮಾನ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ ಕ್ಷಿಪ್ರಂ ಯಶಸ್ತಂ ಸಮುಪೈತಿರ ಸಂತಃ ಸಂತಂ ಅಲಂ ಪ್ರಸನ್ನಾಹಿ ಸುಖಾಯ ಸಂತಃ. ಯೋ ಅಭ್ಯರ್ಚಿತ ಸದ್ಭಿಃ ಅಸಜ್ಜಮಾನಃ ಕರೋತಿ ಅರ್ಥಂ ಶಕ್ತಿ ಮಹಾಪಯಿತ್ವ, ಶಕ್ತಿಯನ್ನ ಮೀರದೆ ಅಂದರೆ ತುಂಬ ಹೆಚ್ಚು ಶ್ರಮ ಪಡುವುದು. ಅತಿಥಿಗಳಿಗೆ ಏನೂ ತೊಂದರೆ ಆಗದಂತೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಸತ್ಯ. ನನ್ನ ಹತ್ರ ನಿಜವಾಗಿ ಹಾಕ್ಲಿಕ್ಕಾಗೋದು ಒಂದು ಗಂಜಿ ಊಟ. ಇವನು ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅಂತ ಗೋಡಂಬಿ ಹುಳಿ ಮಾಡಿಸ್ಲಿಕ್ಕೆ ಹೋಗಿ ಸಾಲ ಮಾಡಿ ಆ ಅಂಗಡಿ ನೀನು ಇಲ್ಲೇ ಕೆಲಸಕ್ಕೆ 2 ತಿಂಗಳಿರು ಅಂತ ಹೇಳಿ ಇವನು ಕೆಲಸದ ಸಮಸ್ಯೆ ಪರಿಹಾರ ಆಗಿ ಅದು 2 ತಿಂಗಳಿಗೆ ಆಗಿ ಏನೇನೋ ಒದ್ದಾಟ ಪಡುವುದಕ್ಕಿಂತ ನಿನಗೆ ಎಷ್ಟಾಗತ್ತೆ ಅಷ್ಟರಲ್ಲಿ ಮಾಡು. ಹಾಸಿಗೆಯನ್ನು ಉದ್ದ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಕಾಲು ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ ಹಾಸಿಗೆಯಲ್ಲಿ ಚಾಚ್ಕೊ. ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ ಕ್ಷಿಪ್ರಂ ಯಶಸ್ತಂ. ಯಾರು ಈ ರೀತಿ ಸಜ್ಜನರು ಬಂದಾಗ ಸ್ವಲ್ಪವೂ ಹಿಂಜರಿಕೆ ಹಾಕದೆ ಅವರನ್ನ ತನಗೆ ಆಗುವ ಮಟ್ಟಿನಲ್ಲಿ ಸತ್ಕರಿಸಿ ಅವರು, ಯಾಕಂದ್ರೆ ಒಳ್ಳೆ ಮಾತಾಡೋದಕ್ಕೆ ಏನು ಕಮ್ಮಿ ಇಲ್ಲ. ಅಥವಾ ಕೊಡುವ ವಸ್ತುವನ್ನ ಚೆನ್ನಾಗಿ ಕೊಡುದ್ರಲ್ಲಿ ತಪ್ಪಿಲ್ಲ. 10 ಜನ ಕೂಟ ಹಾಕ್ಬೇಕು ಅಂತ ಎಲ್ರಿಗೂ ಒಂದೊಂದು ಸೌಟೆ ಅನ್ನ ಹಾಕಿ ಆಮೇಲೆ ಆಯ್ತು ಎದ್ದೇಳಿ ಅಂದ್ಬಿಟ್ರೆ 10 ಜನರು ಶಾಪ ಊಟ ಮಾಡ್ಬೇಕು. ಇಬ್ಬರನ್ನೇ ಕರೆಸ್ಕೊಳ್ಳಿ 10 ಜನರನ್ನು ಇಬ್ಬರಿಗೆ ಹಾಕಿ ತೃಪ್ತಿ ಆಗೋ. ಅವನು ಒಂದು ತೇಗ ಹಾಕಿದ್ರೆ 20 ಜನ ಅಲ್ಲ 100 ಜನ ಹಾಕಿದ ಊಟ ಹಾಕಿದ ಪುಣ್ಯ ಬರುತ್ತೆ. ಒಬ್ಬನಿಗಾದ್ರೂ ತೃಪ್ತಿಯಿಂದ ಹಾಕಿ. ನಾವು ಬಹಳ ಜನಕ್ಕೆ ಕರೆದು ಊಟ ಹಾಕಿದ್ದೇವೆ ಅನ್ನೋ ಭ್ರಮೆಗೊಳಗಾಗಿ ಯಾರಿಗೂ ಊಟಕ್ಕಿಲ್ದೆ ಹೋಗುವಾಗೆಲ್ಲ ಅವರೆಲ್ಲ ಹಿಡಿ ಶಾಪ ಹಾಕೇ ಹೋಗುದು. ಏನ್ ಕರೆದಿದ್ದಾನು, ಮನೆಯಲ್ಲೂ ಅಡಿಗೆ ಬೇರೆ ಮಾಡಿಲ್ಲ, ಇನ್ನೋಗಿ ಮತ್ತೆ ಹೋಗಿ ಎಲ್ಲ ಮಾಡ್ಬೇಕು ಮೊದ್ಲಿಂದ ಅಂತ ಹೆಣ್ಮಕ್ಳು ಬೈಗುಡನು ಸರಿ ಶಾಪ ಬೀಳುತ್ತೆ ಅವನಿಗೆ. ಅದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಎಷ್ಟು ಶಕ್ತಿ ಇದೆ ಅಷ್ಟಕ್ಕೆ ಆತಿಥ್ಯ ಮಾಡು. ನೀನನ್ನು ಯಾರು ಕೂಡ 100 ಜನರನ್ನ ಆರಾಧನೆ ಮಾಡಿದ್ರೇ ನೀನು ಶತಕ್ರತವಾಗುದು ಅಂತ ಯಾರು ಹೇಳಿಲ್ಲ ನಿನ್ನನ್ನು. ಆದ್ರೆ ನನಗೆ ಆ ಥರ ಯೋಚನೆ ಮಾಡಬೇಡ. ಯಾರು ಈ ರೀತಿ ತನ್ನ ಶಕ್ತಿಗನುಗುಣವಾಗಿ ಕಾರ್ಯವನ್ನು ನಡೆಸ್ತಾನೋ ಅವನು ಶೀಘ್ರದಲ್ಲಿ ಯಶಸ್ಸನ್ನು ಹೊಂದುತ್ತಾನೆ. ಅಷ್ಟೇ ಅಲ್ಲ, ಸಜ್ಜನರು ಇಂಥ ವಿಷಯದಲ್ಲಿ ಅವನ ಬಗ್ಗೆ ತುಂಬ ಸಂತುಷ್ಟರಾಗ್ತಾರೆ. ಒಬ್ಬ ಸಂತುಷ್ಟನಾದ್ರೂ ಸರಿ, ಸಜ್ಜನರು ಇಂಥವನ ವಿಷಯದಲ್ಲಿ ವಿಶೇಷವಾಗಿ ಆನಂದ ಅನುಭವಿಸ್ತಾರೆ. ಅದರಿಂದಾಗ ಅವನಿಗೆ ಹಿತ ಆಗುತ್ತೆ. ಮಹಾಂತಮಪ್ಯರ್ಥಮಧರ್ಮಯುಕ್ತಂ ಯಸ್ಸಂತ್ಯಜತ್ಯ ಅನಪಾಕೃಷ್ಟ ಏವ ಸುಖಂ ಸುದುಃಖಾನಿ ಅವಮುಚ್ಯಶೇತೆ ಜೀರ್ಣಾಂ ತ್ವಚಂ ಸರ್ಪ ಇವಾವಮುಚ್ಯ. ಅಧರ್ಮದಿಂದ ಕೂಡಿದ ಯಾವುದೋ ಒಂದು ದೊಡ್ಡ ಅವಕಾಶ ಅವನಿಗೆ ಸಿಕ್ಕಿದ್ರೂ ಕೂಡ ಮಹಾಂತಂ ಆದ್ರೆ ಅಧರ್ಮಯುಕ್ತಂ ಮಹಾಂತಮಪಿ ದೊಡ್ಡದಾಗಿದ್ರು ಕೂಡ ಅರ್ಥಂ ಯಹ ಸಂತ್ಯಜತಿ. ಅದರ ಬಗ್ಗೆ ತುಂಬಾ ನನಗೇನೋ ಸಿಕ್ಕಿಬಿಟ್ರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹಗಲು ಕನಸ್ಕೊಂಡು ಅದನ್ನು ತಗೊಂಡು ಆಮೇಲೆ ಅದಕ್ಕಿಂತ 10 ಪಟ್ಟು ದೊಡ್ಡ ಇಡೀ ಪ್ರಕರಣ ಆಗಿ ಆಮೇಲೆ ಅವರನ್ನ ಸಂಭಾಳಿಸುವುದರಲ್ಲಿ ಬೇಡ, ನನ್ನ ಸುದ್ದಿಗೆ ಯಾರು ಬರಬೇಡಿ, ನಾನು ಪಾಪರಾಗ್ಬಿಡ್ತೇನೆ ಅಂತ ಕೈ ಎತ್ತಿ ಒದ್ದಾಡುವುದರ ಬದಲು ಅದನ್ನ ಸಂತ್ಯಜತಿ. ಮತ್ತೆ ತ್ಯಾಗ ಮಾಡುವಾಗ ಸಂತ್ಯಾಗ, ಅದು ಯಾರಾದ್ರೂ ಏನಾದ್ರೂ ಅನ್ಕೋತಾರೆ ಅಂತ ಅಷ್ಟಕ್ಕೆ ಬಿಟ್ಬಿಟ್ಟ, ಅದು ಹೋಯ್ತು. ಆಮೇಲೆ ಕೊರಗ್ತಾ ಕೂತ, ಬಿಡಬಾರ್ದಿತ್ತು, ಬಿಟ್ಟು ತಪ್ಪು ಮಾಡಿದೆ ನಾನು. ಅದೊಂದನ್ನು ನಾನು ಇವತ್ತು ಎಷ್ಟೋ ಜನ ಹಾಗೆ ಹೇಳೋದುಂಟು, ನನಗೆ ಆ ಒಂದು ಅವಕಾಶವನ್ನು ನಾನು ತಪ್ಪು ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು, ಕೋಟಿಗಟ್ಟಲೆ ಬರ್ತಿತ್ತು, ಅದನ್ನು ನಾನು ಮಾಡದೆ ಇದ್ದದ್ರಿಂದ ಏನೋ ಒಳ್ಳೆಯವನಾಗ್ಲಿಕ್ಕೆ ಹೋಗಿ ಮಾಡಿಬಿಟ್ಟೆ, ಇವತ್ತು ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸ್ಲಿಕ್ಕೆ ಅದೇ ಕಾರಣ ಅಂತ ಮತ್ತೆ ಅದೇ ತಪ್ಪು ಮಾಡ್ತಿರ್ತಾನೆ. ಅಂದ್ರೆ ಮಾನಸಿಕವಾಗಿ ಮಾಡಬೇಕಿತ್ತು ಅಂತ ಯೋಚನೆ ಮಾಡುವುದೆಲ್ಲ ಮಾನಸಿಕವಾಗಿ ಒಂದು ಕರ್ಮವೇ ಅಲ್ವಾ ಅದು. ಆ ತಪ್ಪು ಮಾಡಬೇಕಿತ್ತು ಅನ್ನುವ ಕರ್ಮವು ಅವನ ಪಾಪಕ್ಕೆ ಕಾರಣ ಆಗುತ್ತೆ. ಹಾಗೆ ಇಡೀ ಜನ್ಮ ಪೂರ್ತಿ ಅದನ್ನೇ ಯೋಚನೆ ಮಾಡಿಕೊಂಡು ಲೆಕ್ಕ ಆಗ್ತಾ ಇರ್ತಾನೆ. ಅಲ್ಲಿ ಎಷ್ಟು ಪಾಪ ಮುಗೀತು, ಇನ್ನೆಷ್ಟು ಬಾಕಿ ಇದೆ ಅಂತ ಲೆಕ್ಕ ಇಲ್ಲೇ ಸರಿಯಾಗಿ ಹಾಕಿ ಬಿಟ್ಬಿಡ್ತು. ಸಂತ್ಯಾಗ ನನಗೆ ಅದರ ಅಗತ್ಯ ಇಲ್ಲ. ದೇವರು ಕೊಡ್ತಾನೆ ಅಂದ್ರೆ ನನಗೆ ದೇವರು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ನಿನ್ಗೇನು ಕೊಡಬೇಕು ಅಂತ ಅವನು ರೆಡಿ ಮಾಡಿಟ್ಟಿದ್ದಾನೆ. ನಿನ್ನ ಹೆಸರಿನಲ್ಲಿ ಒಂದು ಚೀಲ ರೆಡಿ ಇದೆ, ಅದು ಎಲ್ಲಿಟ್ಟಿದ್ದಾನೆ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ ನಮಗೆ. ನಮ್ಗೆ ಅಗತ್ಯ ಬಿದ್ದಾಗ ಅವನೇ ಹುಡುಕಿ ಕೊಡ್ತಾನೆ. ಅಲ್ಲಿ ತನಕ ಸ್ವಲ್ಪ ಸಮಾಧಾನದಿಂದ ಇರು. ಒಟ್ಟಿಗೆ ಒಂದೇ ಸರಿ ನಂಗೆ ಅದು ಈಗಲೇ ಬೇಕು ಅಂತ ಹಠ ಮಾಡ್ಲಿಕ್ಕೆ ಹೋಗ್ಬೇಡ. ಕೆಲವೊಂದು ಸರ್ತಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಅದು ಉಪಯೋಗಕ್ಕೆ ಬರೋದು ಇನ್ನೊಂದು 1 ವರ್ಷ ಆದ್ಮೇಲೆ, ಅಷ್ಟರಲ್ಲ ನಮ್ಮಲ್ಲಿ ಕೊಳ್ತೋಗುತ್ತೆ. ಅಂಗಡಿ ಅವನ ಹತ್ರ ಹೋಗಿ ಕೊಳ್ತೋಯ್ತು ಅಂದ್ರೆ ನಾನು ನಿಮ್ಗೆ ಅವತ್ತು ಕೊಟ್ಟಿದ್ದೆ, ಅವತ್ತು ಯೂಸ್ ಮಾಡ್ಬೇಕು, ನೀವು ಇವತ್ತು ಯಾಕೆ ಬಂದ್ರಿ ಈಗ ಬೆಸ್ಟ್ ಅಂತ ಕಳಿಸ್ತಾನೆ. ಅದೇ ನಾವು ನಮ್ಗೆ ಯಾವಾಗ ಬೇಕೋ ಆಗ ಅಂಗಡಿಯವನ ಹತ್ರ ತಗೊಂಡ್ರೆ ಅವನು ಇಟ್ಕೊಂಡು ಅದು ಕೊಳ್ತು ಹೋಗುವ ಪ್ರಸಂಗ ಬಂದ್ರೆ ಅದು ಅವನ ಸಮಸ್ಯೆ.
ಅವನು ಅದನ್ನು ಬೇರೆಯವರಿಗೆ ಮಾರಿ ನಮ್ಗಾಗುವಾಗ ಕೊಡ್ಲಿಕ್ಕಿದೆ, ನಮ್ಗೊಂದು ಬಾಕಿ ಇದೆ ಅಂತ ಇಟ್ಕೊಳ್ಳಿ, ದುಡ್ಡು ಕೊಟ್ಟಾಗಿದೆ, ಚೀಟಿ ಕೊಟ್ಟಾಗಿದೆ. ನಾನು ಮದುವೆ ಟೈಮಿಗೆ ಬಂದು ನಿಮ್ಮ ಹತ್ರ ತಗೋತೇನೆ, ಒಂದು ತಿಂಗಳು ಮುಂಚೆ ಹೋಗಿ ಆರ್ಡರ್ ಮಾಡಿರ್ತೇವೆ. ನಂಗೆ ಗೊತ್ತಿಲ್ಲ, ನೀವು ಆರ್ಡರ್ ಮಾಡಿದ ದಿವಸ ನಾನು ತೊಗೊಂಡು ಹೋಗ್ಬೇಕು ಅಂದ್ರೆ ಅವನಲ್ಲಿ ಅಡಿಗೆ ದಿವಸ ಏನು ಕೊಡಬೇಕು, ಮದುವೆ ದಿವಸ ಎಲ್ಲ ಕೊಳ್ತಿದ್ದನ್ನೆಲ್ಲ ಹುಳ ಬಂದಿದ್ದನ್ನೆಲ್ಲ ತೆಗೆಯುವುದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ಅವರಿಗೆ. ಅದರಿಂದ ಅದಕ್ಕೆ ಒಂದು ದಿವಸ 2 ದಿವಸ ಇರಬೇಕಾದ್ರೆ ಆ ಪದಾರ್ಥವನ್ನು ಅವನು ತಂದು ಕೊಟ್ಟ ಅಂದ್ರೆ ಅವಾಗ ಇವನು ಕೊಟ್ಟ ದುಡ್ಡಿಗೂ ಮೊದಲೇ ಅದನ್ನ ನಿರ್ಧಾರ ಮಾಡಿ ತಿಳಿಸಿದ್ದಕ್ಕೂ ಅವನಿಗೆ ಆವತ್ತು ಉಪಯೋಗಕ್ಕೆ ಬರುವುದಕ್ಕೂ ಸರಿ ಹೋಗುತ್ತೆ. ಸುಖಂ ಸುದುಃಖಾನಿ ಅವಮುಚ್ಯ ಶೇತೆ. ಸುದುಃಖಗಳನ್ನ, ದುಃಖದಲ್ಲಿ ಒಳ್ಳೆ ದುಃಖ ಅಂತಂದ್ರೆ ಹೆಚ್ಚು ದುಃಖ ಅಂತ ಅರ್ಥ. ಸು ಅಂದ್ರೆ ಒಳ್ಳೇದು ಅಂತ ಮಾತ್ರ ಅಲ್ಲ, ಹೆಚ್ಚು ಅಂತ. ಸುದುರ್ಲಭ ಅಂತ ಕೃಷ್ಣ ಪ್ರಯೋಗ ಮಾಡ್ತಾನೆ, ಸುದುಷ್ಕರ ಅಂತ ಅರ್ಜುನ ಪ್ರಯೋಗ ಮಾಡ್ತಾನೆ. ದುಷ್ಕರ ಅಂದ್ರೆ ಕಷ್ಟ ಅಂತ, ಸುದುಷ್ಕರ ಅಂದ್ರೆ ಕಷ್ಟಾತಿ ಕಷ್ಟ ಅಂತ. ಅದು ಅವರು ಭಯಂಕರ, ಅವ್ರು ಭಾರಿ ಭಯಂಕರ ಅಂದ್ರೆ ಭಾರಿ. ನಮ್ಗೆ ಈ ಶಬ್ದ ವಿಚಿತ್ರ ಬಿಡಿ, ಇಲ್ಲಿ ಯಾರು ಬಳಸಲ್ಲ. ಕರಾವಳಿಯಲ್ಲೆಲ್ಲ ಭಯಂಕರ ಅಂತಂದ್ರೆ ಭಾರಿ ಅದ್ಭುತ ಅಂತ ಅರ್ಥ. ಅದು ನಮ್ಗೆ ಭಯಂಕರ ಅಂತಂದ್ರೆ ಇಲ್ಲಿ ಭಯ ಹುಟ್ಟಿಸೋದು ಅಂತ. ಅವನು ಏನು ಹಾಡ್ತಾನ್ರಿ ಭಯಂಕರ ಅಂತಾರೆ. ಅವ್ನು ಏನು ಹಾಡ್ತಾನೆ ಭಯಂಕರ ಅಂತ ಇಲ್ಲಿವರೆಗೆ ಹೇಳಿದ್ರೆ ಕೆಟ್ಟದಾಗ ಆಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅವ್ರು ಹೇಳೋದು ಭಯಂಕರ ಅಂತ ಫಸ್ಟ್ ಕ್ಲಾಸ್ ಅನ್ನೋ ಅರ್ಥದಲ್ಲಿ ಭಯಂಕರ ಅಂತಾರೆ. ಅಂದ್ರೆ ಇಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ದುಷ್ಕರ ಅಂತ ಅನ್ನೋದು ಕಷ್ಟ ಅಂತ ಅರ್ಥ, ಸುದುಷ್ಕರ ಅಂದ್ರೆ ಅತ್ಯಂತ ಕಷ್ಟ ಅನ್ನೋದು ಅರ್ಥ. ಹಾಗೆ ಸುದುಃಖ ಅಂದ್ರೆ ಅತ್ಯಂತ ಹೆಚ್ಚಿನ ದುಃಖವನ್ನ ಕಳ್ಕೊಳ್ಳಿಕ್ಕೆ, ಯಾವುದೋ ಒಂದು ಸಣ್ಣ ಸುಖವನ್ನ ನೆಪವಾಗಿರಿಸಿಕೊಂಡು ಅತ್ಯಂತ ದೊಡ್ಡ ಕಷ್ಟವನ್ನ ಮೈ ಮೇಲೆ ಎಳ್ಕೊಳ್ಳುವುದನ್ನ ಜಾಣನಾದವನು ಯಾವತ್ತು ಮಾಡಲ್ಲ. ಹೇಗೆ ಇರ್ತಾನೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟರು. ಜೀರ್ಣಾಂತ ಸರ್ಪ ಇವಾವ ಮುಚ್ಚ್ಯ. ಸರ್ಪ ತನ್ನ ಮೈಯ ಮೇಲಿನ ತೊಗಲನ್ನ ಅದು ಇಂಥ ಒಂದು ಸಣ್ಣ ಎಡೆಗಳಿಗೆ ಹೋಗುತ್ತೆ, ಇಷ್ಟೇ ಜಾಗ ಇರುತ್ತೆ, ಅದರ ಮಧ್ಯದಲ್ಲಿ ದೇಹ ತೂರಿಸಿ ಹೋಗ್ಬಿಡುತ್ತೆ. ಹೋಗುವಾಗ ಅದರ ಮೈ ಮೇಲಿನ ಸ್ವಲ್ಪ ಬೆಳೆದಾಗಿರುವ ಚರ್ಮ ಅದು ಕಿತ್ತೋಗುತ್ತೆ, ಅಲ್ಲೇ ಉಳಿಯುತ್ತೆ ಚರ್ಮ. ನೀವು ನೋಡ್ತೀರಿ ಕೆಲವೊಂದು ಸರ್ತಿ ಈ ಯಾವುದು ಮರಕ್ಕೆ, ಗೋಡೆಗೆ ಸೈಡಲ್ಲೆಲ್ಲ ಎಲ್ಲೋ ಸಿಕ್ಕಾಕೊಂಡಿರುತ್ತೆ ಕಲ್ಲಿನ ಎಡೆಯಲ್ಲಿ. ಅದೇನು ಅಂದ್ರೆ ಅದು ಆ ಕಲ್ಲಿನ ಎಡೆಯಲ್ಲಿ ಅಷ್ಟು ಸಣ್ಣ ಜಾಗದಲ್ಲಿ ತನ್ನ ಇಡೀ ದೇಹವನ್ನು ತೋರಿಸಿ ಮೈಯ ಚರ್ಮವನ್ನ ಕಿತ್ಕೊಂಡು ಬಿಡುತ್ತೆ. ಹಾಗೆ ಸಜ್ಜನನಾದವನು ತನಗೆ ಬೇಡದೇ ಇರುವ ಕಾಮನೆಗಳನ್ನ, ದುಃಖ ತರಬಹುದಾದಂತಹ ಆಸೆಗಳನ್ನ ಹೊರೆ ಹೇಗೆ ಬಿಚ್ಚಿ, ಸರ್ಪ ಸುಖವಾಗಿರುತ್ತೆ, ಸರ್ಪಕ್ಕೇನು ಆಗಲ್ಲ. ಅದರ ಬಿಚ್ಚಿಕೊಳ್ಳುವಾಗ ಸ್ವಲ್ಪ ಕಷ್ಟಪಡಬೇಕು. ಆದ್ರೆ ಆ ಕಷ್ಟಪಡುವುದರಿಂದ ಮುಂದೆ ಲಾಭ ಇದೆ. ಈ ಇಲಿಗಳಿಗೆ ಅದರ ಈ ಕೋರೆ ಹಲ್ಲುಗಳು ನಿರಂತರ ಬೇಗ ಬೆಳೆಯುತ್ತೆ, ಜಾಸ್ತಿ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಅದು ಈ ಮಣ್ಣು ಸಿಕ್ಕಿದ ಪದಾರ್ಥಗಳನ್ನ ಕೊರ್ರ 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 ಅಂತ ಕೊರಿತಾ ಇರುತ್ತೆ. ಅದು ಕೊರಿಯದೆ ಹೋದ್ರೆ ಮೇಲಿನ ಹಲ್ಲು ಕೆಳಗೆ, ಕೆಳಗಿನ ಹಲ್ಲು ಮೇಲೆ ಅಂಟುಕೊಂಡು ಮುಂದೆ ಬಾಯಿ ತೆಗಿಲಿಕ್ಕಾಗಲ್ಲ. ದೇವ್ರು ನೋಡಿ ಹೇಗೆ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ, ಆದ್ರೂ ಕೆಲಸ ಅದು ಮಾಡಲೇಬೇಕು. ನಾಳೆಯಿಂದ ಇಲಿಗಳು ಯಾವುದೇ ರೀತಿಯ ಮರದ ಕೊರಡುಗಳನ್ನ ಅಥವಾ ಮಣ್ಣನ್ನ ಕೊರೆಯುವುದಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರೆ ಮುಂದೆ ಇಲಿಗಳು ಇಲ್ಲ ಅಂತ ಅರ್ಥ, ಬದುಕಲ್ಲ, ಸತ್ತೋಗ್ತವೆ ಅವು. ಅಂದ್ರೆ ಹಾವುಗಳಲ್ಲೂ ಹಾಗೆ, ಅದು ಹೊರಗೆ ವಿಷವನ್ನ ತೆಗೆಯದೇ ಇದ್ರೆ ಅದು ಒಳಗೇನೆ, ಹಸುಗಳಿಗೆ ನೀವು ಹಾಲು ಕರಿಯದೇ ಇದ್ರೆ ಅದರ ಕೆಚ್ಚಲು ಬಾತು ಹೋಗಿ ಅದು ರೋಗದಿಂದ ಸಾಯುತ್ತೆ. ಹಾಲು ಕರಿಬೇಕು, ಕರುಗಳಿಗಾದ್ರೂ ಬಿಡಬೇಕು, ಕರಿಬೇಕು. ಅದರ ಒಳಗೆ ಬಿಟ್ರೆ ಅಲ್ಲೇ ಹುಣ್ಣಾಗಿ ಇಡೀ ಅದರ ದೇಹವೇ ಕೊಳುತು ನಾಶ ಆಗ್ಬಿಡುತ್ತೆ. ಅದರಿಂದಾಗಿ ದೇವರು ಕೊಟ್ಟದ್ದನ್ನ ಸರಿಯಾಗಿ ಕಾಲಕ್ಕೆ ಉಪಯೋಗಿಸ್ಕೊಳ್ಬೇಕಾದದ್ದು ಅಷ್ಟೇ ಮುಖ್ಯ. ಆದ್ರೆ ಅದೇ ಎಲ್ಲ ವಿಷಯಕ್ಕೂ ಇದು ಸಮಾನ. ದೇವರು ಏನ್ ಕೊಟ್ಟಿದ್ದಾನೆ ಅದನ್ನು ಸುಖವಾಗಿ ಅನುಭವಿಸ್ಬೇಕು. ಅದನ್ನು ಮೀರಿ ಬದುಕುವವನು ಬೇರೆ, ಎಲ್ಲರಿಗೂ ಈ ನಿಯಮ ಅಪ್ಲೈ ಆಗುದಿಲ್ಲ. ಕಾಮವನ್ನು ಮೀರಿ ಬದುಕ್ತಾನೆ, ಊರ್ಧ್ವರೆ ತಸ್ಕನಾಗ್ತಾನೆ, ಅವನು ಬೇರೆ. ಆದ್ರೆ ಉಳಿದವರಿಗೆ ಅವನು ಆ ಕಡೆಯಿಂದ ಅದೂ ಅಲ್ಲ, ಈ ಕಡೆಯಿಂದ ಇದೂ ಇಲ್ಲ ಅಂದ್ರೆ ಅವನು ಮಧ್ಯದಲ್ಲಿ ಈ ತರ ಕೃಷ್ಯತಿ ಅಂತರಿತೋ ಜನ, ಆಚೆನೂ ಇಲ್ಲ ಈಚೆನೂ ಇಲ್ಲ, ಎಡಬೆಡಂಗೆ ಆದ ಅಂತ ಆಗುತ್ತೆ. ಅನೃತೇತು ಸಮುತ್ಕರ್ಷೋ ರಾಜಗಾಮಿನ ಕಾಮಿಚ ಪೈಶುನಂ ಗುರೋಶ್ಚ ಅಲೀಕ ನಿರ್ಬಂಧ ಸಮಾನಿ ಬ್ರಹ್ಮಹತ್ಯೆಯ. ಬ್ರಹ್ಮಹತ್ಯೆಗೆ ಸಮಾನವಾದ ಸಂಗತಿಗಳು ಯಾವುದು? ತನ್ನ ಉತ್ಕರ್ಷಕ್ಕೋಸ್ಕರ ಸುಳ್ಳು, ತಾನು ಬೆಳೀತೇನೆ ಅನ್ನುವ ದೃಷ್ಟಿಯಿಂದ ಬೆಳಿಲಿಕ್ಕೋಸ್ಕರ ಮಾಡಿಕೊಂಡಂತಹ ಮಹಾ ಸುಳ್ಳು, ರಾಜನಿಗೆ ಇಲ್ಲ ಸಲ್ಲದ ಕಾರಣದಿಂದ ಹೇಳಿದಂತಹ ಚಾಡಿ. ಪೈಶುನ ಅಂದ್ರೆ ನಮ್ಗದ ಘಟನೆ ನಿಜ ಇರ್ಬೋದು, ಆದ್ರೆ ಅದನ್ನ ನಾವು ಹೇಳಬೇಕಾದ ಅಗತ್ಯ ಇಲ್ಲ. ದೂತರು ಚಾರರು ಯಾರು ಬೇಕೋ ಅವ್ರು ಹೇಳ್ಕೊಳ್ತಾರೆ. ಅದು ಒಬ್ಬ ರಾಜನ ಹತ್ರ ಹೋಗಿ ಕಿವಿ ಚುಚ್ಚಿದ, ಅದರಿಂದ ಮಹಾನರ್ಥ ಉಂಟಾಯಿತು. ಇನ್ನು ಗುರುಗಳಿಗೆ ಅಲೀಕ ನಿರ್ಬಂಧ, ಕಾರಣ ಇಲ್ಲದೆ ಅವರನ್ನ ದಿಗ್ಬಂಧನ ಮಾಡಿದ ಹಾಗೆ ಅವರಿಗೆ ಅವರ ಸ್ವಾತಂತ್ರ್ಯವನ್ನ ಹರಣ ಮಾಡುವುದು. ಇದು
ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಕೆಲಸಗಳು. ಅಸೂಯೈಕಪದ ಮೃತ್ಯುರ್ ಅತಿವಾದ ಶ್ರಿಯೋವಧ ಅಶುಶ್ರೂಷಾ ತ್ವರಾ ಶ್ಲಾಘ ವಿದ್ಯಾಯ ಕ್ಷತ್ರವಸ್ತ್ರಯ. ಅಸೂಯ ಏಕಪದಂ. ಏಕಪದ ಅಂದ್ರೆ ಸರ್ವಾತ್ಮನ. ಏಕಪದಂ ಅಂತಂದ್ರೆ ಒಂದೇ ಸಾಕು ಅಂತ. ಒಬ್ಬ ಸಾಯ್ಬೇಕು, ಸರ್ವಾತ್ಮನ ಜೀವ ಕಳ್ಕೊಳ್ಬೇಕು ಅಂದ್ರೆ ಬೇರೆ ಏನು ಕಷ್ಟ ಇಲ್ಲ. ಏನಾಯ್ತು ಇಲ್ಲಿ ಅಂದ್ರೆ ಗುರುಗಳನ್ನ ಅದರಲ್ಲಿ ಕರ್ಣಾದಿಗಳು ದ್ರೋಣಾದಿಗಳ ವಿಷಯದಲ್ಲಿ ನಡೆದುಕೊಳ್ಳುವಂತೆ ಅಂತ ಕೊಟ್ಟಿದ್ದಾರೆ. ಯಾಕೆ ಅವಮಾನ ಮಾಡ್ತಾನಲ್ಲ ದ್ರೋಣಾಚಾರ್ಯನಿಗೆ. ಅಂದ್ರೆ ನಾನು ಅರ್ಧರಥ ಅಂತ ಅವ್ರು ಯಾರು ಸ್ವೀಕರಿಸಲಿಲ್ಲ ಅನ್ನೋದಕ್ಕೆ ಈ ಮುದುಕರೆಲ್ಲ ನೆಲಕ್ಕೆ ಬೀಳುವ ತನಕ ನಾನು ಯುದ್ಧ ಮಾಡಲ್ಲ, ಧನುಸ್ ಹಿಡಿಯಲ್ಲ ಅಂತ ಅವನು ನಿರ್ಲಕ್ಷ್ಯ ಮಾಡ್ತಾನೆ. ಒಂದು. ಎರಡನೇದು ಅದು ಅವಮಾನ ಮಾಡುವುದಲ್ವ, ದೋಷಾರೋಪಣೆ ಮಾಡಲು ನಿರ್ಬಂಧಿಸುವುದು. ಅದೇ ದೋಷಾರೋಪ. ಅದು ಒಂದು ವಯಸ್ಸಾದವರೆಲ್ಲ ಹಿಂದಿರಬೇಕು, ನಾಮಂತ ಯುವಕರು ಮುಂದಿರಬೇಕು ಅಂತ ಅವರನ್ನ ತುಂಬಾ ತಿರಸ್ಕಾರ ಮಾಡ್ತಾರೆ ಇಬ್ರು, ದುರ್ಯೋಧನ ಮತ್ತೆ ಕರ್ಣ. ಕರ್ಣನಿಗೆ ಅದು ಅವರು ಒಂಥರದಲ್ಲಿ ಗುರುಸ್ಥಾನೀಯರೇ. ಅವನು ವಿದ್ಯೆ ಕಲೀಲಿಲ್ಲ ಅಂದ್ರು ದ್ರೋಣಾಚಾರ್ಯರು ಗುರುಸ್ಥಾನೀಯರೇ. ಆದ್ರೆ ಆ ಮರ್ಯಾದೆ ಅವನು ಕೊಡ್ಲಿಲ್ಲ, ಅದರಿಂದಾಗಿ ಅವನಿಗೆ ದೋಷ ಆಯ್ತು. ಬ್ರಹ್ಮ ಅಂತೇನೆ ಅದು ಒಂಥರ. ಮತ್ತೆ ಅವರು ತಪಸ್ವಿಗಳು ಕೂಡ. ಸುಮ್ಮನೆ ಇವನಿಗೆ ಗುರು ಅಲ್ಲದೇ ಇದ್ರು ಅವನು ಇಡೀ ತನಗೆ ಯಾರೆಲ್ಲ ಹತ್ತಿರದಲ್ಲಿ ಕಾಣ್ತಾರೆ ಎಲ್ರಿಗೂ ಗುರು ಅವನು, ಇವನೊಬ್ನಿಗೆ ಬಿಟ್ಟು. ಆಗ ಇವನು ಅವ್ರ ಜೊತೆಗೆ ಸೇರ್ಕೊಂಡಿದ್ದಾನೆ, ಇವನಿಗೂ ಗುರು ಅಂತಾನೆ ಲೆಕ್ಕ. ಅವ್ರು ಹೇಳಿಕೊಟ್ರು ಹೇಳಿಕೊಡದೇ ಇದ್ರು ಕೂಡ. ಅಸೂಯೈಕ ಪದ ಮೃತ್ಯು. ಸಾವಿಗೆ ಒಂದೇ ಹೆಜ್ಜೆ ಸಾಕು. ಅಸೂಯೆ. ಅಸೂಯೆಗಿಂತ ದೊಡ್ಡದಾದ ಸಾವು ಮತ್ತೊಂದಿಲ್ಲ. ಉರ್ಕೊಂಡು ಸಾಯುದು ಅಂತ ಹೇಳಲ್ಲ ನಾವು, ಹೊಟ್ಟೆ ಉರ್ಕೊಂಡು ಸತ್ತ ಅಂತ ಅಷ್ಟೇ, ಅದೇ ಸಾವು. ಅತಿವಾದ ಶ್ರೇಯೋವಧ. ಅತಿವಾದ ಅಂದ್ರೆ ಅಗತ್ಯ ಇಲ್ಲದಕ್ಕಿಂತ ಹೆಚ್ಚು ಮಾತಾಡುವುದು, ಅಥವಾ ಒಂದು ವಿಷಯವನ್ನ ಅದು ಹೇಗೆ ಪ್ರತಿಪಾದನೆಗೊಂಡಿದೆಯೋ ಅದಕ್ಕೆ ಮೀರಿ ಅವರನ್ನ ವಾದದಲ್ಲಿ ಸೋಲಿಸುವ ಪ್ರಯತ್ನ ಮಾಡುವುದು. ಇದು ಶ್ರೀ. ಎರಡು ರೀತಿ. ಶ್ರೀ ಅಂದ್ರೆ ಕಾಂತಿ ಅಂತ ಅರ್ಥ. ಒಂದು ಮೌಖಿಕವಾದ ತೇಜಸ್ಸಿರುತ್ತೆ, ಆ ತೇಜಸ್ಸು ಅತಿಯಾದ ವಾದದಿಂದ ಹೋಗುತ್ತೆ. ಎರಡನೇದು ಶ್ರೀ ಅಂದ್ರೆ ಸಂಪತ್ತು. ಹೆಚ್ಚು ಮಾತಾಡೋದ್ರಿಂದ ಜನ ಎಲ್ಲ ಇವನು ಬರೀ ಬಂಡಲ್ ಬಿಡ್ತಾ ಇರ್ತಾನೆ, ಬಟ್ಲರ್. ಯಾವುದು ಕೆಲಸ ಮಾಡಲ್ಲ, ಬರೀ ಮಾತಾಡ್ತಾನೆ. ಇವನ ಹತ್ರ ಕೆಲಸ, ಮಾತು ಜಾಸ್ತಿ ಆಡಿದಷ್ಟು ಇವನ ಹತ್ರ ಕೆಲಸ ಆಗಲ್ಲ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅತಿಯಾದ ವಾದ ಅವನ ಶ್ರೀಯನ್ನು, ಅವನ ಸಂಪತ್ತು ಬರುವಿಕೆಯನ್ನು ತಡೆದು ನಿಲ್ಲಿಸುತ್ತೆ. ಇನ್ನು ಮೂರು ಅಂಶವನ್ನ ವಿದ್ಯೆಗೆ ಶತ್ರು ಅಂತ ಹೇಳ್ತಾರೆ. ಅಶುಶ್ರೂಷ, ಗುರುಗಳ ಸೇವೆ ಮಾಡದೇ ಇರುವುದು. ತ್ವರ, ಗಡಿಬಿಡಿ ಮಾಡುವುದು. ಶ್ಲಾಘ, ತನ್ನಂತ ಹೊಗಳಿಕೊಳ್ಳುವುದು. ಗಡಿಬಿಡಿ ಮಾಡುವುದು ಕೂಡ ವಿದ್ಯೆಗೆ ನಾನು ಈ ಶ್ಲೋಕ ಕಲಿತು ಈಗಲೇ ಪಾಸ್ ಆಗ್ಬಿಡ್ಬೇಕು ಅಂತ ಹೋಗುದಲ್ಲ. ಕಲಿಯುವುದು ನನ್ನ ಆಂತರಂಗಿಕ ಸುಖಕ್ಕಾಗಿ. ಪರೀಕ್ಷೆ ಬಂದ್ರೆ ಅದನ್ನು ಬರೀತೇನೆ ಅಷ್ಟೇ. ಪರೀಕ್ಷೆಗೋಸ್ಕರ ಮಾತ್ರ ಗಡಿಬಿಡಿ ಮಾಡಿ ಯಾರು ಓದ್ತಾರೆ, ಅದು ಪರೀಕ್ಷೆಯೊಟ್ಟಿಗೆ ಹೋಗಿರುತ್ತೆ. ಆಲಸ್ಯಂ ಮದ ಮೋಹೌಚ ಚಾಪಲಂ ಗೋಷ್ಠಿರೇವ ಚ ಸ್ತಬ್ಧತಾ ಚಾಭಿಮಾನಿತ್ವಂ ತಥಾ ತ್ಯಾಗಿತ್ವಮೇವ ಚ. ಇದರ ಜೊತೆಗೆ ವಿದ್ಯೆಗೆ ಶತ್ರುಗಳಾದ ಮತ್ತಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಆಲಸ್ಯಂ, ಔದಾಸೀನ್ಯ. ನಾಳೆ ಓದೋಣ, ನಾಳ್ದು ಓದೋಣ, ಆಮೇಲೆ ಓದೋಣ. ಇನ್ನು 1 ತಿಂಗಳಿದೆ, ಏನಪ್ಪ ಇಷ್ಟು ಬೇಗ ಗಡಿಬಿಡಿ ಮಾಡಿ ಪುಸ್ತಕಕ್ಕೆ ಎಷ್ಟು ಬೇಜಾರಾಗುತ್ತೆ ನಮ್ಮ ಕೈಲಿ ಇದ್ದಿದ್ದು. 15 ದಿವಸ ಇರುವಾಗ ನೋಡೋಣ. 15 ದಿವಸ, ಅಯ್ಯೋ 15 ದಿವಸದಲ್ಲಿ ಒಂದು ಅಶ್ವಮೇಧ ಯಾಗ ಮಾಡ್ಬೋದು. ಬೇಡ ಇನ್ನೊಂದು ವಾರ ಇದ್ದಾಗ ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಓದ್ಬೇಕು. ಆಯ್ತಾ ಕಣೋ, ಸರಿ ಎಲ್ಲರದ್ದು ಆಯ್ತು. ಇನ್ನೊಂದು ವಾರ ಇದು ಬಂತಾದ ವಾರ ಉಂಟಲ್ವಾ, ಎಷ್ಟಿದೆ ಅದು ಸಬ್ಜೆಕ್ಟ್? 6 ಪಾಠ ಇರುವುದು. ಅದನ್ನು ಬೆಳಿಗ್ಗೆ ಒಂದು ಪಾಠ, ಮಧ್ಯಾಹ್ನ ಒಂದು ಪಾಠ, 3 ದಿವಸದಲ್ಲಿ ಮುಗಿದೋಗುತ್ತೆ. 3 ದಿವಸ ಸಾಕು. ಇಲ್ಲ ಈ ಸರ್ತಿ ಸ್ವಲ್ಪ ಸೀರಿಯಸ್ ಆಗಿ ಆಯ್ತು. ಒಂದೇ ದಿವಸದಲ್ಲಿ ಬೆಳಿಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 2 ಗಂಟೆ, ರಾತ್ರಿ 2 ಗಂಟೆ ಎಲ್ಲ ಪಾಠ 1 ದಿವಸ ಓದ್ಲಿಕ್ಕೆ ಸಾಕು. ಎಲ್ಲ ನೋಡ್ಸಿದೆ ಮಗ, ಇದನ್ನೆಲ್ಲ ತೆಗೆದು ಹಾಕಿ ರಾಶಿ ಹಾಕಿ, ನೀನ್ 2ನೇ ಪಾಠ ಓದು, ನೀನ್ 3 ಓದು, ನೀನ್ 4 ಓದು, ಎಲ್ಲರೂ ಅವ್ರವ್ರು ಬಂದು 10 ನಿಮಿಷ ಹೇಳಿದ್ರೆ ಇಡೀ ಪಾಠದ ಸಾರ ಮುಗದೆ ಹೋಗುತ್ತೆ. ಅಷ್ಟೇ ಬರೆದು ಹೋಗು. ಅವತ್ತೇನೋ ಹರಟೆ ಹೊಡೆದು ಯಾರೋ ಒಬ್ಬನಿಗೆ ಲೂಸ್ ಮೋಷನ್, ಯಾರಿಗೊಬ್ಬ ಜ್ವರ, ಯಾರೋ ಒಬ್ಬನಿಗೆ ಇನ್ಯಾರು ಮನೆಯಲ್ಲಿ ಹತ್ರದಿಂದ ಬಂದೇನೋ ದೊಡ್ಡ ಕೇಸ್ ತಗೊಂಡ್ಬಂದ್ರು. ಎಲ್ಲರೂ ಒಡಬಡಾಗಿ ಪರೀಕ್ಷೆ ದಿವಸ ಆಲಸ್ಯ ಮಾಡಿ 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 ಆದ ಅವ್ಯವಸ್ಥೆ ಏನು ಅಂದ್ರೆ ತನ್ನ ವಿದ್ಯೆಯನ್ನ ತಾನೇ ಕಳ್ಕೊಂಡ ಹಾಗೆ. ಆಲಸ್ಯಂ. ಮದ, ನನ್ಗೆ ಬರದೇ ಇದ್ದಿದ್ದು ಯಾರಿಗೆ ಬರುತ್ತೆ? ನನ್ಗೆ ಗೊತ್ತಿಲ್ಲದೆ ಯಾರಿಗೆ ಗೊತ್ತಿರುತ್ತೆ? ನನ್ಗೆ ಗೊತ್ತಿದ್ರೇನೆ ಬೇರೆಯವರಿಗೆ. ಮೋಹ ಅದು ಕೂಡ ಒಂದು ಸಿನಿಮಾ. ಯಾವುದು ನನ್ನ ಅತ್ಯಂತ ಇಷ್ಟದ ನಾಯಕನ ಸಿನಿಮಾ ಬಂತು ಅಂದ್ರೆ ನಾನು ಪರೀಕ್ಷೆ ಬೇಕಾದ್ರೆ ಬಿಟ್ಟು ಹೋಗಿ ಕೂತ್ಕೋತೇನೆ ಅನ್ನುವ ಮೂರ್ಖರು ಇದ್ದಾರೆ. ಪರೀಕ್ಷೆ ಮುಂದಿನ ವರ್ಷ ಬರೀತೇನೆ,
ಈ ವರ್ಷ ನಾನು ಸಿನಿಮಾ ನೋಡ್ಬೇಕು. ಅದು ಇವತ್ತೇ ಎಲ್ಲ ಫ್ರೆಂಡ್ಸು ಬೇರೆಯವರೆಲ್ಲ ಒಟ್ಟಿಗೆ ಇವತ್ತೇ ಕರೆದಿದ್ದಾರೆ, ಎಲ್ಲ ಶೆಡ್ಡಿಂದೆಲ್ಲ ಕರೆದು ಬಿಟ್ಟಿದ್ದಾರೆ. ಅದರಿಂದಾಗಿ ಇವತ್ತು ಹೋಗಲೇಬೇಕು ಅಂತ ಹಠ ಮಾಡಿ ಹೋಗ್ಬಿಡ್ತಾರೆ. ಚಾಪಲಂ. ಚಾಪಲ ಅಂತಂದ್ರೆ ಏನೋ ಹುಚ್ಚು ಆಸೆಗಳು, ಅದು ಅವನ ಅಧ್ಯಯನಕ್ಕೆ ಸಂಬಂಧ ಪಡದೇ ಇರೋ ವಿಷಯ. ಅದ್ಭುತವಾದದ್ದು ಯಾವುದೋ ಒಂದು, ಅವನಿಗೆ ಇಲ್ಲಿ ತನಕ ನಾನು ನೋಡಿಲ್ಲ ಅಥವಾ ಅದರ ಬಗ್ಗೆ ಅವನಿಗೆ ಗೊತ್ತಿಲ್ಲ, ಒಂದು ಹುಚ್ಚು ಆಸೆ. ಆ ಚಾಪಲಕ್ಕೆ, ಅಥವಾ ಚಪಲ ಅಂದ್ರೆ ಇನ್ನೊಂದು ಅರ್ಥ ಚಂಚಲ, ಓದ್ಬೇಕು ಅಂತ ಅನ್ಕೊಳ್ಳೋದು, ಕೂತ ತಕ್ಷಣ ಇನ್ನೇನು ನೆನಪಾಗೋದು, ಅಲ್ಲಿಗೆ ಹೋಗ್ಬಿಡು, ಅರ್ಧ ಗಂಟೆ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಓದ್ಬೇಕು ಅಂತ ಕೂತ್ಕೋತಾನೆ, ಮತ್ತೆ ಟಿಂಗ್ ಅನ್ನತ್ತೆ, ಅಯ್ಯೋ ಇನ್ನು ಮುಖ್ಯ ಅಮ್ಮ ಮನೆಯಿಂದ ಫೋನ್ ಮಾಡಿದ್ದಾರೆ, ಎಲ್ಲ ವಿಷಯ ಹೇಳಬೇಕು ಅವಳಿಗೆ, ಏನಾಗಿದೆ ಇವತ್ತು ಓದಿದ್ದೇನೆ ಹೇಳ್ತಾ 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 ಹರಟೆ ಹೊಡೆದು ಅವ್ರು ಯಾರೋ ಬಂದ್ರು ಇವ್ರು ಯಾರು ಬಂದ್ರು, ಊರು ಬಂದಿದ್ರು ರಜೆಗೆಲ್ಲ ಹೋಗ್ಬೇಕು, ಹಾಗೆ ಮಾತಾಡ್ತಾ ಅಲ್ಲಿ ಮತ್ತೆ ಕಳೆದು. ಈ ಮೋಹ ಇದೆಯಲ್ಲ, ಅಂದ್ರೆ ಚಪಲ ಬುದ್ಧಿ, ಇದು ಕೂಡ ಅವನ ಸಮಯವನ್ನು ನಾಶ ಮಾಡಿ ವಿದ್ಯೆಗೆ ತೊಡಕು. ಗೋಷ್ಠಿ, ಗ್ರೂಪ್ ಸ್ಟಡಿ. ಆದ್ರೆ ಒಳ್ಳೆಯವರೇ ಗ್ರೂಪ್ ಅಲ್ಲಿ ಇದ್ರೆ ಅದು ಸ್ಟಡಿ ಆಗುತ್ತೆ. ಆದ್ರೆ ಗ್ರೂಪ್ ಅಲ್ಲಿ ಇರ್ಬೇಕಾದ್ರೂ ಒಬ್ರು ಓದಿದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲದವರಾದ್ರೆ ಅದು ಒಬ್ಬನೇ ಓದುವುದಕ್ಕಿಂತ ಹೆಚ್ಚು ಗಬ್ಬೆದ್ದೋಗುತ್ತೆ. ಅದಾಗಿ ಗೋಷ್ಠಿ ಅಂತ ಅನ್ನೋದು ಅದು ಸಂಗೋಷ್ಠಿ ಆದ್ರೆ ಚೆನ್ನಾಗಿರುತ್ತೆ. ಬರೀ ಗೋಷ್ಠಿ ಆದ್ರೆ, ಗೋಷ್ಠಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಕೊಟ್ಟಿಗೆ ಅಂತ. ಕೊಟ್ಟಿಗೆ ಹಸುಗಳು ಎಲ್ಲ ಇರ್ತಾವಲ್ಲ, ಕೊಟ್ಟಿಗೆಗಳಲ್ಲಿ ಹಸುಗಳಿದ್ದ ಹಾಗೆ ಸುಮ್ಮನೆ ಬಾ ಅಂತ ಇರುವುದು, ಏನೋ ಮಾತಾಡ್ತಾ ಇರೋದು, ಏನೋ ಅಂತ ಇರೋದು, ಒಬ್ರು ಓದಲ್ಲ, ಸೀರಿಯಸ್ನೆಸ್ ಇಲ್ಲ. ಇದು ವಿದ್ಯೆಗೆ ಹಾನಿಕಾರಕ. ಸ್ತಬ್ಧತಾ. ಸ್ತಬ್ಧ ಅಂದ್ರೆ ಎದೆ ಉಬ್ಬಿಸಿ ನನಗೆ ಅಂದ್ರೆ ಗಾಂಭೀರ್ಯ ಕಾಪಾಡಿಕೊಳ್ಳೋದು. ಪುಸ್ತಕ ಹಿಡಿದು ಓದಿ ಬಿಟ್ರೆ ಎಲ್ಲಿ ದಡ್ಡ ಅಂತ ಅನ್ಕೊಂಡ್ಬಿಡ್ತಾರೋ ಅಂತ ಪುಸ್ತಕ ಮುಚ್ಚಿ ಆಲೋಚನೆ ಮಾಡ್ತಾ ಇರೋ ತರ ಭಾರಿ ಆಲೋಚನೆ ಮಾಡು. ಏನ್ ತಲೆಯಲ್ಲೂ ಏನಿಲ್ಲ, ಪುಸ್ತಕದಲ್ಲಿ ಓದಿದ್ ಗೊತ್ತಾಗಲ್ಲ. ಸ್ತಬ್ಧತಾ. ಅಭಿಮಾನಿತ್ವ, ದುರಭಿಮಾನ. ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಭಾರಿ, ಕನ್ನಡ ಕನ್ನಡ ಕನ್ನಡ, ಇಂಗ್ಲಿಷು ಸೈನ್ಸು ಗೊಳಬು. ಯಾವುದರ ಬಗ್ಗೆ ಅಭಿಮಾನ ಇದ್ರು, ಅಭಿಮಾನ ತಪ್ಪು ಅಂತ ಹೇಳ್ತಿಲ್ಲ, ಆ ಅಭಿಮಾನದಿಂದ ಬೇರೆದರ ಬಗ್ಗೆ ನಿರ್ಲಕ್ಷ್ಯ ಭಾವ ಬರಬಾರ್ದು ಅಷ್ಟೇ. ಅತ್ಯಾಗಿತ್ವ, ಇದು ಲೋಭ. ಅತ್ಯಾಗಿತ್ವ ಅಂದ್ರೆ ಎಲ್ಲ ನನಗೇ ಬೇಕು, ನಾನೊಬ್ಬನೇ ಓದ್ಬೇಕು ಅಂತ ಎಲ್ಲ ನೋಟ್ಸ್ ತಂದಿಟ್ಕೊಂಡಿರ್ತಾನೆ, ಯಾರಿಗೂ ತೋರಿಸುವುದಿಲ್ಲ, ಕೊಡುವುದಿಲ್ಲ. ಓದ್ತೇನೆ ಅಂತ ಅನ್ಕೊಂಡಿರ್ತಾನೆ, ಕೊನೆಗೆ ಅವನು ಓದ್ಲಿಕ್ಕಾಗಲ್ಲ, ಕೊನೆಗೆ ಅದು ಡಸ್ಟ್ಬಿನ್ ಅಲ್ಲೇ ಇರುತ್ತೆ, ಕೊನೆಗೆ ಯಾರಿಗೂ ಉಪಯೋಗ ಇಲ್ಲದೆ ಹೋಗುತ್ತೆ. ಲೋಭ. ಏತೆ ವೈ ಸಪ್ತದೋಷಾಸ್ಯು ಯದಾ ವಿದ್ಯಾರ್ಥಿನಾಂ ಮತಾಹ. ಯಾರು ವಿದ್ಯಾರ್ಥಿಯಾದವನು ಈ ದೋಷಗಳಿಂದ ಬಳಲ್ತಾನೋ ಅವನು ವಿದ್ಯೆಯನ್ನೇ ನೈವೇದ್ಯವಾಗಿ ಹೊಟ್ಟೆಗೆ ಹಾಕೊಂಡು ಜೀರ್ಣಿಸ್ಕೊಂಡ್ಬಿಡ್ತಾನೆ ಅಷ್ಟೇ. ಸುಖಾರ್ಥಿನ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನ ಸುಖಂ ಸುಖಾರ್ಥಿ ವಾ ತ್ಯಜೇತ್ ವಿದ್ಯಾ ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ. ಬಹಳ ಪ್ರಸಿದ್ಧವಾದದ್ದು. ಇಲ್ಲಿದ್ದು ಅಂತ ಯಾರು ಹೇಳಲ್ಲ, ಸುಭಾಷಿತ 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 ಅಂತಾರೆ. ಯಾಕೆಂದ್ರೆ ವೇದವ್ಯಾಸರು ಕ್ರೆಡಿಟ್ ಕೊಟ್ಟು ಬಿಟ್ರೆ ನಮ್ಮತನ ಅನ್ನೋದೊಂದು ಹೋಗ್ಬಿಡುತ್ತಲ್ಲ, ಅದಕ್ಕೆ. ಇದು ಒಂದಲ್ಲ, ಇಂಥ 1000 ಗಟ್ಟಲೆ ಇದೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅನ್ನೋದು ಕೇವಲ ಒಂದು ಬಾಯಿ ಮಾತಿಗೆ ಹೊಗಳಿಕೆಗೆ ಹೇಳಿದ್ದಲ್ಲ, ಬಹಳ ಪ್ರಸಿದ್ಧವಾದದ್ದು. ಎಷ್ಟು ಸುಭಾಷಿತಗಳಿವೆ, ಅದರಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಸುಭಾಷಿತಗಳು ಒಂದಲ್ಲ ಒಂದು ರೀತಿಯಿಂದ ವ್ಯಾಸರು ಹೇಳಿದ್ದೆ. ಎಲ್ಲಾನು ಸುಭಾಷಿತ ತರ ಹೆಚ್ಚು ಮಾಡ್ತಾರೆ. ಕಳ್ಳು ಹೊಕ್ಕು ಮನೆ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಕಳ್ಳು ಹೊಕ್ಕು ಮನೆ ಅಂದ್ರೆ ಎಲ್ಲ ಚಲಾಪಿಲಿ ಮಾಡಿ ಹೋಗಿರ್ತಾನೆ, ಯಾರೋ ಬಂದು, ಅಂದ್ರೆ ಆ ಮನೆಯ ಬಗ್ಗೆ ಏನು ಗೊತ್ತಿಲ್ಲದವ ಮತ್ತು ಆ ಮನೆಯ ಬಗ್ಗೆ ಏನು ಕೇರ್ ಇಲ್ಲದವ. ಅವನಿಗೆ ಕದಿಯುವಾಗ ಅಯ್ಯೋ ಈ ಸೀರೆ ಎಲ್ಲ ಹಾಳಾಗಬಾರ್ದು, ಮಧ್ಯದಲ್ಲಿರೋ ರೇಷ್ಮೆ ಸೀರೆ ಮಾತ್ರ ತಗೊಂಡು ಹೋಗ್ತೇನೆ ಅಂತ ಹೋಗ್ತಾನ, ಎಲ್ಲ ಕೆಳಗಾಗ್ತಾನೆ, ಅದರಲ್ಲಿ ಯಾವ್ದಿದೆ ಅದನ್ನು ತಗೊಂಡು ಹೋಗ್ತಾನೆ. ಅದನ್ನು ಕಳ್ಳು ಹೊಕ್ಕು ಮನೆ ಅಂತ ಹೇಳುದು. ರಾಮಾಯಣದಲ್ಲಿ ಅಂಥದ್ದೊಂದು ಮಾತಿದೆ, ಅದರದ್ದು ಕಳ್ಳು ಹೊಕ್ಕು ಮನೆ ಅಂತಿಲ್ಲ. ಒಂದು ಶತ್ರುಗಳು ಒಂದು ರಾಷ್ಟ್ರದ ಒಳಗೆ ಹೋದ ಹಾಗೆ ನನಗೆ ಈ ಅಯೋಧ್ಯೆಗೆ ಬರುವಾಗ ಕಾಣ್ತಾ ಇದೆ ಅಂತ ಭರತ ಹೇಳ್ತಾನೆ. ಅಂದ್ರೆ ಉದಾಹರಣೆ ಬೇರೆ ಆಗಿದೆ ಅಷ್ಟೇ. ಶತ್ರು ರಾಷ್ಟ್ರದವರು ಅವರು ಇದನ್ನು ಹಾಳು ಮಾಡಬಾರ್ದು, ಯುದ್ಧ ಮಾಡುವಾಗ ಆನೆ ಒಂದು ಯಾವುದೋ ಒಂದು ದೇವಸ್ಥಾನದ ಗೋಡೆಯನ್ನು ಗುದ್ದುತ್ತಾ ಇರುತ್ತೆ, ಇವ್ರು ಹೊಡಿಯುವಾಗ ಅದು ಗುಡ್ಬೇಡ, ದೇವಸ್ಥಾನಕ್ಕೆ ನಮಗೂ ಸಂಬಂಧ ಇಲ್ಲ, ಏನ್ ಸಿಗುತ್ತೆ ಅಲ್ಲ ಗುದ್ಕೊಂಡು ಹೋಗುದಷ್ಟೇ. ಒಟ್ಟು ನಾವು ಅಲ್ಲಿ ಹೋಗಿ ಬಂದಿದ್ದೇವೆ ಅಂತ ಆಮೇಲೆ ಕುರುಹು ತೋರಿಸ್ಲಿಕ್ಕೆ, ನೋಡಿ ಇಡೀ ಧ್ವಂಸ ಆಗಿದೆ, ಧೂಳು ಎದ್ದಿದೆ ನೋಡಿ ಅಂತ ಹೇಳುವುದಷ್ಟೇ ಅವರ ಉದ್ದೇಶ ಇರುತ್ತೆ ರಾಜನಿಗೆ ರಿಪೋರ್ಟ್ ಮಾಡುವಾಗ. ಅದರಲ್ಲಿ ಇಂಥದ್ದನ್ನು ಉಳಿಸಿದ್ದೇವೆ, ಇಂಥದ್ದನ್ನು ಬೆಳೆಸಿದ್ದೇವೆ, ಇಂಥದ್ದನ್ನು ಹಾಳು ಮಾಡಿದ್ದೇವೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಶತ್ರು ರಾಷ್ಟ್ರದ್ದು ಏನಿದ್ರು ಸಿಕ್ಕಿದ್ರು ನಾಶನೆ ಮಾಡುದು ಅನ್ನೋ ತರ. ನನಗೆ ಅಯೋಧ್ಯೆ ಯಾಕೋ ಯಾವುದೋ ಶತ್ರುಗಳ ಕೈಗೆ ಸಿಕ್ಕು ಅವರು ಬಿಟ್ಟು ಹೋದ ಹಾಗೆ ಕಾಣಿದೆ, ಎಲ್ಲ ಅರೆಬರೆ ಕಾಣಿಸ್ತದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ಪೂಜೆ ಇಲ್ಲ, ಅಗ್ನಿಹೋತ್ರಗಳು ಯಾವ ಕಾರ್ಯಗಳು ನಡೀತಾ ಇಲ್ಲ, ಪ್ರಾಣಿ ಪಕ್ಷಿಗಳೆಲ್ಲ ದಿಕ್ಕಾಪಾಲಾಗಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ. ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಸುಖ ಕಾಣಿಸ್ತಾ ಇಲ್ಲ, ನನಗೇನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಅವನು ಅಂತಾನೆ.
ಅಲ್ಲಿ ಬಂದ ಮಾತಿದು. ಆಮೇಲೆ ಹಾಗಾದ್ರೆ ಏನು ಸುಖಾರ್ಥಿನಃ ಸುಖವನ್ನೇ ಬೇಕು ಅಂತ ಬಯಸುವವನಿಗೆ ವಿದ್ಯೆ ಬೇಡ ಅಂತ ಬಿಡಬೇಕು. ನಾಸ್ತಿ ವಿದ್ಯಾರ್ಥಿನ ಸುಖ, ವಿದ್ಯಾರ್ಥಿ ಆಗ್ಬೇಕು ಅಂತಿದ್ರೆ ಅವನು ಸುಖವನ್ನು ಬಯಸಬಾರ್ದು. ನನಗೆ ಸೊಫೆಸ್ಟಿಕೇಟೆಡ್ ಆದ ಚೇರ್ ಇರಬೇಕು, ಸೊಫೆಸ್ಟಿಕೇಟೆಡ್ ಆದ ಡೆಸ್ಕ್ ಇರಬೇಕು, ಸೊಫೆಸ್ಟಿಕೇಟೆಡ್ ಆದ ಲೈಟ್ ಇರಬೇಕು, ರೂಮಿಗೆ ಒಂದು AC ಇರಬೇಕು. ಈ ತರ ಶಾಲೆಗೆ ಮಕ್ಕಳನ್ನು ಕಳಿಸಿ ನಾವು ಓದಿಸ್ತೇವೆ ಅಂದ್ರೆ ಅವರು 5 ಸ್ಟಾರ್ ಹೋಟೆಲ್ ಬದಲು ಇಲ್ಲಿದ್ದಾರೆ ಅಂತ ಅಷ್ಟೇ ಅರ್ಥ. ವಿದ್ಯಾರ್ಥಿ ಆದವನಿಗೆ ಸಕಲ ಸೌಕರ್ಯಗಳು ಬೇಕು ಅಂತಲ್ಲ, ಅಗತ್ಯವಾಗಿ ವಿದ್ಯೆಗೆ ಏನ್ ಬೇಕು. ಈಗ ಹೊಟ್ಟೆ ತುಂಬ ಅನ್ನ ಬೇಕು, ಓದುವಾಗ ತಲೆ ಕೆಡಬಾರ್ದು, ಕೊಡೋಣ. ಬೆನ್ನು ನೆಟ್ಟಿಗಿಲ್ವಾ, ಕೋಲ್ ಕಟ್ಟಿ ಓದಿಸ್ಬೇಕಾ? ಕೂತವನು ಸರಿಯಾಗಿ ಓದುದವನು ಅಭ್ಯಾಸ ಮಾಡಬೇಕು. ಅಲ್ಲಿ ಮಿನಿಮಮ್ ಏನ್ ಬೇಕು, ಚಳಿ ಗಾಳಿ ತಡಿಲಿಕ್ಕೆ ಅಷ್ಟು ಬೇಕು. ಇದು ಬಿಟ್ಟು ದೊಡ್ಡ 5ರಲ್ಲಿ ಫ್ಯಾನ್ ಹಾಕಿ 10 ದಪ್ಪದ್ದು ಹೊದಿಕೆ ಹಾಕೊಂಡು ಮಲಗಿ ಸುಖ ಇದ್ರೆ ನೀವು ಓದುದು ಬೇಡ, ಮಲ್ಕೋ. ನಿನ್ಗೆ ಏನ್ ಅದು ಸೊಳ್ಳೆ ಬರುತ್ತೆ ಅಂತ ಫ್ಯಾನ್ ಹಾಕುದು, ಆದ್ರೆ ಫ್ಯಾನ್ ಹಾಕಿದ್ರಿಂದ ಸ್ವಲ್ಪ ನಿದ್ದೆ ಬರುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ. ಸುಖಾರ್ಥಿ ವಾ ತ್ಯಜೇದ್ ವಿದ್ಯಾ, ಸುಖವೇ ಬೇಕೋ ವಿದ್ಯೆ ಬಿಡು. ವಿದ್ಯಾರ್ಥಿ ವಾ ತ್ಯಜೇದ್ ಸುಖ, ವಿದ್ಯೆಯೇ ಬೇಕು ಸುಖ ಬಿಡು. ಎರಡೂ ದೋಣಿಯಲ್ಲಿ ಕಾಲಿಡ್ತೇನೆ ಅಂದ್ರೆ ಕೈ ಕಾಲು ಮುರಿದು ಸೀಳೋಗ್ಬಿಡುತ್ತಂತೆ. ಮತ್ತೆ ನೀರು ಪಾಲಾಗ್ತಾನೆ, ಅವನು ಕೊಚ್ಚ ಹೋಗ್ತಾನೆ. ಯಾಕಂದ್ರೆ ದೋಣಿ ನಿಲ್ಲಲ್ಲ, ಅದು ನೆಲದ ಮೇಲೆ ನಿಂತಿದ್ರೆ ಎರಡು ದೋಣಿಯಲ್ಲಿ ಕಾಲಿಟ್ರೆ ಏನಾಗಲ್ಲ. ನೀರಲ್ಲಿ ನಿಂತ್ರೆ ಹಾಗಿರಲ್ಲ, ನೀರಲ್ಲಿ ಅದು ಯಾವ ಕಡೆ ಚೂರು ಭಾರ ಆಗುತ್ತೋ ಆ ಕಡೆಗೆ ಅದು ತಳ್ತಾ ಹೋಗುತ್ತೆ. ಇವನು ನೀರು ಪಾಲು, ಒಂದು ಕಾಲು ಆ ಕಡೆ ದೋಣಿ ಪಾಲು, ಒಂದು ಕಾಲು ಈ ಕಡೆ ದೋಣಿ ಪಾಲು, ಇವನು ನೀರು ಪಾಲು ಅಷ್ಟೇ. ಮಧ್ಯದಲ್ಲಿ ನೀರು ಬಿದ್ದೋಗ್ತಾನೆ, ನೀರಾಗಿ ಬಿದ್ದೋಗ್ತಾನೆ. ನಾಗ್ನಿಸ್ತ್ರಪತಿ ಕಾಷ್ಠಾನಾಂ ನಾಪಕಾನಾಂ ಮಹೋದಧಿ ನಾಂತಕ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ, ಆಗ್ಲೇ ಬಂದ ಒಂಥರದ ಮಾತು. ಕಾಷ್ಠ ಅಂದ್ರೆ ಅಗ್ನಿಗೆ ಹಾಕುವಂತಹ ಇಂಧನಗಳಿಂದ ಕಟ್ಟಿಗೆಗಳಿಂದ ಅಗ್ನಿಯನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನದಿಗಳು ಸಮುದ್ರಕ್ಕೆ ಸೇರಿ ಸಮುದ್ರ ಒಂದು ದಿವಸ ಇನ್ನು ಬರಬೇಡ್ರಪ್ಪ ಸಾಕು, ನನ್ನ ವ್ಯವಸ್ಥೆಯಲ್ಲಿ ನಿಮ್ಮನ್ನೆಲ್ಲ ಹೊತ್ಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾಳೆಯಿಂದ ಕಾವೇರಿ ನದಿ ಬಂದ್, ನೀವು ವಾಪಸ್ ತಮಿಳ್ನಾಡಿಗೆ ಹೋಗಿ, ವಾಪಸ್ ಕರ್ನಾಟಕಕ್ಕೆ ಹೋಗಿ, ವಾಪಸ್ಸು ತಲಕಾವೇರಿಗೆ ಹೋಗಿ ಅಂತ ಯಾವತ್ತೂ ಸಮುದ್ರ ಯಾವ ಕಾರಣಕ್ಕೂ ಕೂಡ ನೀರಿನ ಬರುವಿಕೆಯನ್ನ ತಡೆದು ನಿಲ್ಲಿಸ್ಲಿಕ್ಕೋಸ್ಕರ ಯಾವ ಪ್ರಯತ್ನವನ್ನು ಮಾಡಲ್ಲ. ನಾಂತಕ ಸರ್ವಭೂತಾನ ಅಂತಕಃ, ಅಂತಕ ಎಷ್ಟು ಕೆಲಸ ಮಾಡಿದ್ರು ಮತ್ತು ಬರೋರು ಇದ್ದೇ ಇದ್ದಾರೆ. ಅಂತಕ ಅಂದ್ರೆ ಯಮ. ಏನಾಯ್ತು? ಮಹಾಪೂರಗಳಿಂದ ಕೂಡಿದ. ಮಹಾಪೂರ ಅಂದ್ರೆ ನದಿಗಳು ಎಷ್ಟು ಬಂದ್ರು ಸಮುದ್ರ ಸಾಕು ಇನ್ನು ಬರಬೇಡಿ ಅಂತ ಹೇಳಲ್ಲ, ನದಿಗಳು ಬರ್ತಾನೆ ಇರುತ್ತೆ. ನಾನೇನು ಹೇಳಲ್ಲ. ಎಷ್ಟೋ ಸರ್ತಿ ತಪ್ಪರ್ಥ ಆಗ್ಲಿಕ್ಕೂ ಕಾರಣ ಅದೇ ವಾಕ್ಯಗಳಂತದ್ದು. ನಪುಂಸಾಂ ವಾಮಲೋಚನ, ಆದ್ರೆ ದೈಹಿಕ ಸೌಖ್ಯವನ್ನು ಅನುಭವಿಸಿ ಮುಗಿಸ್ತೇನೆ ಅಂತ ಅದು ಕೂಡ ಯಾರಿಗೂ ಸಾಧ್ಯ ಇಲ್ಲ. ಆಶಾ ಧೃತಿಂ ಹಂತಿ, ಆಸೆಯು ಅವನ ದೃಢ ನಿರ್ಧಾರವನ್ನೇ ನಾಶ ಮಾಡುತ್ತೆ. ಸಮೃದ್ಧಿಂ ಅಂತಕಃ, ಒಂದು ಸರ್ತಿ ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಒಬ್ಬ ಯಾರೋ ನಾಯಕ ಇರ್ತಾನೆ, ಗೊಟಕ್ಕಾಗ್ಬಿಡ್ತಾನೆ. ಅಲ್ಲಿ ತನಕ ಅವನ ಆಶ್ರಯದಲ್ಲೇ ಎಲ್ಲ ಬೆಳವಣಿಗೆ ಅಂತ ಅನ್ಕೊಂಡವರಿಗೆ ಒಂದ್ಸರ್ತಿ ದಿಕ್ ತಪ್ಪುತ್ತೆ. ಆ ಅಭಿವೃದ್ಧಿಯನ್ನ ಆ ವ್ಯಕ್ತಿ ಸತ್ತು ಹೋದ್ರಿಂದ ಒಂದ್ಸರ್ತಿ, ಈ ಕ್ರಿಕೆಟ್ ಪೀಕಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ಆಟ ಆಡ್ತಾನೆ, ಒಂದ್ಸರ್ತಿ ಔಟ್ ಆದ್ರೆ ಮತ್ತೊಂದು ಒಂದು ಓವರ್ ಬೇಕಾಗುತ್ತೆ, ಅವ್ನು ಮತ್ತೆ ವಾಪಸ್ಸು ಮೊದಲಿನ ಸ್ಥಿತಿಗೆ ಬರ್ಲಿಕ್ಕೆ ಹೇಗೋ ಹಾಗೆ ಇದೊಂದು ಅರ್ಥ. ಅಂತಕಃ ಸಮೃದ್ಧಿಂ ಹಂತಿ. ಕ್ರೋಧ, ಕೋಪ ಅನ್ನೋದು ಒಂದು ಮುಖದ ಕಾಂತಿಯನ್ನ ಹಾಳು ಮಾಡುತ್ತೆ. ಮುಖದಲ್ಲಿ ಮೈ ಕಾಂತಿ ಅಂತ ಎಷ್ಟು ದಪ್ಪ ಹಚ್ಕೊಂಡ್ರು ಕೋಪ ಬಂತು ಅಂದ್ರೆ ಅದು ವೇಸ್ಟ್. ಇನ್ನೊಂದು ಕಾಂತಿ ಶ್ರೀ ಅಂತಂದ್ರೆ ಸಂಪತ್ತು ಕೂಡ. ಏನು ಸಿಕ್ಕಾಪಟ್ಟೆ ಸಿಡುಕ, ಅವನ ಹತ್ರ ಯಾವ ವ್ಯವಹಾರ ಇಟ್ಕೊಂಡ್ರು ನಾಳೆ ಯಾವ ಕೋಪ ಮಾಡ್ಕೊಳ್ತಾನೆ ಅಂತಾನೆ ಗೊತ್ತಾಗಲ್ಲ. ನಾವೇನು ಎಲ್ಲ ಅವನು ಬಹಳ ಕೋಆಪರೇಟ್ ಮಾಡ್ತಾನೆ ಅಂತ ಅನ್ಕೊಂಡು ನಾವು ಅವನ ಹತ್ರ ದುಡ್ಡು ಹಾಕಿ ನಾಳೆ ನೀವ್ ಯಾಕ್ರಿ ನಂದೇ ಕಂಪನಿ ಬೇಕಿದ್ದ ಬೇರೆ ಯಾವ್ದು ಕಂಪನಿ ಸಿಗ್ಲಿಲ್ವಾ ಅಂತ ಅಂದ್ಬಿಟ್ರೆ ಏನ್ ಮಾಡ್ಲಿ ಅಂತ ಅವನ ಹತ್ರ ವ್ಯವಹಾರ ಮಾಡೋದಕ್ಕಾಗ್ತದೆ. ಕೋಪ ಮಾಡ್ಕೊಳ್ಳೋನು ಅಂತಾದ್ರೆ ಹೊರಗಿನಿಂದ ಸಂಪತ್ತು ಹೋಗುತ್ತೆ, ದೇಹದಲ್ಲಿ ಅವನ ಕಾಂತಿ ಹೋಗುತ್ತೆ. ಖುಷಿ ಪಡ್ಲಿಕ್ಕೆ
ಮತ್ತು ದುಃಖ ಪಡಲಿಕ್ಕೆ ಅಂತ ಎರಡು ಅಂಶಗಳನ್ನು ವಿಭಾಗಿಸಿದರೆ ದುಃಖ ಪಡುವುದಕ್ಕೆ ನಮ್ಮ ದೇಹದಲ್ಲಿ ಮುಖದಲ್ಲಿ ಸುಮಾರು 40 ನರಮಂಡಲಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ನೀವು 5 ಗಂಟೆ ದುಡಿಯುವುದು ಮತ್ತು 5 ನಿಮಿಷ ಸಿಟ್ಟು ಮಾಡಿಕೊಳ್ಳುವುದು ಎರಡು ಒಂದೇ ಥರ ಶಕ್ತಿ ಕ್ರಾಸ್ ಆಗುವ ವಿಷಯದಲ್ಲಿ. ಅಂದರೆ ದೇಹದ ಶಕ್ತಿ ಕಳ್ಕೊಳ್ಳುವುದು. ಕೋಪ ಅನ್ನೋದು ಅಷ್ಟು ಹೆಚ್ಚು ನಮ್ಮ ದೇಹದ ಪುಣ್ಯವನ್ನು ಕಳೆಯುತ್ತೆ. ಅದು ಹೇಳಿಕೊಡೋದು. ಈಗ ಹೊರಗಿದ ಕೆಲಸದಲ್ಲಿ ಪುಣ್ಯ ಹೋಗಲ್ಲ, ದೈಹಿಕವಾಗಿ ಶ್ರಮ ಪಡ್ತಾರಲ್ಲ ಅವ್ರಿಗೆ ಪುಣ್ಯ ಹೋಗಲ್ಲ. ಯಾಕಂದ್ರೆ ಅವ್ರು ಪುಣ್ಯ ಪಾಪದ ಯೋಚನೆ ಮಾಡಲ್ಲ, ಹೊಟ್ಟೆ ಬಾಡಿ ಏನೋ ಕೆಲಸ ಮಾಡ್ತಾರ, ಅದ್ರ ಶ್ರಮ ಆಗುತ್ತೆ. ದೇಹ ನೀರು ಶೋಷಿಸಿ ಹೋಗುತ್ತೆ, ತಿಂದ ಅನ್ನದ ಶಕ್ತಿ ಜೀರ್ಣ ಆಗುತ್ತೆ, ಹಸಿವಾಗ್ಲಿಕ್ಕೆ ಶುರುವಾಗುತ್ತಿದೆ. ಈ ಕೋಪ ಅದನ್ನ 5 ನಿಮಿಷದಲ್ಲಿ ಮುಗಿಸ್ಬಿಡುತ್ತೆ, ಅಷ್ಟು ಶಕ್ತಿಯನ್ನು, ದೇಹದ ಸಾಮರ್ಥ್ಯವನ್ನು ಪೂರ್ತಿ. ಆಮೇಲೆ ಯಾರು ಮೈ ನಡುಗುವ ಸ್ಥಿತಿಯಲ್ಲಿ ಕೋಪ ಮಾಡ್ಕೊಳ್ತಾರೆ ಅವ್ರಿಗೆ ಆಮೇಲೆ ತಕ್ಷಣ ಏನಾದ್ರೂ ಫುಡ್ ಕೊಡ್ಲೇಬೇಕು, ಹಾಗಾಗ್ತಾರೆ ಅವರು. ಆಮೇಲೆ ಕದರಿಯತ, ಕೆಟ್ಟ ಸ್ವಭಾವ, ಕೆಟ್ಟ ಬುದ್ಧಿ ಅನ್ನೋದು ಯಶಃ, ಕೀರ್ತಿಯನ್ನು ಹಾಳು ಮಾಡುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಹೇಗೆ ಹೆಸರು ಬರುತ್ತೋ, ಕೆಟ್ಟ ಕೆಲಸ ಮಾಡಿ ಹೆಸರು ಕೂಡ ಹಾಗೆ ಹಾಳಾಗುತ್ತೆ. ಅಪಾಲನಂ ಹಂತಿ ಪಶುಂ, ಹಸು ನೋಡ್ಕೊಳ್ಳೋರು, ಕರು ಅದರ ಕುರಿ, ಕೋಳಿ ಅಥವಾ ಈ ಯಾವುದೇ ಸಾಕು ಪ್ರಾಣಿಗಳನ್ನು ನೋಡ್ಕೊಳ್ಳೋರು ಅದರ ಬಗ್ಗೆ ಕೇರ್ ತಗೋಬೇಕು. ಅವರು ಒಂದು ವಿಷಯದಲ್ಲಿ ಅದಕ್ಕೆ ಗಮನ ಕೊಡಲಿಲ್ಲ ಅಂದ್ರೆ ಅದು ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ, ಯಾರು ನೋಡ್ತಾರೆ, ಏನು ಬರುತ್ತೆ, ಹಾಲು, ಅದಕ್ಕೆ ಮೇವು ಸಿಗ್ತಾ ಇಲ್ವಾ, ಅದಕ್ಕೆ ಮಲ್ಕೊಳ್ಳಿಕ್ಕೆ ಸರಿಯಾಗಿ ಹಾಸಿಗೆ ರೆಡಿ ಮಾಡಿದಾರೋ ಇಲ್ವೋ. ಹಾಸಿಗೆ ಅಂದ್ರೆ ಹುಲ್ಲು ಹಾಕಿ ಅದನ್ನು ಕೆಳಗಡೆ ಎಲ್ಲ ಕೊಟ್ಟಿಗೆಯಲ್ಲಿ ಶುದ್ಧಿ ಮಾಡಬೇಕು. ಯಾಕಂದ್ರೆ ಅದು ಗೊಬ್ಬರ ಅದರ ಮೇಲೆ ಬಿದ್ದರೆ ಆಗ ಹುಲ್ಲಿನ ಜೊತೆಗೆ ಗೊಬ್ಬರ ಸೇರಿದ್ರೆ ಅದು ಚೆನ್ನಾಗಾಗುತ್ತೆ. ಹುಲ್ಲೊಂದ್ ಕಡೆ ಗೊಬ್ಬರ ಒಂದ್ ಕಡೆ ಆಗ್ಬಿಟ್ರೆ ಕೊಳೆಯುವುದಿಲ್ಲ. ಹುಲ್ಲು ಹಾಗೆ ಇರುತ್ತೆ, ಗೊಬ್ಬರ ಮಾತ್ರ ಇಷ್ಟು ಇದ್ದಿದ್ದು ಇಷ್ಟಾಗಿ ಕೊನೆಗೆ ಅದು ಏನು ಸಿಗಲ್ಲ. ಹುಲ್ಲಿನ ಜೊತೆ ಕೊಳ್ತರೆ ಹುಲ್ಲನ್ನು ಕೂಡ ಅದು ಅಷ್ಟು ಗೊಬ್ಬರ ಮಾಡಿಬಿಡುತ್ತೆ. ಅದನ್ನು ಅದು ಹಾಸಿದಾಗೂ ಆಗುತ್ತೆ, ಗೊಬ್ಬರ ಮಿಕ್ಸ್ ಆದಾಗೂ ಆಗುತ್ತೆ. ಇಷ್ಟು ತುಂಬಾ ಕಾರಣಗಳಿವೆ ಅದರ ಹಿಂದೆ. ಅದು ಪಾಲನ, ಅದನ್ನು ಪೋಷಣೆ ಮಾಡುವುದು, ಹಯನ್ನು ಪೋಷಣೆ ಮಾಡುವುದು ತುಂಬಾ ಒಳ್ಳೆ ಕೆಲಸ. ಅದರ ಜೊತೆಗೆ ಗಮನ ಇಟ್ಟು ಮಾಡಬೇಕಾದ ಕೆಲಸ. ಅದು ಮಾಡದೇ ಇದ್ರೆ ಪಶುವಿನ ಹಂತಿ, ಅದು ಅವುಗಳ ಸಂಖ್ಯೆಯನ್ನ ರೋಗ ಬರುತ್ತೆ, ಕಾಡು ಪ್ರಾಣಿಗಳು ಎಳ್ಕೊಂಡು ಹೋಗ್ತವೆ, ಕಳ್ಳರೆ ಅದನ್ನ ಅಪಹಾರ ಮಾಡ್ತಾರೆ. ಯಾವಾಗ ಇವನು ಲೆಕ್ಕ ಇಡುವುದಿಲ್ಲ ಅಂತ ಗೊತ್ತಾಗುತ್ತೋ ಒಂದೆರಡು ಸರ್ತಿ ಇವನ ಜೊತೆಗೆ ಓಡಾಡ್ತಾರೆ, ಎಷ್ಟಿದೆ ಏನಿದೆ ಅವ್ನು ನೋಡ್ತಾರೆ. 2 ದಿವಸದಲ್ಲಿ ಅವನು ಯಾವತ್ತೂ ಕೂಡ ಅದರ ಬಗ್ಗೆ ಏನು ಲೆಕ್ಕಾಚಾರ, ಅದು ಎಷ್ಟಿದೆ, ಇಷ್ಟು ಕರುವಾಗಿತ್ತು, ಮೊದಲು ಇಷ್ಟಿತ್ತು ಎಂಥದ್ದು ಹೇಳಲ್ಲ. ಇವನಿಗೆ ಏನು ಲೆಕ್ಕ ಇಲ್ಲ, ಸುಮ್ಮನೆ ಕಾಯ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅವನ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಏಕಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ, ಯಾರು ಜ್ಞಾನಿಯಾದ ವ್ಯಕ್ತಿ ಲೋಕದ ಎಲ್ಲ ಸಂಗತಿಗಳನ್ನು ಚೆನ್ನಾಗಿ ಬಲ್ಲವನನ್ನ ಒಂದು ವೇಳೆ ನಾವು ಕೆಣಕಿ ಅವನ ಕೋಪಕ್ಕೆ ಒಳಗಾದ್ರೆ ಅವನು ಒಂದು ರಾಷ್ಟ್ರವನ್ನೇ ಹಂತಿ. ಇಡೀ ರಾಷ್ಟ್ರ ಒಬ್ಬ ವ್ಯಕ್ತಿಯಿಂದ ಧೂಳಿಪಟ ಆದದ್ದನ್ನ ನಾವು ಚಾಣಕ್ಯನನ್ನು ನೋಡಿ ತಿಳ್ಕೊಳ್ತೇವೆ. ಒಬ್ಬರೇ ಆ ಚಂದ್ರಗುಪ್ತನನ್ನ ವ್ಯವಸ್ಥಿತವಾಗಿ ಜೋಡಿಸಿ ನವನಂದರು ಅಂತ ಇದ್ದ ಅಷ್ಟೂ ಜನ ರಾಜರ ವಂಶವನ್ನೇ ನಿರ್ನಾಮ ಮಾಡಿ ಇವನನ್ನ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಇನ್ನು ಮನೆಯಲ್ಲಿ ಇರಬೇಕಾದ ಪದಾರ್ಥಗಳು ಅಂತ ಒಂದಿಷ್ಟು ನಿರೂಪಣೆ ಮಾಡ್ತಾರೆ. ಅಜಾನ್, ಆ ಕುರಿಗಳು, ಆಡುಗಳು ಇರಬೇಕು. ಅಂದ್ರೆ ಹಿಂದೆ ಅಲ್ಲ, ಅವರ ಬಟ್ಟೆಯನ್ನು ಅವರೇ ನೇಯ್ಕೊಳ್ತಿದ್ರು. ಹತ್ತಿ, ಹುಲ್ಲು ಇತ್ಯಾದಿಗಳೆಲ್ಲ ಬಟ್ಟೆಗೆ ಉಪಯೋಗಿಸ್ತಾ ಇದ್ದಂತ ಪದಾರ್ಥ. ಗೋಟ್, ಶೀಪ್ ಇಟ್ಕೊಳ್ಳೋದಂದ್ರೆ ಸಾಕೋದು, ಅದು ಮನೇಲಿ. ಅಂದ್ರೆ ಅದೇನೆ ಮನೆ ಒಳಗೆ ಇಟ್ಕೊಂಡು ಪೂತಾರ ಮಾಡಿ ಅಂತಲ್ಲ, ತೋಟದಲ್ಲಿ ಇರುತ್ತೆ, ಅದ್ರ ಪಾಡಿಗೆ ಅದು ಇರುತ್ತೆ. ತೋಟದಲ್ಲಿ ಒಳಗೆ ಕಟ್ಟಿ ಹಾಕಿರ್ತಾರೆ, ಬೇಕಾದ ಹೋಗುತ್ತೆ, ಬೇಕಾದ ಬರುತ್ತೆ. ಅವ್ರು ಮಾಡಲ್ಲ. ಅವ್ರಿಗೆ ಯಾರು ಅವರಿಗೆ ಪಾಲಕರು, ಸಹಾಯಕರು ಅಂತ ಇರ್ತಾರೋ ಅವ್ರು ಅದನ್ನ ನೋಡ್ಕೋತಿರ್ತಾರೆ. ಇವನು ಅದರ ಜವಾಬ್ದಾರಿ, ಇವನು ಒಡೆಯನಾಗಿರ್ತಾನೆ. ಅಜಾನ್. ಆಮೇಲೆ ಕಾಂಸ್ಯಂ. ಕಾಂಸ್ಯ ಅಂದ್ರೆ ಕಂಚು, ಕಂಚು ಕನ್ನಡಿ, ಕಂಚು ಪದಾರ್ಥ, ಪಾತ್ರೆಗಳು, ಇದೆಲ್ಲ ಮನೆಯಲ್ಲಿ ಆಹಾರಕ್ಕೆಲ್ಲ ಕಂಚಿನ ಪದಾರ್ಥವೇ ಯೂಸ್ ಮಾಡಬೇಕು. ಬೇರೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಬೇರೆ, ಇಲ್ಲದೆ ಇದ್ದಾಗ ಮಡಿಕೆ ಇತ್ಯಾದಿಗಳನ್ನು ಯೂಸ್ ಮಾಡುವುದಿದೆ. ಆದರೆ ಹೆಚ್ಚು ಕಮ್ಮಿ ಮನೆಯ ಎಲ್ಲಾ ಪದಾರ್ಥಗಳನ್ನು ಕಂಚಿನ ಪದಾರ್ಥದ ಮೂಲಕವೇ ಹಿಂದೆ ಎಲ್ಲ ಮನೆಯಲ್ಲಿ ಅದು ದೊಡ್ಡ ಎಸೆಟ್. ಅದು ಈಗ ಏನಾಯ್ತು, ಮಧ್ಯದಲ್ಲಿ ಸ್ಟೀಲ್ ಬಂದ್ಮೇಲೆ, ಈ ಪ್ಲಾಸ್ಟಿಕ್ ಬಂದ್ಮೇಲೆ ಎಲ್ಲ ಮಾರಿಬಿಟ್ರು, ದುಡ್ಡು ಸಿಗುತ್ತೆ ಅಂತ. ಮತ್ತೆ ಈಗ ಯಥಾ ಪ್ರಕಾರ ಸಾವಿರ ರೂಪಾಯಿ ಕೊಟ್ಟು ಮನೇಲಿ ಶೋ ಪೀಸ್ ತಂದಿಡ್ತಾರೆ. ಅಥವಾ ಯಾರಾದ್ರೂ ವಿಶೇಷ ವ್ಯಕ್ತಿ ಬಂದಾಗ ಅವ್ರ ಎದುರುಗಡೆ ತೋರಿಸ್ಲಿಕ್ಕೆ ನಮ್ಮ ಮನೆಯಲ್ಲೆಲ್ಲ ಕಂಚೆ ಯೂಸ್ ಮಾಡುದು ಅಂತ ತೋರಿಸಿ ಅವತ್ತೊಂದು ದಿವಸ ಬೇಯಿಸಿ, ಅದು ಅವರಿಗಲ್ಲ, ಇವರಿಗೆ ಬಂದವರಿಗೆ ಮಾತ್ರ ಹಾಕಿ ಅವತ್ತು ತೋರಿಸೋದು. ನಮ್ಮ ಮನೇನು ಎಲ್ಲ ಹಳೇದನ್ನ
ಫಾಲೋ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಮನೆಯಲ್ಲಿ ಅದು ಯಾವಾಗ್ಲೂ ಇರಬೇಕಾದ ಪದಾರ್ಥ. ರಜತಂ, ಬೆಳ್ಳಿನೂ ಇರಬೇಕು. ಮಧ್ವಾಕರ್ಷ, ಮಧು ಅಂದ್ರೆ ಜೇನು, ಆಕರ್ಷ ಅನ್ನೋದಕ್ಕೆ ತುಪ್ಪ, ಅಲ್ಲೇನ್ ಬರ್ದಿದ್ದಾರೆ? ಜೇನುತುಪ್ಪ. ಆಕರ್ಷ, ಮಧ್ವಾಕರ್ಷ. ಜೇನುತುಪ್ಪ ಧನುಸ್ಸು ವಿಷವನ್ನು ಆಕರ್ಷಿಸುವ ಅಥವಾ ವಿಷವನ್ನು ತೆಗೆದು ಹಾಕುವ ಔಷಧ. ಅದು ಒಂದರ್ಥ. ಔಷಧ ಅಂದ್ರೆ ವಿಷವನ್ನ ತೆಗೆದು ಹಾಕುವ ಯಾವುದೋ ಒಂದು ಪದಾರ್ಥ, ಔಷಧ. ಇನ್ನೊಂದು ಆಕರ್ಷ ಅಂತಂದ್ರೆ ಗಂಧ ತೆಗೆಯುವಂತ ಕಲ್ಲು, ಹಾ, ಅದು ಬೇಕು ಅಂತ ಮನೆಯಲ್ಲಿ ಇರಬೇಕು ಯಾವಾಗಲೂ ಕೂಡ. ಶಕುನಿ, ಹಕ್ಕಿ ಅಂದ್ರೆ ಈ ಶಕುನ ಹೇಳುವ ಹಕ್ಕಿ. ಬಂದ್ರೆ ಕೂಗುದು, ಯಾರಾದ್ರೂ ಬಂದ್ರು ಅಂತ ಎಚ್ಚರಿಸುವುದು, ಅಥವಾ ಏನಾದ್ರ ಪ್ಯಾರೆಟ್ ತರ. ಶಕುನದ ಹಕ್ಕಿ ಅಂದ್ರೆ ಬೇರೆನೆ ಒಂದು ಹಕ್ಕಿ ಇದೆ. ಶಕುನಿ ಅಂದ್ರೆ ಇವರು ಬರೀ ಹಕ್ಕಿ ಅಂತ ಇಟ್ಕೊಂಡ್ರೆ ಪ್ಯಾರೆಟ್. ಶಕುನದನೇ ಹಕ್ಕಿ ಅಂತ ಇಟ್ಕೊಂಡು, ಶಕುನಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಬರೀ ಹಕ್ಕಿ ಅಂತನೂ ಅರ್ಥದಲ್ಲಿ ಬಳಸ್ತಾರೆ, ಶಕುನದ ಹಕ್ಕಿ ಅಂತಾನೂ ಬಳಸ್ತಾರೆ. ಬರೀ ಹಕ್ಕಿ ಅನ್ನೋ ಅರ್ಥದಲ್ಲಿದ್ರೆ ಪ್ಯಾರೆಟ್ ಇತ್ಯಾದಿಗಳು. ಶಕುನದ ಹಕ್ಕಿ ಅಂತಂದ್ರೆ ಅದು ಕೆಲವು ಸೂಚನೆಗಳನ್ನು ಕೊಡುತ್ತೆ. ಪ್ರಾಕೃತಿಕವಾಗಿ ಏನಾದ್ರೂ ಬದಲಾವಣೆ, ಮಳೆ ಬರುತ್ತೆ ಅಂತ, ಅಪಾಯ ಆಗುತ್ತೆ ಅಂತ, ಯಾರೋ ನೆಂಟರು ಬರ್ತಾರೆ ಅಂತ, ಅಥವಾ ಏನೋ ಅನಾಹುತ ಆಗ್ಲಿಕ್ಕಿದೆ ಅಂತ, ಹೀಗೇನೋ ಒಂದು ಸೂಚನೆ ಕೊಡುತ್ತೆ ಅಂತ. ಅದು ಶಕುನಿ. ಅದನ್ನ ಕಟ್ಟಿ ಹಾಕುದಿಲ್ಲ ಮನೆಯಲ್ಲಿ, ಅದಕ್ಕೆ ಜಾಗ ಕೊಟ್ಟಿರ್ತಾರೆ. ನಮ್ಮ ಮನೆಯಲ್ಲಿ ಇತ್ತು ಗೂಡಲ್ಲಿ, ಅವುಗಳೇ ಬಂದು ಯಾವಾಗ ಬೇಕಾದ್ರೂ ಹೋಗ್ತಿತ್ತು, ಯಾವಾಗ ಬೇಕಾದ್ರೂ ಬರ್ತಿತ್ತು. ಗುಬ್ಬಚ್ಚಿಗಳು ಇರ್ತಿದ್ವು. ಈಗ ಪಾರಿವಾಳಗಳು ಇರ್ತಾವಷ್ಟೇ. ಅದು ಒಳ್ಳೇದಲ್ಲ ಮನೆಗೆ. ಅದರ ಧೂಳು ಚೂರು ಬಂದ್ರೆ ಅವನ ಅನಾರೋಗ್ಯಕ್ಕೆ ಬೇಕಾದಷ್ಟು ಪ್ರಸಾದ ಕೊಟ್ಟು ಹೋಗುತ್ತೆ. ಶ್ರೋತ್ರಿಯ, ಒಂದು ಮನೆ ಅಂತಾದಾಗ ಯಾರಾದ್ರೂ ಒಬ್ಬರನ್ನ, ಒಳ್ಳೆಯ ಶಾಸ್ತ್ರಜ್ಞಾನ ಉಳ್ಳವರನ್ನ, ಅಂದ್ರೆ ಇದು ಮನೆತನ ದೊಡ್ಡದಾಗಿದ್ದಾಗ, ಇಲ್ಲಾಂದ್ರೆ ನಾವೇ ಗುರುಗಳು ಅಂತ ಅವ್ರ ಹತ್ರ ಹೋಗಿ ಬರುವುದಾಗುತ್ತೆ. ಇಲ್ಲಾಂದ್ರೆ ಮನೆಯಲ್ಲೇ ಅಂತವರನ್ನೊಬ್ಬರನ್ನ ನೋಡ್ಕೊಳ್ಳುವುದಕ್ಕೆ ನಾವು ಅವರನ್ನು ಇಟ್ಕೊಳ್ಬೇಕು. ವೃದ್ಧೋಜ್ಞಾತಿ, ವಯಸ್ಸಾದ ಸಂಬಂಧಿಗಳು, ಯಾರು ಗತಿ ಇಲ್ಲ ಅವರಿಗೆ, ಬೇರೆ ಯಾರು ಅವರಿಗೆ ಆಶ್ರಯ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇ ಅವರನ್ನ ಮನೆಯಲ್ಲಿ ಇಟ್ಕೊಳ್ಬೇಕು. ವೃದ್ಧೋಜ್ಞಾತಿ. ಆಮೇಲೆ ಅವಸನ್ನ ಕುಲೀನ. ಅವಸನ್ನ ಅಂದ್ರೆ ತುಂಬಾ ನಮ್ಗೆ ಸಂಬಂಧಿ ಅಲ್ಲ, ಆದ್ರೆ ಒಳ್ಳೆಯ ಜ್ಞಾನಿ, ಅಥವಾ ಕುಲೀನ ಅಂತಂದ್ರೆ ನಡೆ ನುಡಿಗಳಿಂದ ತುಂಬಾ ಸುಭಗ, ಆದ್ರೆ ತುಂಬಾ ದೊಡ್ಡ ಕಷ್ಟಕ್ಕೀಡಾಗ್ಬಿಟ್ಟಿದ್ದಾನೆ. ಅವಸನ್ನ ಅಂದ್ರೆ ಯಾವುದೋ ಒಂದು ಕಷ್ಟಕ್ಕೀಡಾದಂತಹ ಒಬ್ಬ ತಿಳುವಳಿಕಸ್ತ. ಅವನಿಗೆ ಬೇರೆ ಜಾಗ ಸಿಗ್ಲಿಲ್ಲ ಅಂದ್ರೆ ನಾವು ಅವನ ಮನೆಯಲ್ಲಿ ಇಟ್ಕೊಳ್ಬೇಕು. ಅವಸನ್ನ ಕುಲೀನ. ಏತಾನಿ, ಅಲ್ಲೇನಿದೆ? ಸತ್ಕುಲ ಪ್ರಸೂತ. ಅವಸನ್ನ ಯಾಕೋ ಎಲ್ಲೋಯ್ತು? ಅದೇ ಕೊನೆಯದು. ಆಪತ್ತಿನಲ್ಲಿರುವ ಸತ್ಕುಲ ಪ್ರಸೂತ. ಕುಲೀನ ಅಂದ್ರೆ ನಡೆನುಡಿಗಳಲ್ಲಿ ಹಿಂದೆ ಬಂತಲ್ವ, ಕುಲೀನ ಅಂದ್ರೆ ಯಾರು ಅಂತ ಇಲ್ಲೇ ಬಂದು ಹೋಯ್ತು, ಅವ್ರಿಗೆ ಅದು ಮರ್ತೋಯ್ತು. ಪ್ರಸೂತ ಯಾಕೆ? ಪ್ರಸೂತ ಅದೇ ಪ್ರಸೂತ ಅಂದ್ರೆ ಜಾತಿ ಆಯ್ತು. ಆ ವೇದವ್ಯಾಸರು ಆ ಶಬ್ದ ಬಳಸಿಲ್ಲ. ಇದೇ ತಪ್ಪು ನಾನು ನಿಮ್ಗೆ ಯಾವಾಗ್ಲೂ ಹೇಳುದು. ನೀವು ಅನುವಾದ ನೋಡಿ ಶಾಸ್ತ್ರವನ್ನ ಅಳಿಲಿಕ್ಕೆ ಹೋಗ್ಬೇಡಿ ಅಂತ. ನೀವು ಮರ್ತಿದ್ದೀರಿ. ಹಿಂದೆ ಕುಲೀನ ಅನ್ನೋ ಶಬ್ದ ತೆಗೆದು ನೋಡಿ ಏನ್ ಹೇಳಿದ್ದಾರೆ. ಆಯ್ತು, ಬಟ್ ಇಲ್ಲಿ ಪ್ರಸೂತ ಇದೆ. ಅದು ಅವ್ರ ಹತ್ರ ಬೈಬೇಕು ನೀವು. ವೇದವ್ಯಾಸರಿಗೂ ಬೈಲಿಕ್ಕಿಲ್ಲ, ನನಗೂ ಬೈಲಿಕ್ಕಿಲ್ಲ. ಅಲ್ಲಲ್ಲ, ಪ್ರಸೂತ ಅನ್ನೋ ಶಬ್ದ ಯಾಕೆ ಬಳಸಿದ್ರಿ ಅಂತ ನೀವು ಆಕ್ಷೇಪ ಮಾಡಿದ್ರೆ, ಹೋತನ, ಹೋತ ಅಂದ್ರೆ ಯಜ್ಞ ಮಾಡುವವ. ಹೋತ ಅಂದ್ರೆ ಕುರಿ, ಗಂಡಾಡು. ಆಡು ಮತ್ತೆ ಕಾಮ ಅಂದ್ರೆ ಹೋತ ಮೊದಲಾದವು. ಅದು ಆಡು ಅನ್ನೋದಕ್ಕೆ ಗಂಡಾಡು ಹೆಣ್ಣಾಡು ಎರಡೂ ಹೇಳಿ. ಓಕೆ. ಏತಾನಿ ತೇ ಸಂತು ಗೃಹೇ ಸದೈವ. ಇವಿಷ್ಟು ನಿನ್ನ ಮನೆಯಲ್ಲಿ ಸದಾ ಇರಬೇಕಾದಂತ ವಸ್ತುಗಳು. ಅಷ್ಟೇ ಅಲ್ಲ, ಅಜ ಅಂತಂದ್ರೆ ಆಡು. ಆಗ ಅಜಾನ್ ಅಂತ ಬಹುವಚನ ಶಬ್ದ ಪುಲ್ಲಿಂಗದಲ್ಲಿ ಬಳಸಿದ್ರು, ಗಂಡರು. ಇದು ಹೆಣ್ಣು. ಉಕ್ಷ ಅಂದ್ರೆ ಎತ್ತು. ಚಂದನ ಗೊತ್ತಿದೆ, ಗಂಧದ ಕೊರಡು. ವೀಣಾ, ಮನೆಯಲ್ಲೊಂದು ವೀಣೆ ಇರಬೇಕು. ನುಡಿಸ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ, ಅದು ಮಂಗಳ ದ್ರವ್ಯ. ಆದರ್ಶ, ಕಂಚು ಕನ್ನಡಿ. ಮಧು ಸರ್ಪಿಷಿ, ಜೇನು ತುಪ್ಪ. ಅದರಿಂದಾಗಿ ಕನ್ನಡದಲ್ಲಿ ಜೇನುತುಪ್ಪ ಅಂತ ಯಾಕೆ ಬಳಸ್ತಾರೆ ಅಂದ್ರೆ,
ತುಪ್ಪ ಬೇರೆ ಜೇನು ಬೇರೆ. ಆದ್ರೂ ಜೇನು ತುಪ್ಪ ಬಿಡ್ತಾನೆ. ಸಂಸ್ಕೃತದಲ್ಲಿ ಮಧು ಸರ್ಪಿಷಿ ಅಂತ ಶಬ್ದ ಇದೆ. ಅದು ತುಪ್ಪದ ಹಾಗೆ ಇರುತ್ತೆ ಜೇನು, ತುಂಬ ಸಾರವತ್ತಾದ ವಸ್ತು. ತುಪ್ಪ ಅನ್ನೋದು ಸಾರ. ಹುಲ್ಲು ಹೋಗಿ ಹಾಲಾಗಿ ಮೊಸರಾಗಿ ಬೆಣ್ಣೆಯಾಗಿ ತುಪ್ಪವಾದದ್ದು. ಹಾಗೆಯೇ ಲಕ್ಷಗಟ್ಟಲೆ ಹೂವಿನಿಂದ ಸಂಗ್ರಹಿಸಿದಂತ ಅತ್ಯಂತ ಎಸೆನ್ಸ್ ಅನ್ನ ತಂದು ಸಂಗ್ರಹ ಮಾಡಿದ್ದಾದ್ರೆ ಅದು ಸಾರ, ಅಂದರೆ ಅದು ಕೂಡ ಜೇನು ತುಪ್ಪ. ಅಥವಾ ಜೇನು ಮತ್ತೆ ತುಪ್ಪ ಎರಡೂ ಇಟ್ಕೊಳ್ಬಹುದು, ಏನು ತಪ್ಪಿಲ್ಲ. ಇಲ್ಲಿ ನೋಡಿದ್ರೆ ಜೇನು ಮತ್ತೆ ತುಪ್ಪ ಅಂತ ಬೇರೆ ಇದ್ದಾಗಿದೆ. ಯಾಕೆಂದ್ರೆ ಸರ್ಪಿಹಿ ಅಂತ ಶಬ್ದ, ಸರ್ಪಿಹಿ ಸರ್ಪಿಷಿ ಸರ್ಪಿಂಶಿ ಶಬ್ದ. ಮಧು ಸರ್ಪಿಷಿ ಅಂತ ದ್ವಿವಚನ ಇದೆ, ಆದ್ನಾಗೆ ಎರಡು ಬೇರೆ ಬೇರೆ. ಇಲ್ಲಾಂದ್ರೆ ಮಧು ಸರ್ಪಿಹಿ ಅಂತ ಹೇಳ್ಬೇಕಿತ್ತು. ವಿಷ ಬರೀ ಜೇನ್ ಅಂತ ಹೇಳಿದ್ರೆ ಸಾಕು ಅಲ್ವಾ? ಅಲ್ಲ, ಜೇನು ತುಪ್ಪ ಅನ್ನೋ ಶಬ್ದ ಕರೆಕ್ಟ್. ಇಲ್ಲಿ ಜೇನು ಮತ್ತೆ ತುಪ್ಪ ಎರಡೂ ಮನೆಯಲ್ಲಿ ಇರಬೇಕು. ಯಾಕಂದ್ರೆ ಮಧುಪರ್ಕ ಕೊಡುವಾಗ ಜೇನು ಮತ್ತೆ ತುಪ್ಪ ಎರಡೂ ಇರಬೇಕು. ಜೇನು ಮಾತ್ರ ಕೊಟ್ಟರೆ ಸಾಕಾಗಲ್ಲ. ವಿಷ, ಸ್ವಲ್ಪ ವಿಷವೂ ಬೇಕು. ಯಾರಾದ್ರೂ ತಲೆಹರಟೆಗಳು ಬಂದ್ರೆ ಸ್ವಲ್ಪ ಆದ್ರೂ ಕೆಲವು ಮದ್ದಿಗೆ ಯೂಸ್ ಮಾಡ್ತಾರೆ ಅಂತಹ ವಿಷಗಳನ್ನ ಹೇಳಿದ್ದಲ್ಲಿ. ಔದುಂಬರ ಅಂದ್ರೆ ಏನಿದೆ? ವಿಷ ಅಂದ್ರೆ ನನ್ನ ಪ್ರಕಾರ ಇನ್ನೊಂದು ಯೋಚನೆ, ವಿಷ ಅಂದ್ರೆ ಒಳ್ಳೆ ನೀರು ಅಂತ ಅನ್ಸುತ್ತೆ. ಶುದ್ಧೋದಕ, ತುಪ್ಪ ಶುದ್ಧೋದಕ ಅಂತಿದೆ. ಜೇನು ತುಪ್ಪ, ತುಪ್ಪ ಶುದ್ಧೋದಕ. ಅದೇ ಶುದ್ಧೋದಕ ಅಂತಂದ್ರೆ ವಿಷ. ವಿಷ ಶಬ್ದಕ್ಕೆ ನೀರು ಅಂತ ಅರ್ಥ. ನೀವು ಸಂಸ್ಕೃತ ಓದಿ ವಿಷ ಅಂದ್ರೆ ಬಂದವರಿಗೆ ಯಾರಿಗೂ ಹಾಕ್ಬೇಕು ಅಂತ ಅರ್ಥ ಆಗುತ್ತೆ. ಯಾರಾಗದೆ ಇದ್ದವರಿಂದ ಅವ್ರಿಗೆ ಒಂಚೂರು ಹಾಕಿ ಮಲಗಿಸ್ಬಿಡ್ಬೇಕು. ವಿಷ ಕೊಡ್ತೀನಿ. ವಿಷಧಿ ಅಂತ ಸಮುದ್ರಕ್ಕೆ ಹೆಸರು. ವಿಷಂ ದಧಾತಿ ಇದು ವಿಷಧಿ, ಜಲಧಿ, ಶರಧಿ. ಹಾಗೇನೆ ವಿಷಧಿ ಅಂತ ಹೆಸರು ಸಂಸ್ಕೃತದಲ್ಲಿ. ವಿಷ ಅಂದ್ರೆ ನೀರು ಚೆನ್ನಾಗಿದೆ, ಅದೇ ಅರ್ಥ ಕರೆಕ್ಟ್. ಔದುಂಬರಂ ಅದಕ್ಕೇನಿದೆ? ತಾಮ್ರ ಪಾತ್ರೆ, ನೀರು ತುಂಬುವ ಪಾತ್ರೆ. ತಾಮ್ರದಲ್ಲೇ ಇಡಬೇಕದು ಅಂತ. ಕಾಪರ್. ಶಂಖ, ಸ್ವರ್ಣನಾಭ, ಶಾಲಗ್ರಾಮ. ರೋಚನ, ಬಲಮುರಿ ಅಂದ್ರೆ ಏನು? ಬಲಮುರಿ ಶಂಖ, ಬಲಮುರಿ ಶಂಖ ಅಂತ ಹಾಕಿದ್ರೆ ಹಾಗೇನಿಲ್ಲ, ಶಂಖ ಅಂತ ಪೂಜೆಗಾಗುವಂಥದ್ದು. ಬಲಮುರಿ ಅಂದ್ರೆ ಬಲಮುರಿ ಅಂದ್ರೆ ಅದರಲ್ಲಿ ಹೀಗಿರುತ್ತೆ, ಕೆಲವು ಹೀಗಿರುತ್ತೆ. ಇದು ಎಡಮುರಿ, ಇದು ಬಲಮುರಿ. ನನ್ನ ಬಲಕ್ಕಿಂದ ಅದರ ರೌಂಡ್ ರೌಂಡ್ ತಿರುಗಿ ಬರುವುದದ್ದು. ರೋಚನ ಅಂತಂದ್ರೆ ಪುನುಗು ತರದ್ದು, ಗೋರೋಚನ. ಗೃಹೇ ಸ್ಥಾಪಯಿತವ್ಯಾನಿ ಧಾನ್ಯಾನಿ ಮನುರಬ್ರವೀತ್. ಮನು ಹೇಳಿದ ಮಾತು, ಧಾನ್ಯಗಳನ್ನು ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ಮನೆಯಲ್ಲಿ ಅತಿಥಿಗಳು ಯಾರಾದ್ರೂ ಬಂದಾಗ ಆಗ ಹೋಗಿ ಭತ್ತ ಕುಟ್ಟುವುದಲ್ಲ. ಹಿಂದೆ ಎಲ್ಲ ಹಾಗಾಗ್ತಿತ್ತು. ಭಾಗವತದಲ್ಲಿ ಒಂದು ಕಥೆ ಬರುತ್ತಲ್ಲ, ಒಬ್ಳು ಹುಡುಗಿ ಮನೆಯಲ್ಲಿ ಎಲ್ಲರೂ ಹೊರಟು ಹೋಗಿದ್ದಾಗ ಬಂದವರಿಗೆ ಏನಾದ್ರೂ ಮಾಡಿ ಹಾಕ್ಬೇಕು ಅನ್ನೋದಕ್ಕೋಸ್ಕರ ಭತ್ತ ಕುಟ್ಲಿಕ್ಕೆ ಹೋಗ್ತಾಳೆ. ಆಗ ಅವಳ ಬಳೆ ಕಟಕಟ ಅಂತ ಶಬ್ದ ಆಗುತ್ತೆ. ಅವಳಿಗೆ ಬೇಜಾರಾಗುತ್ತೆ. ಬಂದವರಿಗೆಲ್ಲ ನಾನು ಈಗ ಮಾಡಿ ಹಾಕ್ತೇನೆ ಅಂದ್ರೆ ಹೊರಟೋಗ್ತಾರೆ ಅಂತ ಬಳೆ ತೆಗೆದು ಎರಡೆರಡೇ ಇಟ್ಕೊಳ್ತಾಳೆ. ಮತ್ತೆ ಟಂಟಣ್ಣನಂತೆ ಒಂದೇ ಇಟ್ಕೊಳ್ತಾಳೆ. ಆಗ ಕುಟ್ಟಿದ ಅಕ್ಕಿ ಸರಿಯಾಗಿ ಬರುತ್ತೆ. ಆಮೇಲೆ ಅವರು ಆತಿಥ್ಯ ಮಾಡಿ ಕಳಿಸ್ತಾಳೆ. ಆಗ ನನಗೆ ಅರ್ಥ ಆಯ್ತು, ಏಕಾಕಿ ಒಬ್ಬನೇ ಇರಬೇಕು ಸಾಧನೆ ಮಾಡಬೇಕಾದ್ರೆ. 100 ಜನರನ್ನು ಇಟ್ಕೊಂಡು ಸಾಧನೆ ಮಾಡುವುದಲ್ಲ, ಅದು ಗೋಷ್ಠಿ ಆಗುತ್ತೆ ಅಷ್ಟೇ. ಆಗುತ್ತೆ ಹೇಳಿದ್ದು. ಡಿಸ್ಕಸ್ ಮಾಡೋದು ಬೇರೆ, ಅನುಸಂಧಾನ, ಧ್ಯಾನ, ಅನುಷ್ಠಾನ ಮಾಡೋದು ಬೇರೆ. ಡಿಸ್ಕಸ್ ಮಾಡುವಾಗ ಜೊತೆಗೆ ಒಬ್ರು ಇದ್ರೆ ಒಳ್ಳೇದು, ಅದು ಅಗತ್ಯ. ಹೊರಮುಖದ ಸಾಧನೆಗೆ ಜನ ಇರಬೇಕು, ಒಳಮುಖದ ಸಾಧನೆಗೆ ಜನ ಇರಬಾರದು. ದೇವ ಬ್ರಾಹ್ಮಣ ಪೂಜಾರ್ಥಂ ಅತಿಥೀನಾಂಚ ಭಾರತ. ಯಾಕಿಷ್ಟು ಬೇಕು? ಅಜ, ಕಾಂಸ್ಯ, ರಜತ, ಮಧು ಇತ್ಯಾದಿಗಳನ್ನು ಅಲ್ಲಿಂದ 2 ಶ್ಲೋಕಗಳಲ್ಲಿ ಹೇಳಿದ್ರಲ್ಲ, ಇದಿಷ್ಟು ಕೂಡ ದೇವತೆಗಳ ಆರಾಧನೆ, ಬ್ರಾಹ್ಮಣರ ಆರಾಧನೆ, ಅತಿಥಿಗಳ ಆರಾಧನೆಗೆ. ಇದಿಷ್ಟನ್ನು ಯಾವಾಗಲೂ ಕೂಡ ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಇವಿಲ್ಲದೆ ಆತಿಥ್ಯ ಮಾಡಬಾರ್ದು. ಶಾಲಗ್ರಾಮವು ಯಾಕೆ ಬೇಕು ಅಂದ್ರೆ ಮನೆಯಲ್ಲಿ ಆ ಪೂಜೆ ಮಾಡಿ ನಿವೇದಿಸಿದ ಅನ್ನವನ್ನೇ ಅವರಿಗೆ ಉಣಬಡಿಸ್ಬೇಕು. ಅದಕ್ಕೆ ಹಿಂದೆ ಸ್ವರ್ಣನಾಭ ಅಂತ ಹೇಳಿದ್ರು. ಏನ್ ಬರ್ದಿದೆ ಸ್ವರ್ಣನಾಭಕ್ಕೆ? ಶಾಲಗ್ರಾಮ. ಇದಂಚತ್ವಾನ್ ಸರ್ವವರಂ ಬ್ರವೀಮಿ. ಸರ್ವವರಂ, ಎಲ್ಲದಕ್ಕಿಂತ ಮಿಗಿಲಾದ ಒಂದು ಸತ್ಯವನ್ನ, ತತ್ವವನ್ನು ನಾನು ನಿನಗೆ ಹೇಳ್ತೇನೆ. ಪುಣ್ಯಂ ಪದಂ ತಾತ ಮಹಾವಿಶಿಷ್ಟಂ. ಇದು ದೊಡ್ಡವರೆಲ್ಲ ಆಶ್ರಯಿಸಿದ್ದು, ಪುಣ್ಯ ಸಂಪಾದನೆಗೆ ಕಾರಣವಾದದ್ದು.
ಪುಣ್ಯಕ್ಕೆ ಲಭ್ಯವಾದದ್ದು ಏನು? ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ಜಹ್ಯಾತ್ ಜೀವಿತಸ್ಯಾಪಿ ಹೇತೋ. ಎಲ್ಲದಕ್ಕಿಂತ ದೊಡ್ಡ ಸಂಗತಿ ಏನು ಅಂತಂದ್ರೆ ಜೀವಿತಸ್ಯಾಪಿ ಹೇತು. ಜೀವ ತೆಗೀತೇನೆ ಅಂತನ್ನುವ ಸ್ಥಿತಿ ಬಂದಾಗ್ಲೂ ಕೂಡ ಧರ್ಮದ ಚೌಕಟ್ಟನ್ನು ಬಿಡಬಾರದು. ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ತೆರತೇನೆ ಅಂತ ಕೂಡಬೇಕು ಹೊರತು ಜೀವಿತಸ್ಯಾಪಿ ಹೇತೋ ಭಯಾತ್, ಭಯದಿಂದಲೋ ಲೋಭದಿಂದಲೋ ಪ್ರಾಣ ಹೋಗುತ್ತೆ ಅನ್ನುವ ಕಾರಣದಿಂದಲೋ ನಾನು ನಂಬಿವನ್ನ ನನ್ನ ಪೂರ್ವಜರು ಕೊಟ್ಟ ಒಳ್ಳೆಯ ಶಿಷ್ಟಾಚಾರದ ವ್ಯಕ್ತಿತ್ವವನ್ನು ಯಾವ ಕಾರಣಕ್ಕೂ ಕೂಡ ನಾನು ಬಿಟ್ಟು ಹೋಗಬಾರದು. ಇದು ಧರ್ಮರಾಜನಿಗೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಧರ್ಮ ಮುಖ್ಯ. ಪಾಂಡವರ ಪಾಲಿಗೆ ಅವರಿಗೆ ಕೊಡಬೇಕಾದ್ದನ್ನು ನೀನು ಕೊಡಬೇಕು. ಜೀವ ಹೋಗುತ್ತೆ ಅಂದ್ರೂ ಕೊಟ್ಟು ಹೋಗು, ಜೀವ ಅಲ್ಲ ಕೊಡಬೇಕಾದ ಜೀವ ಕೊಟ್ಟು ತಗೊಂಡು ಏನು ಮಾಡು. ಯಾಕೆ ಹಾಗೆ? ಯಾವುದೋ ಆಸೆಗೆ, ಭಯಕ್ಕೆ, ಲೋಭಕ್ಕೆ, ಸಾವಿಗೆ ಹೆದರಿ ಧರ್ಮವನ್ನು ಯಾವ ಕಾರಣಕ್ಕೂ ಬಿಡಬೇಡ. ಧರ್ಮ ಅನ್ನೋದು ನಿತ್ಯೋ ಧರ್ಮ ಸುಖ ದುಃಖೇತ್ವ ನಿತ್ಯೇ. ಧರ್ಮ ಅನ್ನೋದು ನಿತ್ಯ, ಅದು ಯಾವ ಕಾರಣಕ್ಕೂ ಬದಲಾಗಲ್ಲ. 1000 ವರ್ಷ ಹೋದ್ಮೇಲೆ ಸುಳ್ಳು ಹೇಳುವುದೇ ಪರಮಧರ್ಮ ಅಂತಾಗತ್ತಾ? ಬೇಡ. ಒಂದು ಕಲಿಯುಗ ಮುಗಿಯೋ ಟೈಮಿಗೆ, ವಿಷ್ಣು ಶರ್ಮ ಬರುವ ಹೊತ್ತಿಗೆ ಕಲಿಯುಗದ ಪ್ರಭಾವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಆವಾಗ ಸತ್ಯಂ ವದ ಹೋಗಿ ಅಸತ್ಯಂ ವದ, ಅನೃತಂ ವದ. ನೋಡಿ, ವೇದವೇ ಹೇಳುತ್ತೆ. ನಿಮಗೇನು ಗೊತ್ತು ಸುಳ್ಳು ಹೇಳುವುದು ಅನ್ನೋದು ಜೀವನದ ದೊಡ್ಡ ತಾತ್ಪರ್ಯ ಅಂತಾಗತ್ತಾ? ಇಲ್ಲ. ಧರ್ಮ ಅನ್ನೋದು ಇನ್ನೊಬ್ಬರಿಗೆ ಒಳಿತಾಗಬೇಕು ಅನ್ನುವ ಬಯಕೆ 1000 ಕೋಟಿ 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 ವರ್ಷ ದಾಟಿದ್ರು ಅದೇ ಸತ್ಯ. ಧರ್ಮೋ ನಿತ್ಯ ಸುಖ ದುಃಖೇತ್ವ ನಿತ್ಯ. ಈಗ ಆದ ಸುಖ ಅಥವಾ ಈಗ ಆದ ದುಃಖ ಇದು ಹೋಗುತ್ತೆ. ಆಗಮಾಪಾಯಿನೋ ನಿತ್ಯ ತಾನ್ ಸ್ಥಿತಿ ಕ್ಷಸ್ವ ಭಾರತ. ಸಹಿಸಿಕೊ, ದುಃಖನೂ ಬರುತ್ತೆ ಸುಖನೂ ಬರುತ್ತೆ. ಜೀವನ ನೀನು ಹೇಳಿದಾಗ ಆಗುದಲ್ಲ. ಕಷ್ಟ ಮರಕ್ಕೋ ಗೋಡೆಗೋ ಬರುವುದಲ್ಲ, ನಿನಗೂ ಬರುತ್ತೆ, ನಿನಗೇ ಬರುತ್ತೆ. ಬಂದರೆ ಗೋಡೆಗೆ ಏನು ಗೊತ್ತಾಗುತ್ತೆ? ಕಲ್ಲು ಹೊಡೆದ್ರೆ ಅದು ಒಡೆದು ಹೋಗುತ್ತೆ ಅಷ್ಟೇ. ಆದರೆ ನೀನು ಘಾಸಿ ಆಗ್ತೀವಿ. ಘಾಸಿ ಆಗದಂತೆ ಗೋಡೆ ಹಾಗೆ ನಿಲ್ಲಬೇಕು. ಹಾಗೆ ನಿಂತು ಬದುಕನ್ನು ಗಟ್ಟಿಯಾಗಿ ಕಟ್ಟಿಕೊಂಡ್ರೆ ಧರ್ಮವನ್ನು ಉಳಿಸ್ಲಿಕ್ಕಾಗುತ್ತೆ. ಯಾಕೆ ಸುಖ ದುಃಖಗಳನ್ನ ಅನಿತ್ಯ ಅಂತ ಮಾಡಿ ಧರ್ಮವನ್ನು ನಿತ್ಯ ಅಂತ ಹೇಳೋದ್ರಿಂದ ಅನಿತ್ಯವಾದದನ್ನು ಪಡಿಬಾರದು ಅಂತ ಯಾಕೆ? ಸುಖ ದುಃಖಗಳನ್ನ ಹಚ್ಚಿಕೊಳ್ಳಬಾರದು ಅಂತ ಯಾಕೆ? ಜೀವೋ ನಿತ್ಯ. ನಿತ್ಯವಾದ ಜೀವಕ್ಕೆ ನಿತ್ಯವಾದ ವಸ್ತುವಿನ ಜೊತೆಗಿನ ಹೊಂದಾಣಿಕೆ ಅನ್ನೋದು ಶ್ರೇಯಸ್ಸೋ, ನಿತ್ಯವಾದ ವಸ್ತುವಿಗೆ ಅನಿತ್ಯವಾದ ವಸ್ತುವಿನ ಜೊತೆಗೆ ಹೊಂದಿಕೆ ಶ್ರೇಯಸ್ಸೋ? ನಿತ್ಯಕ್ಕೆ ನಿತ್ಯ ಇದ್ರೆ ಒಳ್ಳೇದು. ಪ್ಲಗ್ ಅಲ್ಲಿ 3 ತೂತಿದೆ, ನನ್ನ ಇದರಲ್ಲಿ 2 ಪಿನ್ ಇದೆ, ಏನ್ ಮಾಡುದು? ಅಥವಾ ನನ್ನ ಹತ್ರ 3 ಪಿನ್ ಇದೆ, ಪ್ಲಗ್ ಅಲ್ಲಿ 2 ತೂತಿದೆ, ತಗೊಂಡು ಏನ್ ಮಾಡುದು? ಎಲ್ಲ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅದರಲ್ಲಿ ತೂತಿಲ್ಲ, ಯಾವ ಕರೆಂಟು ಪಾಸ್ ಆಗುದಿಲ್ಲ, ವೇಸ್ಟ್ ಆಗುತ್ತೆ. ಆದ್ರೆ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾದ ರೀತಿಯಲ್ಲೇ ಜೀವನವನ್ನು ಹೊಂದಿಸಬೇಕು ಅಂತ ಯೋಚನೆ ಮಾಡಿದ್ರೆ ಜೀವ ನಿರಂತರ, ಅದು ಹುಟ್ಟೇ ಇಲ್ಲ, ಸಾವು ಇಲ್ಲ. ಅಂತ ನಿತ್ಯನಾದವನಿಗೆ ನಿತ್ಯವಾದ ವಸ್ತುವಿನ ಜೊತೆಗೆ ಹೊಂದಾಣಿಕೆ ಮಾಡಿದ್ರೆ 2ರ ಬಾಳಿಕೆಯು ಕೂಡ ಚೆನ್ನಾಗಿ ಹೋಗುತ್ತೆ. ಆದ್ರಿಂದಾಗಿ ಜೀವೋ ನಿತ್ಯ ಧಾತುರಸ್ಯ ಅನಿತ್ಯ. ಈ ಶರೀರ ಇದೆಯಲ್ವಾ, ಅದು ಅನಿತ್ಯ. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳೆಂಬ ಧಾತುಗಳಿಂದ ನಿರ್ಮಾಣಗೊಂಡಂತಹ ಈ ಶರೀರ ಏನಿದೆ ಅದು ಅನಿತ್ಯ. ತ್ಯಕ್ತ್ವಾ ನಿತ್ಯಂ ಪ್ರತಿಷ್ಠಸ್ವ ನಿತ್ಯೇ. ಬೇಕು, ಅನಿತ್ಯವೂ ಕೂಡ ಬೇಕು, ಆದ್ರೆ ಅದೇ ಶಾಶ್ವತ ಅಲ್ಲ. ನಿತ್ಯಂ ಅನಿತ್ಯಂ ತ್ಯಕ್ತ್ವ. ನಿಧಾನಕ್ಕೆ ಕಡ್ಡಿ ಗೀರಿದ ಮೇಲೆ ಇನ್ನೊಂದು ದೀಪ ಹಚ್ಕೊಂಡ್ಬಿಡ್ಬೇಕು. ಕಡ್ಡಿಯಲ್ಲಿ ನಾನು ಇವರೆಲ್ಲ ಸುತ್ತಿ ಬರ್ತೇನೆ ಅಂದ್ರೆ ಕೈ ಸುಟ್ಟೋಗುತ್ತೆ. ಇನ್ನೊಂದು ಕ್ಯಾಂಡಲ್ ಹಚ್ಕೊಳ್ಳಿ, ಇನ್ನೊಂದು ದೀಪ ಹಚ್ಕೊಳ್ಳಿ, ಅಥವಾ ಇನ್ನೊಂದೇನೋ ಹಚ್ಕೊಳ್ಳಿ, ಆಮೇಲೆ ನೀವು ಅದನ್ನು ಆರೋಗುತ್ತೆ. ಅದು ಇರುದೇ ಅಷ್ಟು. ಅದು ಇನ್ನೊಂದಕ್ಕೆ ನೀವು ಇನ್ನೊಂದು ಕಡೆ ಶಿಫ್ಟ್ ಆಗ್ಲಿಕ್ಕೋಸ್ಕರನೇ ನೀವು ದೇಹ ಸಾಧನೆ ಮಾಡಿ ಮುಂದೆ ಹೋಗ್ಲಿಕ್ಕೆ ತಳ್ಳಿಕೊಂದು ಪುಷ್ ಕೊಡ್ಲಿಕ್ಕೊಂದು ಬೇಕಾದ ಸಾಧನ ಅಷ್ಟೇ. ಇದರಲ್ಲೇ ಇದ್ದು ಬಿಡ್ತೇನೆ ಅಂತಂದ್ರೆ ಇದು ಹೋದಾಗ ಅಲ್ಲೇ ಅಳ್ತಾ ಕೊಡ್ಬೇಕು, ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ಶರೀರನು ಬೇಕಿದ್ರೂ ಕೂಡ ಅನಿತ್ಯಂ ತ್ಯಕ್ತ್ವ, ಅನಿತ್ಯವಾದ ಶರೀರವನ್ನು ತ್ಯಾಗ ಮಾಡಿ ನಿತ್ಯ ಪ್ರತಿಷ್ಠಸ್ವ, ನಿತ್ಯ ಸತ್ವದಲ್ಲಿ ನಿತ್ಯ ಸತ್ಯದಲ್ಲಿ ನಿಲ್ಲು. ಸಂತುಷ್ಯ ಸಂತೋಷ ಪರಾಹಿ ಸಂತಹ. ಯಾರು ಈ ನಿತ್ಯವಾದ ಪದಾರ್ಥಗಳಲ್ಲಿ ನೆಲೆಸಿ ಧರ್ಮದ ಚಟುವಟಿಕೆಯಲ್ಲಿ ತೊಡಗಿ ತೃಪ್ತರಾಗ್ತಾರೋ ಅಂಥವರನ್ನೇ ಸಜ್ಜನರು ಅಂತ ಕರೆದು. ಒಳ್ಳೆತನದಿಂದ ಯಾರಿಗೆ ತೃಪ್ತಿ ಆಗುತ್ತೆ,
ಒಳ್ಳೆತನದಿಂದ ಯಾರಿಗೆ ಸಮಾಧಾನ ಆಗುತ್ತೆ ಅವನು ಸಂತಹ. ಇವತ್ತು ಬಿಡೋಣ ಅಂತಂದೆ. ಇನ್ನು ಒಂದು ಎಪಿಸೋಡ್ ಬಾಕಿ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೂ ಇದೆ ಎಷ್ಟೊಂದು. ನಮಸ್ತೆ ಎಲ್ರಿಗೂ ಕೂಡ